ತತ್ಸತ್. ಎಲ್ಲರಿಗೆ ನಮಸ್ಕಾರ. ಉಪನಿಷತ್ ಪರಿಚಯ ಮಾಲಿಕೆಯ 3ನೇ ಕಂತಿನ 2ನೇ ದಿವಸಕ್ಕೆ ಬಂದಿದ್ದೀವಿ. ನಿನ್ನೆ ಮುಂಡಕವನ್ನು ಆರಂಭ ಮಾಡಿ ಇಂದು 3ನೆಯ ಮುಂಡಕದ ಮೊದಲನೇ ಖಂಡದಲ್ಲಿದ್ದೀವಿ. ಇದು ಮತ್ತು ಇದರ ಮುಂದಿನ ಖಂಡ ನೋಡ್ತಾ ಇದ್ದಂತೆ ಮುಂಡಕದ ಪರಿಸಮಾಪ್ತಿ ಆಗುತ್ತದೆ. ಮುಂಡಕೋಪನಿಷತ್ತಿನಲ್ಲಿ ಮುಖ್ಯವಾದ ಅಧಿಕರಣ ಪರ ಮತ್ತು ಅಪರ ವಿದ್ಯೆಗಳಿಗೆ ಸಂಬಂಧಪಟ್ಟದ್ದು ಅಂತ ನಿನ್ನೆ ನಾನು ಹೇಳಿದೆ. ಆಮೇಲೆ ಆತ್ಮವಸ್ತು ಉಪಾಸನೆಯಿಂದ ಸಿಗುವಂಥದ್ದಲ್ಲವಾದರೂ ಚಿತ್ತಶುದ್ಧಿಗಾಗಿ ಬೇಕಾದ ಉಪಾಸನೆ ರೂಢಿಸಿಕೊಳ್ಳಬಹುದಾದದ್ದು, ಅದು ಅನೇಕಾಂತಿಕ, ಅಂದರೆ ಹೀಗೆ ಇದೇ ರೀತಿಯಾದದ್ದು ಅಂತ ಇಲ್ಲ. ಏನಾಗುತ್ತದೆ, ಸಾಮಾನ್ಯಕ್ಕೆ ಕೆಲವೊಂದು ವಿವರಗಳನ್ನು ಹೇಳುವುದರಿಂದ ಹೆಚ್ಚಿನ ಪ್ರಯೋಜನ ಇರೋಲ್ಲ. ಹೇಳುವುದು ಎಷ್ಟೋ ಬಾರಿ ಪ್ರತಿಬಂಧವನ್ನು ಒಡ್ಡುವಂತೆಯೇ ಆಗುತ್ತದೆ. ಅಡಿಗೆಯನ್ನು ಕುರಿತು ಹೇಳುವಾಗ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಅಂತನ್ನುವಾಗ ಎಷ್ಟೆಷ್ಟು ಪ್ರಮಾಣ ಅನ್ನುವುದನ್ನು ಹೇಳೋದಕ್ಕೆ ಆರಂಭ ಮಾಡಿದರೆ ಎಷ್ಟು ಜನರ ರುಚಿಗಳಿವೆಯೋ ಅಷ್ಟು ಪ್ರಮಾಣದ ಉಪ್ಪನ್ನು ಹೇಳಬೇಕಾಗುತ್ತದೆ. ಅಡುಗೆ ಪುಸ್ತಕದ ಮುಕ್ಕಾಲು ಭಾಗ ಉಪ್ಪು ಹಾಕೋಕ್ಕೆ ಖರ್ಚಾಗುತ್ತದೆ. ಹಾಗಾಗಿ ಜಿಜ್ಞಾಸುಗಳಿಗೆ, ಸಾಧಕರಿಗೆ ಅವರವರ ಅಳತೆಗೆ, ಅವರವರ ರುಚಿ ಖಯಾಲಿಗೆ ಅದನ್ನು ಬಿಡಬೇಕಾಗುತ್ತದೆ. ಆ ರೀತಿಯಾಗಿ ಉಪಾಸನೆಯ ಎಷ್ಟೆಷ್ಟೋ ಅಂಶಗಳನ್ನು ಹಾಗೆಯೇ ನಾವು ಗಮನಿಸಿಕೊಳ್ಳಬೇಕು. ಅವಕ್ಕೆಲ್ಲಕ್ಕೂ ವಿಧಿಯನ್ನು ಮತ್ತು ಲಕ್ಷಣೀಕರಣವನ್ನು ಮಾಡೋದಕ್ಕೆ ಹೋದರೆ ಕೊನೆ ಮೊದಲಿಲ್ಲದ ಸಮಸ್ಯೆ ಉಂಟಾಗುತ್ತದೆ. ಶಂಕರರು ತಮ್ಮ ತತ್ವವನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡುವಾಗ ಈ ಉಪಾಸನಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ವಿಸ್ತಾರವನ್ನು ಕೈಗೊಳ್ಳೋದಿಲ್ಲ. ಅದರಿಂದಲೇ ಅವರು ಈ ಕರ್ಮಕಾಂಡೀಯವಾದ ಅಂಶಗಳಿಗೆ, ಭಕ್ತಿಕಾಂಡೀಯವಾದ ಅಂಶಗಳಿಗೆ ಮತ್ತು ಈ ಧ್ಯಾನ, ಉಪವಾಸ ಇತ್ಯಾದಿ ಯೋಗಕಾಂಡೀಯವಾದ ಅಂಶಗಳಿಗೆ ಅಂಥ ದೊಡ್ಡ ವಿವರಗಳನ್ನು ಕೊಡುವ ಕಡೆಗೆ ಗಮನ ಹಾಕೋಲ್ಲ. ಅದು ಅದರ ಕೊರತೆ ಅಂತಲ್ಲ, ಆಯಾ ಅಧಿಕಾರಿಗಳು ಅವರವರ ಇಚ್ಛೆಗೆ ಒದಗಿದಂತೆ ಮನಸ್ಸಿಗೆ ಒಗ್ಗಿದ ಹಾಗೆ ಅದನ್ನು ಇಟ್ಟುಕೊಂಡು ಮುಂದೆ ಬರೀಬಹುದು ಅಷ್ಟೇ. ಈ ದೃಷ್ಟಿಯಿಂದಲೇ ಇಲ್ಲಿರುವ ಪ್ರಣವೋಪಾಸನೆ ಮೊದಲಾದವನ್ನೆಲ್ಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅದು ಸಾಧಕರ ರುಚಿ. ಮತ್ತು ನನಗೆ ಅಲ್ಲಿ ಫಲ ಸಿಗುತ್ತು ಅಂತಂದರೆ ಸಂತೋಷ, ನಿಮಗೆ ಸಿಕ್ಕಿದ್ದಾದಲ್ಲಿ ಅದನ್ನು ಉಪಾದೇಯ ಅಂತ ಮಾಡಿಕೊಳ್ಳಿ. ನಿಮ್ಮ ಪರಿಚಿತರಿಗೆ ಮತ್ತಾರೋ ಒಬ್ಬರಿಗೆ ಆ ಸಲಹೆನ ಕೊಡಿ. ಯಾವುದೋ ಒಬ್ಬ ವೈದ್ಯರ ಹತ್ರ ಹೋಗಿ ನಮಗೆ ರೋಗ ಮುಕ್ತಿ ಆಯಿತು ಅಂದರೆ ಆ ವೈದ್ಯರ ಬಗೆಗೆ ಒಳ್ಳೆಯ ಮಾತನ್ನು ನಮ್ಮ ಆತ್ಮೀಯರ ಗೋಷ್ಠಿಗಳಲ್ಲಿ ಹೇಳ್ತೀವಿ. ಯಾರಾದರೂ ಕೇಳಿದರೆ ಆ ಕಡೆಗೆ ನಿರ್ದೇಶನ ಮಾಡ್ತೀವಿ. ಮತ್ತಾರೋ ಒಬ್ಬರಿಗೆ ವೈದ್ಯರ ಬಳಿ ಹೋಗದೆಯೇ ಸ್ವಾಸ್ಥ್ಯ ನೆಮ್ಮದಿಯಾಗಿದೆ ಅಂತಂದರೆ ಇಲ್ಲ ನಮ್ಮ ವೈದ್ಯರ ಬಳಿಗೆ ನೀವು ಹೋಗದೇ ಇದ್ದರೆ ನಿಮಗೆ ಸ್ವಾಸ್ಥ್ಯ ಇದೆ ಅಂತಲೇ ಅಲ್ಲ ಅಂತ ಆಗ್ರಹ ಮಾಡೋದಲ್ಲ. ಈ ರೀತಿಯಾಗಿ ಇವುಗಳೆಲ್ಲ ಉಪಾಸನೆಗಳು ಅಂತ. ಆಮೇಲೆ ಆ ತತ್ವವನ್ನು ನಿರೂಪಣೆ ಮಾಡುವಾಗಲೇ ಪರವಿದ್ಯೆ ಮತ್ತು ಅಪರವಿದ್ಯೆಗಳನ್ನು ಉಪಾಸಿಸುವವನ ರೀತಿ ಏನಾಗುತ್ತದೆ ಎನ್ನುವುದನ್ನು 3ನೇ ಮುಂಡಕದ ಮೊದಲಿಗೆ ನಾವು ನೋಡ್ತೀವಿ. ಪ್ರಸಿದ್ಧವಾದ ಮಂತ್ರ ದ್ವಾಸುಪರ್ಣ ಸೈಜಾಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ದ್ವಾಸುಪರ್ಣ ಸೈಜಾ ಸಖಾಯು, ಒಂದೇ ರೀತಿ ಇರುವ 2 ಪಕ್ಷಿಗಳು ಮತ್ತು ಸೈಜ ಅನ್ಯೋನ್ಯವಾಗಿ ಇರುವಂಥವು, ಸರ್ವದಾ ಜೊತೆಯಲ್ಲಿರ್ತಕ್ಕಂಥವು, ಸಖಾಯು ಸ್ನೇಹಿತರಾಗಿರುವಂಥವು 2 ಪಕ್ಷಿಗಳು, ಒಂದೇ ಬಗೆಯ ಪಕ್ಷಿಗಳು ಉಂಟು. ಅವು ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ, ಒಂದೇ ಮರದ ನೆರಳಿನಲ್ಲಿ, ಒಂದೇ ಮರದ ಆಶ್ರಯದಲ್ಲಿ ಇವೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ, ಅದರಲ್ಲಿ ಒಂದು ರುಚಿಯಾದ ಪಿಪ್ಪಲ ವೃಕ್ಷದ ಫಲವನ್ನು, ಪಿಪ್ಪಲ ವೃಕ್ಷ ಅಂದರೆ ಅಶ್ವತ್ಥ ವೃಕ್ಷ ಅಂತ ಸಾಮಾನ್ಯವಾಗಿ, ಏನಿ ಫಿಗ್ ಟ್ರೀ ಅಂತ ನಾವು ಕರಿತೀವಲ್ಲ, ಅಂಜೂರ ಮೊದಲಾದ ಯಾವುದೇ ಬಗೆಯ ಆ ಜಾತಿಯ ಮರ ಅಂತ. ಸ್ವಾದ್ಯವಾದಂಥ ಫಲ ಅನ್ನೋದು ಅಶ್ವತ್ಥಕ್ಕಿಂತ ಹೆಚ್ಚಾಗಿ ಅತ್ತಿ, ಔದುಂಬರ ಮೊದಲಾದ ಬೇರೆ ಬೇರೆ ಮರಗಳಲ್ಲಿ ಇರುವಂಥದ್ದು. ಅವೆಲ್ಲ ಫೈಕಸ್ ವೆರೈಟಿ ಅನ್ನುವುದಕ್ಕೆ ಬರುತ್ತದೆ. ಈ ಅಂಜೂರ ಅದಕ್ಕೆ ದೊಡ್ಡ ಉಪಲಕ್ಷಣವಾಗಿರುವಂಥದ್ದು. ರುಚಿಯಾದ ಆ ಹಣ್ಣನ್ನು ಒಂದು ಸ್ವೀಕಾರ ಮಾಡ್ತಾ ಇದೆ. ಅನಶ್ನನ್ ಅನ್ಯ ಅಭಿಶಾಕಶೀತಿ, ಇನ್ನೊಂದು ಈ ಹಣ್ಣಿನ ಗೋಜಿಗೆ ಹೋಗದೆ ಸುಮ್ಮನೆ ನೋಡ್ತಾ ಇದೆ ಅನ್ನುವುದು ಒಂದು ಸಂಕೇತಮಯವಾದ, ಒಂದು ಪ್ರತಿಮಾತ್ಮಕವಾದ ರೂಪದ ಮಂತ್ರ. ಇದು ಋಗ್ವೇದದ ಮೊದಲ ಮಂಡಲದಲ್ಲಿಯೇ
ಬಹಳ ಪ್ರಸಿದ್ಧವಾದ ಅಸ್ಯವಾಮಿಯ ಸೂಕ್ತದಲ್ಲಿ ಬರುತ್ತದೆ. ಅಂದರೆ ಇದನ್ನು ಜೀವ ಮತ್ತು ಬ್ರಹ್ಮ ಇವರಿಬ್ಬರ ಭೇದವನ್ನು ಕುರಿತು ಹೇಳಲಾಗಿದೆ ಅಂತ ಕೂಡ ತಿಳಿಸ್ತಾರೆ. ಅಂದರೆ ಜೀವವು ಕರ್ತೃತ್ವ ಭೋಕ್ತೃತ್ವಗಳನ್ನು ಹೊಂದಿರುವುದರಿಂದ ಫಲಾಶ್ನ ಅಂದರೆ ಆ ಹಣ್ಣನ್ನು ತಿನ್ನುವುದಕ್ಕೆ ತೊಡಗಿದೆ. ಬ್ರಹ್ಮವಾದರೂ ಕರ್ತೃತ್ವ ಭೋಕ್ತೃತ್ವ ಇಲ್ಲದೇ ಇರುವುದರಿಂದ ಕೇವಲ ಸಾಕ್ಷಿಭೂತವಾಗಿದೆ. ವಸ್ತುತಃ ಅದನ್ನು ಮತ್ತೊಂದು ಬಗೆಯಲ್ಲಿಯೂ ಹೇಳಬಹುದು. ಒಂದು ಬದ್ಧನಾದ ಜೀವ, ಇನ್ನೊಂದು ಮುಕ್ತನಾದ ಜೀವ ಅಂತ. ಬದ್ಧ ಜೀವನ ಲಕ್ಷಣ ಫಲಭೋಗ, ಮುಕ್ತ ಜೀವನ ಲಕ್ಷಣ ಫಲಭೋಗ ರಾಹಿತ್ಯ. ಯಾವುದೂ ವಿಶೇಷವಾಗಿ ನಾನು ಅನುಭವಿಸುವಂಥದ್ದು ಇಲ್ಲ ಅಂತ ಅಂದುಕೊಳ್ಳುವಂಥದ್ದು ಬ್ರಹ್ಮದ ಲಕ್ಷಣ, ಜೀವನ್ಮುಕ್ತನ ಲಕ್ಷಣ ಅಂತ. ಹಾಗಾಗಿ ಈ ಮರದ ಅಂದರೆ ದೇಹವನ್ನು ಆಶ್ರಯಿಸಿಕೊಂಡ, ಜಗತ್ತನ್ನು ಆಶ್ರಯಿಸಿಕೊಂಡಂಥ ಎರಡು ಅಂಶಗಳು ಅಂತ. ಅಂದರೆ ನಾಮರೂಪಾತ್ಮಕವಾದ ಜಗದ್ವೃಕ್ಷವನ್ನು ಆಶ್ರಯಿಸಿಕೊಂಡು ಬದ್ಧ ಮತ್ತು ಮುಕ್ತ ಎರಡು ಬಗೆಯ ಜೀವಿಗಳು ಇರ್ತಾರೆ. ಮುಕ್ತ ಜೀವಿಗೆ ಫಲಾಭಿಸಂಧಿ ಇಲ್ಲ, ಬದ್ಧ ಜೀವಿಗೆ ಫಲಾಭಿಸಂಧಿ ಉಂಟು ಅಂತ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನೋ ನೀಶಯ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕಃ. ಹೀಗೆ ಒಬ್ಬ ಶೋಕ ಪಡ್ತಾ ಇರ್ತಾನೆ, ಮತ್ತೊಬ್ಬ ಶೋಕರಹಿತನಾಗ್ತಾನೆ ಅಂತ. ಅಂಟಿದ್ದಲ್ಲಿ ಮೋಹ ಶೋಕ, ಅಂಟಿಲ್ಲದೇ ಇದ್ದಲ್ಲಿ ಶೋಕ ಮೋಹಗಳು ಇಲ್ಲ ಅನ್ನುವುದು ತಾತ್ಪರ್ಯ. ಇದನ್ನು ಒಂದು ಮಾತಿನಲ್ಲಿ ಹೇಳೋದು ಬಹಳ ಸುಲಭ, ಆದರೆ ಆ ರೀತಿ ಇರುವುದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲವೋ ಹೌದೋ ಗೊತ್ತಿಲ್ಲ. ಅದು ಬಿಟ್ಟು ಬೇರೊಂದು ರೀತಿಯಲ್ಲಿ ಇರುವ ದಾರಿ ಉಂಟೆ ಅಂತ ನೋಡಿದಾಗ ಇಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತದೆ. ಜೀವನ್ಮುಕ್ತರಾಗಿ ಶೋಕ ಮೋಹಕ್ಕೆ ಒಳಗಾಗದೆ ಯಾವುದಕ್ಕೂ ಅಂಟುಕೊಳ್ಳದೆ ಇರೋದಕ್ಕೆ ಸಾಧ್ಯವಾ ಅನ್ನುವ ಪ್ರಶ್ನೆ ಬಂದಾಗ ಕಷ್ಟ, ಅಸಾಧ್ಯ ಅಂತ ಹೇಳಬಹುದಾದದ್ದು, ತುಂಬ ತೊಡಕಾದದ್ದು, ಬಹಳ ಬಹಳ ದುಷ್ಕರ ಅಂತೆಲ್ಲ ಅನಿಸುತ್ತದೆ. ಸರಿ, ಇದನ್ನು ಬಿಟ್ಟು ಬೇರೊಂದು ಬಗೆಯಿಂದ ನೆಮ್ಮದಿಯನ್ನು ಪಡೆಯೋಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅದು ಸರ್ವಥಾ ಅಸಾಧ್ಯ ಅಂತ ಗೊತ್ತಾಗುತ್ತದೆ. ಹಾಗಾಗಿ ಇರುವ ದಾರಿ ಅದೊಂದೇ, ಇನ್ನು ಬೇರೆ ಏನೂ ಇಲ್ಲ, ಅದನ್ನೊಂದನ್ನೇ ಮುಂದುವರೆಸಬೇಕು ಅಂತ. ನಮಗೆಷ್ಟೋ ಬಾರಿ ಪರಿಹಾರ ಅನ್ನುವುದು ತುಂಬ ಕಷ್ಟ ಅಂತ ಗೊತ್ತಾಗುತ್ತದೆ. ಆದರೆ ಇದು ಬಿಟ್ಟು ಇನ್ಯಾವುದೂ ಪರಿಹಾರವಿಲ್ಲ ಅಂದಾಗ ಅದನ್ನೇ ಆಶ್ರಯಿಸಿಕೊಳ್ಳಬೇಕು, ಅದನ್ನೇ ಗಟ್ಟಿಯಾಗಿ ಹಿಡಿಯಬೇಕು. ಈ ಕಾರಣದಿಂದ ವೇದಾಂತ ಕೊಡತಕ್ಕಂಥ ಪರಿಹಾರ ತುಂಬ ಕ್ಲಿಷ್ಟವಾದದ್ದು, ಬಹಳ ಪ್ರಯತ್ನ ಸಾಧ್ಯವಾದದ್ದು, ತುಂಬ ಜನ್ಮಾಂತರಗಳ ಒಂದು ಆಧಾರ ಇರಬೇಕು ಅಂತ ಹೇಳುವ ಮಟ್ಟಿಗೆ ಅದಕ್ಕೆ ಮತ್ತೆ ಪ್ರಯತ್ನ ಬೇಕು ಅಂತ ಅಂದರೂ ಇದು ಬಿಟ್ಟು ಬೇರೆ ಯಾವುದೂ ಗತ್ಯಂತರ ಇಲ್ಲದ ಕಾರಣ ಅದನ್ನೇ ಹಿಡಿಯಬೇಕು. ಈ ಕಾರಣದಿಂದ ವೇದಾಂತಕ್ಕೆ ಆಲ್ ಟೈಮ್ ಟೇಕರ್ಸ್, ಎಲ್ಲ ಕಾಲದಲ್ಲಿಯೂ ಎಲ್ಲರೂ ಕೂಡ ಇದರ ಗಿರಾಕಿಗಳೇ, ಬೇರೆ ಯಾವುದೂ ದಾರಿ ಇಲ್ಲ. ನಾಣ್ಯ ಪಂಥ ವಿದ್ಯತೆ ಅಯನಾಯ ಅಂತ ವೇದ ಹೇಳೋದು ಆ ಕಾರಣದಿಂದಲೇ. ಅದರಿಂದಾಗಿ ಮತ್ತೆ ಸಾಕ್ಷಿಭಾವವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ನಮ್ಮ ಕೈಗೆ ಎಟುಕುತ್ತದೆಯೋ ಅಷ್ಟು, ಆ ಮಟ್ಟಕ್ಕೆ ಅಷ್ಟರ ಮಟ್ಟಿಗೆ ನಮ್ಮ ಒಂದು ಭಾವ ನಮ್ಮದಾಗಿರುತ್ತದೆ. ಅದು ಈ ಜನ್ಮದಲ್ಲಿ ನಮ್ಮ ಅಳವಿನಲ್ಲಿ ಆಗುವಂಥದ್ದ ಗೊತ್ತಿಲ್ಲ, ಪ್ರಯತ್ನ ಪಡಿ ಅಂತನ್ನಬೇಕು. ಯಾಕೆಂದರೆ ಯಾರಿಗೆ ಯಾರೂ ಭರವಸೆ ಕೊಡಲಾರರು. ನಮಗೇನೋ ಒಂದು ಭರವಸೆ ಸಿಕ್ಕಿಬಿಟ್ರೆ ಸಮಾಧಾನ ಅಂತ ಅಂದುಕೋತೀವಿ, ಆದರೆ ಅದು ಖಂಡಿತ ಕಷ್ಟಕಾರಿಯಾದದ್ದು. ಇಲ್ಲಿಗೆ ಈಗ ಬರೋ ಮುನ್ನ ಭೈರಪ್ಪನವ್ರನ್ನ ನೋಡಿ ಮಾತನಾಡಿಸೋಕ್ಕೆ ಹೋಗಿದ್ದೆ. ಬೆಳಗ್ಗೆಯಿಂದ ಅವರ ಸನ್ನಿಧಿಯಲ್ಲಿಯೇ ಇದ್ದೆ. ಆಗ ಅವರು ಹೊಸ ಕಾದಂಬರಿ ಬರೆದದ್ದು, ಅದರ ಪರಿಷ್ಕಾರ ಇತ್ಯಾದಿ ನಡೀತಾ ಇದ್ದವು. ಅದನ್ನು ಕುರಿತು ಸಲಹೆ ಸೂಚನೆ ಅನ್ನುವುದು, ವಿಮರ್ಶೆ ಇತ್ಯಾದಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಿಮಗೆ ಯಾವುದು ಬದುಕಿಗೆ ಪ್ರೇರಣೆ ಅಂತ ಕೇಳಿದೆ. ಜಿಜೀವಿಷೆ, ಬದುಕಿರಬೇಕು ಅಂತ ಮಾಡಿಸುವಂಥದ್ದು ಏನು ಅಂತ. ಎಷ್ಟೋ ಬಾರಿ ಸಾಕು ಬದುಕು ಅಂತ ಅನಿಸುತ್ತದೆ, ಬೇಸರ ಆಗುತ್ತದೆ, ಏನೂ ಗುರಿ ತೋಚೋದಿಲ್ಲ, ಮತ್ತು ಇಂಥದ್ದು ಬೇಡ ಅನ್ನಿಸುತ್ತದೆ. ನಿಮಗೆ ಯಾವ ರೀತಿಯಾಗಿ ಜಿಜೀವಿಷೆ ಅಂತ ಕೇಳಿದೆ. ಆಗ ಈ ಥರದ್ದೇನೋ ಹೆಣತ್ಕೊಂಡಿರ್ಬೇಕಲ್ವ, ಅದೇ ಬದುಕಿನ ಪ್ರೇರಣೆ ನನಗೆ ಅಂತಂದರು. ಏನು ಹೆಣಗಿರೋದು ಅಂದರೆ, ನನ್ನ ಪಾಡಿಗೆ ನಾನು ಊಟ ಮಾಡ್ತಾ, ತಿಂಡಿ ತಿಂತಾ, ದಿವಸಕ್ಕೆ 4 ಲೋಟ ಹಾಲು ಕುಡಿತಾ, ಹಣ್ಣು ಹಂಪಲು ತಿಂದುಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ಬೋದಾದರೂ ಒಂದು ಸ್ವಲ್ಪ ಹೊತ್ತಿಗೆ ಸಪ್ಪೆ ಅನಿಸಿಬಿಡ್ತದೆ, ಬೇಸರ ಅಂತ ಅನಿಸುತ್ತದೆ, ಇನ್ನೇನಾದರೂ ಮಾಡಬೇಕು ಅನಿಸುತ್ತದೆ. ಈಗ ಹೊಸ ಕಾದಂಬರಿ ಕೈಗೊಂಡದ್ದಾಗಿದೆ, ಬರೆದದ್ದು ಆಗಿದೆ. ಅದು ಬರೆದದ್ದು ಒಂದು ಪ್ರಮಾಣಕ್ಕೆ ಸರಿ ಅನಿಸಿದೆ, ಇನ್ನೊಂದು ಪ್ರಮಾಣಕ್ಕೆ ಸರಿಯಲ್ಲ ಅಂತ ಅನಿಸಿದೆ. ಅದನ್ನು ಮತ್ತೊಂದು ಆಕಾರ ಹಾಕಬೇಕು.
ಯಾವುದೋ ಒಂದು ರೀತಿಯಲ್ಲಿ ಅದರ ಕಲ್ಪನೆ ಬೆಳೆಯಬೇಕು ಅಂತ ಇತ್ತು. ಪೂರ್ಣವಾಗಿ ಮನಸ್ಸಿನಲ್ಲಿ ಅಂದುಕೊಂಡಂತಹ ಬಗೆಯಲ್ಲಿ ಇನ್ನೂ ಬಂದಿಲ್ಲ ಕಲ್ಪನೆ. ಅದಕ್ಕಾಗಿ ತಳಮಳ, ಚಟಪಟಿಕೆ ಅದನ್ನು ಬೇರೊಂದು ರೂಪಕ್ಕೆ ಹಾಕಿ ಕೊಡಲೇಬೇಕು. ಹಾಕಿ ಕೊಡುವವರೆಗೂ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕಾಗಿ ತಪನೆ, ಒದ್ದಾಟ ಮಾಡಬೇಕು. ಅದೆಲ್ಲ ಮಾಡಿ ಸಮಾಧಾನ ಆಯಿತು ಅನಿಸಿದ್ರೆ ಒಂದು 4-5 ದಿವಸ ಮನಸ್ಸಿಗೆ ಪ್ರಸನ್ನತೆ, ಆಮೇಲೆ ಮತ್ತೆ ಅಂಟುಕೊಳ್ಳುತ್ತೆ ಇನ್ನೊಂದು ಚಿಂತೆ ಅಂತ ಹೇಳ್ತಾ ಇದ್ರು. ಅಂದರೆ ಯಾವುದೇ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡಬೇಕು ಅಂತ ನಾವು ಮಾಡುವ ಕೆಲಸ, ಆ ನೆಮ್ಮದಿಯನ್ನು ತಂದುಕೊಡೋದ್ರೊಳಗೆ ಮಿಕ್ಕೆಲ್ಲವನ್ನ ಮರೆಯುವಂತೆ ಆಗುತ್ತದೆಯಲ್ಲ, ತಾದಾತ್ಮ್ಯದಲ್ಲಿ ಮಗ್ನವಾಗುವಂತೆ ಮಾಡುತ್ತದೆಯಲ್ಲ, ಅದೇ ಸಾಧನೆ ಅಂತಂದರೆ ಇನ್ಯಾವುದೂ ಅಲ್ಲ. ಅದನ್ನು ಡಿ ವಿ ಜಿಯವರು ಅದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು ಅಂತಂದರು. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯುತ್ತದನೊಂದೇ ಉಳಿತೆಲ್ಲ ಪೆರನು, ಅದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಅಂತ. ದೊಡ್ಡದಕ್ಕೆ ಬದ್ಧವಾಗಿ ಮಗ್ನವಾಗಿ ಅದರ ಅನುಸಂಧಾನದಲ್ಲಿ ಆ ಕ್ಷಣ ನಮ್ಮ ಪ್ರತ್ಯೇಕತೆಯ ಭಾವವನ್ನು, ಕರ್ತೃತ್ವ ಭೋಕ್ತೃತ್ವಗಳ ಈ ಜಗದ್ಭಾವವನ್ನು, ಜಗದ್ಭಾರವನ್ನು ಬಿಡುವಂಥದ್ದು ಅಂತ. ಹೀಗೆ ಬಿಡುವಂಥ ಸಾಧನೆ ಮಾಡ್ತಾ ಬರಬೇಕು. ಅದು ಯಾವ ಕಾಲಕ್ಕೆ ಮುಗಿಯುತ್ತದೆಯೋ ನಮಗದು ಗೊತ್ತಿಲ್ಲ. ಆದರೆ ಮುಗಿಯುತ್ತದೆಯೋ ಬಿಡುತ್ತದೆಯೋ ಭಾರವನ್ನು ಪಕ್ಕಕ್ಕೆ ಇಡುವಂಥದ್ದು, ಜೀವದ ವೇದನೆಯನ್ನು ಕಳೆದುಕೊಳ್ಳುವುದು, ಅಪರಿಪೂರ್ಣತೆಯ ಕೊರತೆಯ ತಳಮಳವನ್ನು ಪಕ್ಕಕ್ಕೆ ಇಟ್ಟುಕೊಳ್ಳುವಂಥದ್ದು ಯಾವುದಿದೆ, ಉಪೇಕ್ಷೆ ಮಾಡುವುದು, ದೂರಕ್ಕಿಡುವಂಥದ್ದು, ಅದೊಂದೇ ನಮಗಿರುವಂಥ ದಾರಿ. ಈ ಕಾರಣದಿಂದ ವೇದಾಂತ ಹೇಳಿದ ಆ ಒಂದು ಮಾರ್ಗಕ್ಕೆ ನಾವು ಬರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಆ ಒಂದು ಹಿರಣ್ಯಗರ್ಭ ಅಂತಂದರೆ ಸೃಷ್ಟಿಕರ್ತ ಯಾವನಿದ್ದಾನೆ, ಆ ಸೃಷ್ಟಿಕರ್ತನ ಸಮಾನನಾಗಿ ಅವನು ರಾಗದ್ವೇಷಗಳನ್ನು ಮೀರಿ ಪ್ರಕೃತಿಯನ್ನು ಕಾಣುವ ಸ್ಥಿತಿಗೆ ಬರ್ತಾನೆ. ಹಾಗೆ ಬಂದವನು ಎಲ್ಲದರ ಕರ್ತೃವಾದ ಆ ಪರಮಾತ್ಮನನ್ನು ಕಂಡವನಾಗ್ತಾನೆ. ಅಂದರೆ ತಾನೇ ಆ ಪರಮಾತ್ಮ ಹೇಗೆ ಅಂಟಿಲ್ಲದೆ ಬಾಳ್ತಾನೋ ಹಾಗೆ ಬಾಳುವವನಾಗ್ತಾನೆ. ಮತ್ತು ಅವನು ನಿರಂಜನನಾಗಿ ಯಾವ ಲೇಪವೂ ಇಲ್ಲದೆ, ಯಾವ ಅಂಟೂ ಇಲ್ಲದೆ, ಪುಣ್ಯ ಪಾಪೇ ವಿಧೂಯ ಒಳಿತು ಕೆಡಕುಗಳ ದ್ವಂದ್ವವನ್ನು ಮೀರಿ ಪುಣ್ಯ ಪಾಪಗಳು ಅನ್ನುವ ರಾಗದ್ವೇಷಗಳು ಅನ್ನುವ ದ್ವಂದ್ವಗಳನ್ನು, ಆ ಜೋಡಿಯ ತೊಡಕುಗಳನ್ನೆಲ್ಲವನ್ನು ದಾಟಿಕೊಂಡು ಪರಮಂ ಸಾಮ್ಯಮುಪೈತಿ, ಬ್ರಹ್ಮದ ಪರಮ ಸಾಮ್ಯವನ್ನು, ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತಾರಲ್ಲ, ಆ ಮಟ್ಟಕ್ಕೆ ಪಡೆಯುತ್ತಾನೆ ಅಂತ. ಅಂದರೆ ಅವನಿಗೆ ಭಯಶೋಕ ಮೋಹಗಳು ಕಾಡುವುದಿಲ್ಲ, ದ್ವಂದ್ವ ತೊಡಗಿಸಿಕೊಳ್ಳುವುದಿಲ್ಲ ಅನ್ನುವುದು ತಾತ್ಪರ್ಯ. ಸತ್ಯೇನ ಲಭ್ಯ ತಪಸಾ ಹ್ಯೇಷ ಆತ್ಮ ಸಮ್ಯಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತಃಶರೀರೇ ಜ್ಯೋತಿರ್ಮಯೋ ಹಿ ಶುಭ್ರೋ ಯಂ ಪಶ್ಯಂತಿ ಯತಯ ಕ್ಷೀಣದೋಷಾ. ಇನ್ನು ಈ ರೀತಿಯಾದ ಬ್ರಹ್ಮವಸ್ತುವನ್ನು ನಿತ್ಯವಾದ, ನಿರಂಜನವಾದ, ಸತ್ಯವಾದ ಸಮ್ಯಜ್ಞಾನದ ಆ ವಸ್ತು ಯಾವುದುಂಟು ಅದನ್ನು ಹೃದಯಾಕಾಶದಲ್ಲಿ ಜ್ಯೋತಿಸ್ಸಾಗಿ ಕಂಡುಕೊಳ್ತಾರೆ, ದೋಷರಹಿತರಾಗಿ ಸಂಯಮಿಗಳಾಗಿ ಕಾಣ್ತಾರೆ. ಅಂಥವರನ್ನು ಯತಿಗಳು ಅಂತಾರೆ ಅಂತ. ಯತಿ ಅಂತಂದರೆ ತನ್ನ ಮೇಲೆ ತನಗೆ ಹತೋಟಿ ಇರುವಂಥವನು ಅಂತ. ಯತನಾದ್ಯತಿ ಯಮನಂ ಅಸ್ಯ ಇತಿ ಯತಿ. ಯಾರಿಗೆ ಯಮನ ಸಂಯಮ ಉಂಟೋ ಅವರು ಯತಿಗಳಾಗಿದ್ದಾರೆ. ಅವರಿಗೆ ಈ ತತ್ವ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಪ್ರಾಣೋ ಹ್ಯೇಷಯ ಸರ್ವಭೂತೈರ್ವಿಭಾತಿ ವಿಜಾನನ್ ವಿದ್ವಾನ್ ಭವತೆ ನಾತಿವಾದಿ ಆತ್ಮಕ್ರೀಡ ಆತ್ಮರತಿ ಕ್ರಿಯಾವಾನ್ ಯೇಷ ಬ್ರಹ್ಮವಿದಾಂ ವರಿಷ್ಠ. ಅವನು ಕ್ರಿಯಾವಾನ್ ಆಗಿರುತ್ತಾನೆ, ಆತ್ಮಕ್ರೀಡ ತನ್ನಲ್ಲಿ ತಾನು ಆಟ ಆಡ್ತಾ ಇರ್ತಾನೆ, ಆತ್ಮರತಿ ತನ್ನಲ್ಲಿ ತಾನು ಮಗ್ನನಾಗಿರ್ತಾನೆ. ಅಂಥವನು ಎಲ್ಲ ಸರ್ವಭೂತಗಳು ತನ್ನೊಳಗಿದ್ದು ತಾನು ಎಲ್ಲ ಭೂತಗಳಲ್ಲಿ ಇವೆ ಅಂತ ಭಾವಿಸಿಕೊಂಡು ನಾತಿವಾದಿ ಅಂದರೆ ಅತಿಯಾದ ವಾದವನ್ನು ಮಾಡೋದಿಲ್ಲ, ಎಲ್ಲವನ್ನೂ ತುಟಿಮೀರದ ರೀತಿಯಲ್ಲಿ ನಡೆಸಿಕೊಳ್ಳುವಂಥದ್ದು ಇದೆಯಲ್ಲ ಅದು ಅತಿವಾದ, ಉಚಾಯಿಸಿ ಮಾತನಾಡುವುದು ಅಂತ. ಅಂಥದ್ದು ಯಾವುದೂ ಇಲ್ಲದೆ ಪ್ರಾಣಸ್ವರೂಪಿಯಾಗಿರುತ್ತಾನೆ ಅಂತ. 100-100 ಮಾತುಗಳಲ್ಲಿ ಉಪನಿಷತ್ತು ಹೇಳ್ತಾ ಇದೆ. ಕಾರಣ ಇಷ್ಟೇ, ಅದಷ್ಟು ದೊಡ್ಡದು ಅಂತ ತೋರ್ಪಡಿಸಬೇಕು. ಅದರಿಂದ ಎಲ್ಲೆಲ್ಲಿಯೂ ತಾನಿದ್ದು ತನ್ನೊಳಗೆ ಎಲ್ಲವೂ ಇರುವಂಥದ್ದಾಗಿ ಯಾವುದನ್ನೂ ಕುರಿತು ರೂಕ್ಷವಾಗಿ ನಡೆದುಕೊಳ್ಳದೆ
ತನ್ನ ಸೌಖ್ಯದಲ್ಲಿ ತಾನು ಮಗ್ನವಾಗಿ ಮೈಮರೆತಿರುವಂಥದ್ದು ಅಂತ. ಅಂದರೆ ತನ್ನ ನೆಮ್ಮದಿಗೆ ಮತ್ತೊಂದನ್ನು ಆಶ್ರಯಿಸಬೇಕಾಗಿ ಬಂದಾಗ ಅಷ್ಟರ ಮಟ್ಟಿಗೆ ಅದು ಪರಾಧೀನ. ಆ ಅನ್ಯಾಶ್ರಯದ ಪರಾಧೀನದ ಕ್ಲೇಶ ಇಲ್ಲದೇ ಇರುವಿಕೆ ಆತ್ಮಕ್ರೀಡಾ ಆತ್ಮರತಿ ಅಂತ. ನಮ್ಮ ಮೇಲೆ ನಾವು ನಿಲ್ಲುವಂಥದ್ದು. ಈಗ ನಾವು ಯಾರನ್ನಾದರೂ ಒಬ್ಬರನ್ನ ಎಮೋಷ್ನಲ್ ಸಪೋರ್ಟ್ ಅನ್ನೋದಕ್ಕಾಗಿ ಭಾವನಾತ್ಮಕವಾದ ಭರವಸೆಗೆ ಅಂತ ಒಬ್ಬರನ್ನ ಅವಲಂಬಿಸಿದ್ರೆ ತತ್ಕ್ಷಣ ಅಷ್ಟರ ಮಟ್ಟಿಗೆ ಅವರ ಹಂಗಿಗೆ ನಾವು ತುತ್ತಾದ್ವಿ. ಅವ್ರಿಗಿನ್ಯಾವುದೋ ಕೆಲಸ ಅಥವಾ ಅವ್ರಿಗಿನ್ಯಾವುದೋ ಬೇಕಾದದ್ದು ಬೇರೆಯದುಂಟು, ನಾವು ಅಷ್ಟಾಗಿ ಬೇಕಿಲ್ಲ ಅಂದರೆ ನಮಗೆ ಅವ್ರ ಹತ್ರ ಹೋಗಿದ್ದರಿಂದ ಸಮಾಧಾನಕ್ಕಿಂತ ಹೆಚ್ಚಾಗಿ ಅಸಮಾಧಾನವೇ ಉಂಟಾಗುವಂಥದ್ದು. ಲೋಕದಲ್ಲಿ ಸರ್ವತ್ರ ಇದೇ ಕಾಣ್ತೀವಿ. ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ, ತಾಯಿಯಿಂದ ಮಕ್ಕಳಿಗೆ, ಮಕ್ಕಳಿಂದ ತಾಯಿಗೆ, ಎಲ್ಲ ಕಡೆಯಲ್ಲಿಯೂ ಇದೇನೆ. ಇನ್ನೊಂದನ್ನು ಆಶ್ರಯಿಸುವಂಥದ್ದು ಅನ್ನೋದೇ ಒಂದಿಷ್ಟು ಕೊರತೆ ಮಾಡಿಕೊಳ್ಳುವುದು ಅಂತ. ವೆನ್ ವಿ ಗೋ ವಿತ್ ಎ ಬೆಗಿಂಗ್ ಬೌಲ್ ವಿಲ್ ಆಲ್ವೇಸ್ ಬಿ ಇನ್ಸಲ್ಟೆಡ್. ಯಾರೇ ಆಗಲಿ ಅಷ್ಟೇ. ದೇಹಿ ಅಂತ ಹೋದ ತಕ್ಷಣ ಅಂಥ ದೊಡ್ಡ ಮಹಾವಿಷ್ಣು 3 ಅಡಿ ಹೆಜ್ಜೆ ಯಾಚನೆ ಮಾಡೋದಕ್ಕಾಗಿ ಹೋದ ತಕ್ಷಣವೇ ಕುಬ್ಜನಾಗಿಬಿಟ್ಟ ಅಂತ, ಕುಳ್ಳಾಗಿಬಿಟ್ಟ, ಭೂಮಿ ಒಳಗೇನೆ ಹೊಸ್ತುಕೊಂಡು ಹೋಗೋ ದುಸ್ಥಿತಿ ಬಂದುಬಿಡ್ತು ಅಂತ. ವಾಮನತ್ವ ಬಂದದ್ದು ಯಾಕೆ? ಯಾಚನೆ ಮಾಡೋದಿದ್ದಾಗ. ಯಾಚನೆ ಅನ್ನೋದಿಲ್ಲದೆ ಇದ್ದರೆ ಯಾವ ಚಿಂತೆಯೂ ಇಲ್ಲ. ದಾರಿದ್ರ್ಯಸ್ಯ ಪರಾಕಾಷ್ಠಾಂ, ದಾರಿದ್ರ್ಯದ ಪರಾಕಾಷ್ಠೆ ಯಾವುದು ಅಂತಂದರೆ ಯಾಚನಾ ನೇತರದ್ವಿದು, ಬೇಡಿಕೆ ಯಾಚನೆ ಮಾಡುವುದೇ ಹೊರತು ಇನ್ಯಾವುದೂ ಅಲ್ಲ. ಬೇಡುವಂಥದ್ದು ಇಲ್ಲದೇ ಇದ್ದಾಗ ಬಡತನಕ್ಕೆ ತನ್ನಂತೆ ತಾನೇ ಯಾವ ಕಷ್ಟವೂ ಇಲ್ಲ. ಬೇಡುವ ಸ್ಥಿತಿ ಬಂದಾಗ ಅದು ಬಡತನ. ಸಿರಿತನ ಇದ್ದರೂ ಬಡತನ. ಎಷ್ಟು ದೊಡ್ಡ ಶ್ರೀಮಂತನಾಗಲಿ ಒಂದು ಸಹಾಯ ಬೇಕು, ಮುಂದು ನೆರವು ಬೇಕು, ಮತ್ತೊಬ್ಬರಿಂದ ಅನುಕೂಲ ಆಗಬೇಕು ಅಂತೊಡನೆ ಹಿಡಿಯಾಗಿ ಬಿಡುತ್ತದೆ ಹೃದಯ. ಆ ರೀತಿಯಲ್ಲಿ ಆತ್ಮಕ್ರೀಡನಲ್ಲದವನಿಗೆ, ಆತ್ಮರತಿ ಅಲ್ಲದವನಿಗೆ ಆ ಕೊರತೆ ಉಂಟಾಗುತ್ತದೆ. ಹಾಗಿಲ್ಲದೆ ಇದ್ದವನಿಗೆ ತೊಂದರೆ ಇರುವುದಿಲ್ಲ. ಅದು ಬಹಳ ಮುಖ್ಯವಾದ ಸ್ಥಿತಿ. ಸನ್ಯಾಸದ ಮುಖ್ಯ ಲಕ್ಷಣ ಅಂಥದ್ದು ಅಂತಂತಾರೆ. ನಮಗೆ ಈಗ ಗೊತ್ತಾಗುತ್ತದೆ, ಲೋಕದಲ್ಲಿ ಸನ್ಯಾಸಿಗಳು ಅಂತ ಹೇಳಿಕೊಂಡು ತಿರುಗುವವರು ಎಷ್ಟೋ ಜನ ಇದ್ದಾರಲ್ಲ. ನಾವು ಸನ್ಯಾಸಿಗಳು ಅಂತ ಮತ್ತೆ ಮತ್ತೆ ಗೌರವ ಕೊಡ್ತೀವಲ್ಲ, ಅವರಿಗೆ ಎಷ್ಟು ಜನಕ್ಕೆ ಈ ಸಮಾಧಾನ ಉಂಟು? ಬಹಳ ಕಷ್ಟ. ಪಾಪ ಅವರಿಗೆ ಇನ್ನೂ ಹೆಚ್ಚಿನ ಪ್ರಾಜೆಕ್ಟ್ಗಳು, ಇನ್ನೂ ಹೆಚ್ಚಿನ ಚಿಂತೆಗಳು, ಇನ್ನೂ ಹೆಚ್ಚಿನ ತಳಮಳಗಳು ಇರುತ್ತವೆ. 3 ದಿವಸಕ್ಕೆ ಸರ್ಕಾರಿ ಕಚೇರಿಗಳ ಹತ್ತಿ ಇಳಿದು ಮಾಡ್ತಾ ಇರ್ತಾರೆ. ಆ ರೀತಿಯಾದ ದುಸ್ಥಿತಿ ಬರ್ತಾ ಇರ್ತದೆ. ಹೀಗಾಗಿ ಸತ್ಯಪ್ರೀತಿ ಇದಕ್ಕೆ ತುಂಬ ಮುಖ್ಯವಾಗಿ ಬೇಕಾದದ್ದು. ಸತ್ಯಪ್ರೀತಿ ಇದ್ದವನಿಗೆ ಈ ದ್ವಂದ್ವಗಳ ಕಾಟ ಕಡಿಮೆ ಅನ್ನೋದನ್ನು ಮುಂದಿನ ಮಂತ್ರ ಹೇಳುತ್ತದೆ. ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥಾ ವಿತತೋ ದೇವಯಾನಃ ಏನಾಕ್ರಮ್ಯಂತ್ಯಃ ಋಷಯಃ ಶಾಪ್ತಕಾಮಾಃ ಯತ್ರ ತತ್ ಸತ್ಯಸ್ಯ ಪರಂ ನಿಧಾನಂ. ಸತ್ಯಮೇವ ಜಯತೆ, ಸತ್ಯವೊಂದೇ ಜಯಿಸುವಂಥದ್ದು. ಜಯತಿ ಅಂತ ಇರಬೇಕು ಪರಸ್ಮೈಪದಿ ರೂಪ, ಆರ್ಷವಾಗಿ ಆತ್ಮನೇಪದಿ ರೂಪ ಜಯತೆ ಅಂತ ಬಂದಿದೆ. ವಿಜಯತೆ ಅನ್ನುವುದಾಗಬೇಕು ವಿಪರಾಭ್ಯಾಂ ಜೇ ಅನ್ನುವ ವ್ಯಾಕರಣ ಸೂತ್ರದಿಂದ. ಅಂದರೆ ವೇದ ವ್ಯಾಕರಣ ಸೂತ್ರವನ್ನೆಲ್ಲ ಇಟ್ಟುಕೊಂಡು ರಚಿತವಾದದ್ದಲ್ಲ, ಇದಾದ ಮೇಲೆ ವ್ಯಾಕರಣ ಬಂದದ್ದು. ಹಾಗಾಗಿ ನಾವು ಪಾಣಿನಿಯ ವ್ಯಾಕರಣ ರೂಪದಲ್ಲಿ ಹೀಗೆ ಹಾಗೆ ಅಂತಂತೀವಿ ಅಷ್ಟೇ. ಈ ರೀತಿಯಾದ ಪಾಣಿನಿ ಪೂರ್ವದ ಇಷ್ಟೆಷ್ಟೋ ರೂಪಗಳು, ಆರ್ಷ ರೂಪಗಳು ಅನ್ನುವುದು ವೇದ ವಾಂಗ್ಮಯದಲ್ಲಿ, ಮಹಾಭಾರತ ರಾಮಾಯಣಾದಿಗಳಲ್ಲಿ ಪ್ರಸಿದ್ಧ. ಇರಲಿ, ಸತ್ಯವೊಂದೇ ಜಯಿಸುವಂಥದ್ದು ಇದು ನಮ್ಮ ರಾಷ್ಟ್ರದ ಧ್ಯೇಯವಾಕ್ಯ, ನಮ್ಮ ದೇಶದ ಧ್ಯೇಯವಾಕ್ಯವಾಗಿ ಲೋಕಪ್ರಸಿದ್ಧವಾದದ್ದು ಇದು. ನ ಅನೃತಂ, ಸುಳ್ಳಲ್ಲ. ಅಂದರೆ ಸತ್ಯ ಮಾತ್ರ ಜಯಿಸುವುದು ಅಂತ ಹೇಳಿದೆ, ಅದನ್ನೂ ಸೇರಿಸಿ ಸುಳ್ಳು ಜಯಿಸುವುದಿಲ್ಲ ಅಂತಲೂ ಹೇಳಿದೆ. ಅಂದರೆ ಅನ್ವಯ ವ್ಯತಿರೇಕ, ವಿಧಿ ನಿಷೇಧ ಎರಡೂ ಬಗೆಯಿಂದ ಕೂಡ ಅದು ಸತ್ಯದ ಮಹಾತ್ಮ್ಯವನ್ನು ಹೇಳಿದೆ. ಸತ್ಯೇನ ಪಂಥಾ ವಿತತೋ ದೇವಯಾನಃ, ಸತ್ಯದ ದಾರಿಯಲ್ಲಿ ವಿಸ್ತೃತವಾಗಿ ವ್ಯಾಪಕವಾಗಿ ಇರುವಂಥದ್ದು ದೇವಯಾನ. ದೇವತೆಗಳನ್ನು ತಲುಪುವ ದಾರಿ ಅದು ಸತ್ಯದ ದಾರಿಯೇ. ಹಾಗಾಗಿ ಏನ ಆಕ್ರಾಮಂತಿ, ಯಾರು ಯಾವ ಈ ಸತ್ಯದ ದಾರಿಯಿಂದ ನಡೆದು ಹೋದರೂ ಆಪ್ತಕಾಮಾಹ ಅಂದರೆ ಬಯಕೆಗಳನ್ನೆಲ್ಲವನ್ನು ಪಡೆದುಕೊಂಡವರು. ಬಯಕೆಯನ್ನು ಪಡ್ಕೊಂಡವರು ಅಂದರೆ ಬಯಕೆಗಳ ಹಿಂದೆ ಬೆನ್ನು ಬಿದ್ದು ಹುಡುಕೊಂಡು ಹೋಗಿ ಅದನ್ನು ದಕ್ಕಿಸಿಕೊಂಡವರು ಅಂತಲ್ಲ. ಎಲ್ಲ ಬಯಕೆಗಳೂ ಕೂಡ ಬೆನ್ನತ್ತಿ ಹೋಗುವುದರಿಂದ ದಕ್ಕುವಂಥವು ಅಲ್ಲ ಅಂತ ತೀರ್ಮಾನಿಸಿಕೊಂಡು ತಮ್ಮಲ್ಲೇ ತಾವು ಬಯಕೆಗೆ ಕಡಿವಾಣ ಹಾಕಿಕೊಂಡವರು ಅಂತ ಅರ್ಥ. ಅದು ಯತ್ ತತ್ ಸತ್ಯಸ್ಯ ಪರಮಂ ನಿಧಾನಂ,
ಅಂಥ ದೇವಯಾನ ಅದು ಸತ್ಯದ ಪರಮಸ್ಥಿತಿ. ಈ ಸತ್ಯದ ದಾರಿ ಬಹಳ ಮುಖ್ಯವಾದದ್ದು. ಸತ್ಯ ಅನ್ನುವುದು ಯಾವುದು? ತನ್ನಲ್ಲಿ ತಾನಿರುವಂಥದ್ದು. ಅನುಭವನಿಷ್ಠೆ ಯಾವುದಿದೆ ಅದು ಸತ್ಯ ಅನ್ನುವುದು ಉಪನಿಷತ್ತಿನ ತಾತ್ಪರ್ಯ. ಆಮೇಲೆ ಇದು ತುಂಬ ದೊಡ್ಡದಾದದ್ದು, ಸೂಕ್ಷ್ಮವಾದದ್ದು. ಬೃಹಚ್ಚ ತದ್ದಿವ್ಯಂ ಅಚಿಂತ್ಯ ರೂಪಂ ಸೂಕ್ಷ್ಮಾಚ್ಚ ತತ್ ಸೂಕ್ಷ್ಮತನಂ ವಿಭಾತಿ ದೂರಾತ್ ಸುದೂರೇ ತದಿಹಾಂತಿಕೇ ಚ ಪಶ್ಯತ್ಸ್ವಿಹೈವ ನಿಹಿತಂ ಗುಹಾಯಾಂ. ದೂರದಲ್ಲಿ ದೂರ, ಸೂಕ್ಷ್ಮದಲ್ಲಿ ಸೂಕ್ಷ್ಮ, ಹತ್ತಿರದಲ್ಲಿ ಹತ್ತಿರ, ಬೃಹತ್ತಲ್ಲಿ ಬೃಹತ್ತು, ಮಹತ್ತಲ್ಲಿ ಮಹತ್ತು, ಅಚಿಂತ್ಯವಾದದ್ದು, ಅಮೇಯವಾದದ್ದು, ಅಳತೆಗೆ ಸಿಗದೇ ಇರತಕ್ಕಂಥದ್ದು ಅದು ಸತ್ಯದ ಸ್ವರೂಪ ಅಂತ ದ್ವಂದ್ವಗಳ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅದು ತುಂಬ ಸೂಕ್ಷ್ಮ, ತುಂಬ ದೊಡ್ಡದು ಅಂತ ಹೇಳೋದಕ್ಕೆ ಎಲ್ಲ ರೀತಿಯ ಕಾಂಬಿನೇಷನ್ಸು, ಎಲ್ಲ ರೀತಿಯ ಸಾಧ್ಯತೆಗಳನ್ನು ಸ್ಪಷ್ಟ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಈ ಮೂಲಕವಾಗಿ ಅದು ದೊಡ್ಡದು ಅಂತ ನಾವು ತಿಳ್ಕೊಳ್ಬೇಕು. ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚ ನಾಣ್ಯೈ ದೇವೈ ತಪಸಾ ಕರ್ಮಣಾವ ಜ್ಞಾನ ಪ್ರಸಾದೇನ ವಿಶುದ್ಧ ಸತ್ವ ತತಸ್ತುತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನಃ. ಅದನ್ನು ಕಣ್ಣಿಂದ ನೋಡೋಕ್ಕಾಗೋಲ್ಲ, ಮಾತಿನಿಂದ ವಿಸ್ತರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ, ಇತರ ಇಂದ್ರಿಯಗಳಿಂದ ವರ್ಣಿಸೋದಕ್ಕಾಗೋಲ್ಲ, ತಪಸ್ಸಿನಿಂದ ಕರ್ಮದಿಂದ ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಅಂತರಂಗ ವೇದ್ಯವಾದದ್ದು, ಜ್ಞಾನ ಮಾತ್ರವಾದದ್ದು. ಅದು ಎಲ್ಲ ಕಲೆಗಳನ್ನು ಅಂದರೆ ಎಲ್ಲ ಭಾಗಗಳನ್ನು ಮೀರಿದ ಅಖಂಡವಾದದ್ದು, ಇಡಿಯಾದದ್ದು. ಅದು ಸ್ವಯಂ ವೇದ್ಯ ಅಂತ. ಆ ಒಂದೇ ವಿಷಯವನ್ನು ಮತ್ತೆ 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 ಹತ್ತಾರು ಬಾರಿ ಹತ್ತಾರು ರೀತಿಯಲ್ಲಿ ಬಗೆಯಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೇ, ಇನ್ನೇನಲ್ಲ. ಇಷ್ಟವನ್ನು ಮತ್ತೆ ಹೇಳಬೇಕೆ, ರೋಸತ್ತು ಹೋಗುವಷ್ಟು, ಬೇಸರ ಬರುವಷ್ಟು ಬಾರಿ ಪುನರುಕ್ತಿಯನ್ನು ಮಾಡಬೇಕೆ ಅಂದರೆ ಇದಕ್ಕೆ ಶಾಸ್ತ್ರಕಾರರು ಕೊಡುವಂಥ ಒಂದೇ ಸಮಾಧಾನ. ಗಟ್ಟಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಮತ್ತೆ ಮತ್ತೆ ಹೇಳ್ತಾರೆ, ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರೀಯಸಿ. ಎಲ್ಲ ಶಾಸ್ತ್ರಗಳ ತಿಳ್ಕೊಳ್ಳೋದಕ್ಕಿಂತ ಅದನ್ನು ಮತ್ತೆ ಆವರ್ತನ ಮಾಡುವಂಥದ್ದು, ರೀಕ್ಯಾಪ್ಚುಲೇಟ್ ಮಾಡುವುದು, ರೀಸೈಕಲ್ ಮಾಡೋದು, ರೀವಿಸಿಟ್ ಮಾಡೋದು, ಅಸರ್ಟ್ ಮಾಡೋದು ಅಂತ ಹೇಳ್ತಾರಲ್ಲ, ಮತ್ತೆ ಮತ್ತೆ ಅದನ್ನು ಮೊಳೆ ಹೊಡೆದಂತೆ ಹೇಳ್ಕೊಂಡು ಬರಬೇಕು ಅಂತ. ಕೆಲವು ಸೂಕ್ಷ್ಮವಂತರಿಗೆ ಸಾಕೋ ಸಾಕು ಅನಿಸುತ್ತದೆ. ಅಂಥವರು ಉತ್ತಮ ಅಧಿಕಾರಿಗಳು. ಒಮ್ಮೆ ಕೇಳಿ ಕಿವಿ ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡು ಅದನ್ನು ಅನುಭವಕ್ಕೆ ತಂದುಕೊಳ್ಳಿ ಅಂತಂತಾರೆ. ಇಲ್ಲ, ನಮಗೆ ಇನ್ನೊಂದು 4 ಸರ್ತಿ ಕೇಳಿದ್ರೆ ಗೊತ್ತಾಗುತ್ತದೆ ಅಂದರೆ ಕಿವಿ ತೆಗೆದು ಮನಸ್ಸು ತೆರೆದು ಆಲೋಚನೆ ಮಾಡಿ, ಇನ್ನೂ ಒಂದು 10 ಸರ್ತಿ ಬೇಕು ಅಂದರೆ ಮತ್ತಷ್ಟು ಮಾಡಿಕೊಳ್ಳಿ ಅಂತ. ಅದರಿಂದ ಉಪನಿಷತ್ತುಗಳ ಎಲ್ಲ ವಾಕ್ಯಗಳು, ಎಲ್ಲ ಉಪನಿಷತ್ತಿನ ಎಲ್ಲ ಮಾತುಗಳು ಕೂಡ ಸಮಾನವಾಗಿ ಒಂದೇ ಅಧಿಕಾರಿಗೆ ದಕ್ಕುವಂಥದ್ದು ಅಂತಲ್ಲ, ಬೇರೆ ಬೇರೆ ಅಧಿಕಾರಿಗಳಿಗೆ ಉಂಟು. ಅಧಿಕಾರಿಗಳು ಅಂತಂದರೆ ಅರ್ಹತೆಗಳನ್ನು ಉಳ್ಳವರು, ಪರಿಪಾಕವನ್ನು ಉಳ್ಳವರು. ಒಬ್ಬೊಬ್ಬರ ಪರಿಪಾಕದ ಬಗೆಯೇ ಒಂದೊಂದು ರೀತಿಯಾಗಿರುತ್ತದೆ ಹಾಗೆ ಅಂತ. ಅದನ್ನೇ ಮತ್ತೆ ಹೇಳ್ತಾರೆ, ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂತನ್ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾತ್ ಆತ್ಮಜ್ಞಂ ಯರ್ಚಯೇದ್ಭೂತಿಕಾಮಃ. ಯಾವನು ವಿಭೂತಿಯನ್ನು, ವಿಶೇಷವನ್ನು, ಭಾಗ್ಯವನ್ನು, ಜ್ಞಾನವನ್ನು ಅಪೇಕ್ಷೆ ಪಡ್ತಾನೋ ಅವನು ಲೋಕದ ಭಾಗ್ಯವನ್ನು, ಲೌಕಿಕವಾದ ಅಭ್ಯುದಯವನ್ನು ಯಾವುದನ್ನು ಇಷ್ಟಪಡ್ತಾನೆ ಅಂಥ ವಿಭೂತಿಕಾಮಿಯಾದವನು ಯಾವ್ಯಾವುದನ್ನು ಸಂಕಲ್ಪಿಸ್ತಾನೆ, ಯಾವ್ಯಾವ ಲೋಕಗಳನ್ನು ಇಷ್ಟಪಡ್ತಾನೆ ಅವುಗಳನ್ನು ಉಪಾಸನೆ ಮಾಡಿದ್ರೆ ತತ್ತತ್ ಫಲವನ್ನು ಹೊಂದುತ್ತಾನೆ ಅಂತ. ಅಂದರೆ ನಾವು ಏನನ್ನು ಬಯಸ್ತೀವೋ ಅದು ನಾವು ಆಗ್ತೀವಿ ಅನ್ನೋದು ಉಪನಿಷತ್ತು ಹೇಳುತ್ತದೆ. ಹಾಗಾಗಿ ಆತ್ಮವನ್ನು ಬಯಸುವವರು ಆತ್ಮೋಪಾಸಕರಾಗಬೇಕು, ಆತ್ಮವಂತರಾಗಬೇಕು. ಹಾಗಲ್ಲದೆ ಬೇರೆ ಬೇರೆ ಅದನ್ನು ಇಷ್ಟಪಡೋರು ಬೇರೆ ಬೇರೆ ಅದನ್ನು ಇಷ್ಟಪಟ್ಟು ಅದನ್ನು ಪಡ್ಕೊಳ್ತಾರೆ ಅಂತ. ನಾವು ಯಾವುದನ್ನು ಧ್ಯಾನಿಸ್ತೀವಿ, ಯಾವುದಕ್ಕಾಗಿ ದುಡಿತೀವೋ ಅದಂತೂ ನಮಗೆ ದಕ್ಕಲೇಬೇಕು. ಅದು ಬಿಟ್ಟು ಬೇರೆ ಯಾವುದು ದಕ್ಕುವಂಥದ್ದಲ್ಲ. ಹೀಗೆ ಉಪನಿಷತ್ತು ಏನು ಹೇಳ್ತಾ ಇದೆ, ನಿನಗೆ ಸಾಪೇಕ್ಷವಾದ ಜಗತ್ತಿನ ವಿಷಯಗಳು ಬೇಕಾ? ಸಂತೋಷ, ಅದೂ ಸಿಗುತ್ತದೆ. ಆದರೆ ಅದಕ್ಕೆ ನೀನು ದುಡಿಯಬೇಕು, ಹಾಗೆ ಕೆಲಸ ಮಾಡಬೇಕು ಅಂತ. ನಮ್ಮಲ್ಲಿ ಎಷ್ಟೋ ಬಾರಿ ಒಂದರಲ್ಲಿ ಪರಿಶ್ರಮ ಹಾಕೋದನ್ನು ಮತ್ತೊಂದರೊಳಗೆ ಹಾಕಿದ್ರೆ ಇದು ಬರುತ್ತದೆ ಅನ್ನೋ ಭ್ರಮೆ ಉಂಟು. ಉಪನಿಷತ್ತು ಹಾಗೆ ಹೇಳೋಲ್ಲ. ಅದಕ್ಕೆ ಬೇಕಾದದ್ದೇನಿದೆ ಅದನ್ನು ಮಾಡಲೇಬೇಕು ಅಂತ. ನಮ್ಮಲ್ಲಿ ಈ ಕರ್ತವ್ಯ ಭ್ರಷ್ಟತೆಯಂತ ಎಷ್ಟೋ ಬಾರಿ ಜನ ಪೂಜೆ ಮಾಡೋಣ, ಧ್ಯಾನ ಮಾಡೋಣ, ಜಪ ಮಾಡೋಣ, ಈ ಮೂಲಕವಾಗಿ ಲೌಕಿಕವಾದದ್ದು ಯಾವುದೋ ಸಿದ್ಧಿ ಆಗಿಬಿಡ್ತದೆ ಅಂತ. ಇಲ್ಲ, ಅದರ ಸಿದ್ಧಿಗೆ ಅದನ್ನು ಮಾಡಲೇಬೇಕು. ತುಂಬ ಜನ ಜ್ಞಾಪಕ ಶಕ್ತಿ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಯಾವ ಮಂತ್ರ ಉಂಟು, ಪರೀಕ್ಷೆಯಲ್ಲಿ ರ್ಯಾಂಕ್ ಬರೋದಕ್ಕೆ ಯಾವ ಯಂತ್ರ ಉಂಟು,
ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಆಗೋದಕ್ಕೆ ಯಾವ ಬೀಜಾಕ್ಷರಗಳನ್ನು ಜಪ ಮಾಡಬೇಕು ಅಂತ ಹೀಗೆಲ್ಲ ಯೋಚನೆ ಮಾಡ್ತಾರೆ. ಅವುಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಏನೂ ಪ್ರಯೋಜನ ಇಲ್ಲ ಅನ್ನುವುದು ಉಪನಿಷತ್ತು ಸ್ಪಷ್ಟಪಡಿಸುತ್ತದೆ. ನೀವು ನಿಮ್ಮ ಬಿಸ್ನೆಸ್ಸಿಗೆ ಬೇಕಾದದ್ದಕ್ಕೆ ಬಿಸ್ನೆಸ್ಸಲ್ಲಿ ತೊಡಗಿಕೊಳ್ಳಿ ಅಂತಲೇ ಹೇಳುತ್ತದೆ. ಪೃಷ್ಠತಾಡನೆ ದಂತಭಂಗ ಅಂತ ಗಾದೆ ಉಂಟಲ್ಲ, ಬೆನ್ನ ಮೇಲೆ 4 ಏಟು ಹೊಡೆದ್ರೆ ಹಲ್ಲು ಉದುರುತ್ತೆಯೇ, ಆ ರೀತಿ ಅದಕ್ಕೇನು ಮಾಡಬೇಕು ಅದು ಮಾಡಬೇಕು. ನಾವೇನು ಮಾಡ್ತೀವಿ, ಆ ದಿಕ್ಕಿನಲ್ಲಿ ಪರಿಶ್ರಮ ಮಾಡೋದಕ್ಕೆ ಸೋಂಬೇರಿತನ ಮಾಡಿಕೊಂಡು ಇದು ಸ್ವಲ್ಪ ಸುಲಭ ಅಂತ ಭಾವಿಸ್ಕೊಳ್ತೀವಿ. ಜಿತವಾಗಿ ಒಂದು ಕಠಿಣವಾದ ವಿದ್ಯೆಯನ್ನು ಪುಸ್ತಕ ಹಿಡ್ಕೊಂಡು ಓದುವುದು ಅಥವಾ 10 ಬಾರಿ ಬರೆದು ಅಭ್ಯಾಸ ಮಾಡೋದು, ಇಲ್ಲ ಚೆನ್ನಾಗಿ ತಿಳಿದವ್ರ ಹತ್ರ ಹೋಗಿ ಮನಸ್ಸಿಟ್ಟು ಪಾಠ ಹೇಳಿಸ್ಕೊಳ್ಳೋದು ಮಾಡೋದಕ್ಕೆ ಬದಲಾಗಿ ಯಾವುದೋ ಒಂದು ಮೂಲೆಯಲ್ಲಿ ಕೋಣೆಯಲ್ಲಿ ಕುಳಿತು ಮೂಗಿಡ್ಕೊಂಡು ಜಪ ಮಾಡಿದ್ರೆ ಸಾಕು, ಆ ಎಲ್ಲ ವಿದ್ಯೆಯೂ ಲಾಭ ಬರುತ್ತದೆ ನಮಗೆ ಅಂತಂದುಕೊಂಡ್ರೆ ಆ ಮಂತ್ರ ಬಾಯಿಗೆ ಬರುತ್ತೆ ಹೊರತು ಇನ್ನೇನೂ ಆಗೋದಿಲ್ಲ. ಕೆಲವರು ಮಾಡ್ತಾ ಇದ್ದಾರಲ್ಲ, ಗಂಟ ಇಂಪಾಗಿ ನುಡಿಯಬೇಕು ಅಂತಂದರೆ ಸಪ್ತಸ್ವರಗಳ ಸ್ವಾಹಾಕಾರ ಹೋಮ ಮಾಡಬೇಕು ಅಂತ. ಹೊಗೆ ಹೆಚ್ಚಾಗಿ ಗಂಟಲಲ್ಲಿ ಇನ್ನೂ ಸ್ವರಗಳು ನುಡಿಯೋದು ಕಷ್ಟ ಆಗ್ಬೋದೇ ಹೊರತು ಇನ್ಯಾವ ದೊಡ್ಡ ಲಾಭವೂ ಆಗೋದಿಲ್ಲ. ಲಕ್ಷಣವಾಗಿ ತಂಬೂರಿ ಶ್ರುತಿ ಮಾಡಿಕೊಂಡು ಸಾಪಾಸ 3 ಸ್ಥಾಯಿಯಲ್ಲಿಯೂ ಮಂದ್ರ ಮಧ್ಯ ವಿಳಂಬ ಗತಿಗಳಲ್ಲಿ ಆಲಾಪನೆ ಮಾಡ್ತಾ ಇದ್ದರೆ ತನ್ನಂತೆ ತಾನೇ ಆಗುತ್ತದೆ. ಅಂದರೆ ಅವಕ್ಕವಕ್ಕೆ ಸಲ್ಲಿಸಬೇಕಾದನ್ನು ಆ ದಾರಿಯಲ್ಲೇ ಮಾಡಬೇಕು, ಬೇರೆ ದಾರಿಯಲ್ಲಿ ಅಲ್ಲ ಅಂತ. ಅಡುಗೆಗೋಸ್ಕರವಾಗಿ ನಾನು ಅನ್ನಪೂರ್ಣೇಶ್ವರಿ ಜಪ ಮಾಡ್ತಾ ಕೂತ್ಕೋತೀನಿ ಅಂತ ಗ್ಯಾಸನ್ನು ಆಫ್ ಮಾಡಿ ಕೂತ್ಕೊಂಡ್ರೆ ಅಷ್ಟೇ, ಹೊಟ್ಟೆಯಲ್ಲಿ ಎಲೆಗಳು ಕುಣಿತಾ ಇರುತ್ತವೆ, ಇನ್ನೇನೂ ಆಗುವಂಥದ್ದಲ್ಲ. ಹಾಗಿದ್ದರೆ ದೇವತಾ ಪೂಜೆಗೆ, ಪ್ರಶಸ್ತಿಗೆ, ಆರಾಧನೆಗೆ ಯಾವ ಸ್ಥಾನವೂ ಇಲ್ಲವೇ, ಮಾನವೂ ಇಲ್ಲವೇ, ಗೌರವ ಇಲ್ಲವೇ, ಇವಕ್ಕೆ ಯಾವುದಕ್ಕೂ ಬೆಲೆ ಇಲ್ಲವೇ ಅಂತಂದರೆ, ನಾವು ಗ್ಯಾಸ್ ಒಲೆ ಅಂಟಿಸಿದ ಮಾತ್ರಕ್ಕೆ, ಅಡುಗೆ ಮಾಡಿದ ಮಾತ್ರಕ್ಕೆ ಊಟ ನಮ್ಮ ಹೊಟ್ಟೆಗೆ ದಕ್ಕುತ್ತೆ ಅನ್ನೋದೇನು ಖಾತ್ರಿ ಇಲ್ವಲ್ಲ. ಕೊನೆಯ ಹಂತದಲ್ಲಿದ್ದಾಗ ಉಕ್ಕಿ ಬಂದುಬಿಡ್ಬಹುದು, ಅಥವಾ ಯಾವುದೋ ಹೊಗೆ ಗೂಡಿಂದ ಒಂದು ಹಲ್ಲಿಯಲ್ಲಿ ಬಿದ್ದು ಬಿಡ್ಬೋದು. ಈ ರೀತಿಯಾದ ಅನಿರೀಕ್ಷತೆಗಳು ಎಷ್ಟೋ ಆಗಬಹುದಲ್ವ. ಹೀಗಾಗಿ ನಾವು ಮಾಡಿಯೂ ಕೂಡ ನಮಗೆ ದಕ್ಕಲಾಗದೆ ಹೋಗುವಂಥ ಕೆಲವೊಂದು ಆಯಾಮಗಳು ಇರುತ್ತವೆ. ಅದನ್ನು ಪರಮಾತ್ಮ ದಕ್ಕಿಸಲಿ ಅನ್ನುವ ಪ್ರಾರ್ಥನೆ ಆ ಮಟ್ಟಕ್ಕೆ ಬೇಕಾಗುತ್ತದೆ. ಪ್ರತಿಯೊಂದರೊಳಗೂ ದೈವದ ಪಾತ್ರ ಒಂದು ಉಂಟು, ಅನಿರೀಕ್ಷಿತದ ಆಯಾಮ ಅನ್ನೋದು ಉಂಟು. ಅದಷ್ಟನ್ನು ಭಗವಂತ ನಡೆಸಿಕೊಳ್ಳಲಿ ಅನ್ನುವ ಶ್ರದ್ಧೆಯಿಂದ, ಮತ್ತು ನಾನೇ ಮಾಡಿ ದಕ್ಕಿಸಿಕೊಳ್ತೀನಿ ಎನ್ನುವ ಅಹಂಕಾರ ನಿಲ್ಲುವಂಥದ್ದಲ್ಲ. ಎಷ್ಟೋ ಬಾರಿ ನಮ್ಮ ಅನುಭವಕ್ಕೆ ಬರುವಂತೆ ನಮ್ಮ ಅಹಂಕಾರಗಳು ನಿಲುಗಡೆಗೆ ಬಾರದೆ, ಅವು ಪೂರ್ತಿಯಾಗಿ ನಮಗೆ ದಕ್ಕಿಸಿಕೊಡಲಾರದೆ ಅಲ್ಲಲ್ಲಿಯೇ ನಮ್ಮನ್ನು ಒದ್ದಾಡಿಸುವಂಥದ್ದನ್ನು ಕಾಣ್ತಾ ಇದ್ದೀವಿ. ಹೀಗಾಗಿ ಆ ಮಟ್ಟಕ್ಕೆ ನಾವು ದೈವಾನುಗ್ರಹವನ್ನು ನಿರೀಕ್ಷೆ ಮಾಡುವುದು ಯುಕ್ತವಾದದ್ದು. ಅಷ್ಟರ ಮಟ್ಟಿಗೆ ಪ್ರಾರ್ಥನೆ ಸಾಕಾಗುತ್ತದೆ ಹೊರತು ಆದ್ಯಂತವಾಗಿ ಅದೇ ಮಾಡು ಅಂತಂದರೆ 6 ಮನುಷ್ಯನ ಪಾಲಿನದಾದರೆ 7ನೇದು ದೈವದ ಪಾಲು ಅಂತಂದರು. ಹೀಗಾಗಿ ಯಾವುದು ಯಾವ ದಿಕ್ಕಿನಲ್ಲಿ ನಡೆಯಬೇಕಾಗಿದೆಯೋ ಅದಕ್ಕೆ ಆ ದಾರಿಯ ಪ್ರಯತ್ನವನ್ನು ಹಾಕಬೇಕು. ಅದಕ್ಕೆ ಯಾವುದೇ ಶಾರ್ಟ್ ಸರ್ಕ್ಯೂಟ್ ಅನ್ನುವಂಥದ್ದು ಇಲ್ಲ ಅನ್ನುವುದು ಉಪನಿಷತ್ತಲ್ಲಿ ಗೊತ್ತಾಗುತ್ತದೆ. ಹಾಗೆ ಬ್ರಹ್ಮವಸ್ತುವನ್ನು ಕುರಿತು ನಾವು ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ಆ ರೀತಿಯಾಗಿ ಹಂಬಲಿಸಬೇಕು. ಅಂದರೆ ಆನಂದೇತರವಾದದ್ದು ಯಾವುದೂ ಅಲ್ಲ ಅಂತನ್ನುವುದನ್ನು ನಾವು ನಿರೀಕ್ಷೆ ಮಾಡಿಕೊಳ್ಬೇಕು. ಭೈರಪ್ಪನವ್ರನ್ನೇ ಮತ್ತೆ ನೆನೀತಿದ್ದೀನಿ. ಅವರು ಹೇಳಿದ್ರು, ಅವರು ಯಾವಾಗಲೂ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ICS IAS ಇತ್ಯಾದಿ ಪರೀಕ್ಷೆ ಪಾಸ್ ಮಾಡೋದು ಅವರಿಗಿದ್ದ ಬುದ್ಧಿಮತ್ತೆಗೆ, ಅವರಿದ್ದ ಪರಿಶ್ರಮಶೀಲತೆಗೆ ಏನೂ ಕಷ್ಟವಾಗಿರಲಿಲ್ಲ. ಆದರೆ ಅವರು ಇಂಥದ್ದು ಓದಬೇಕು, ಇಂಥದ್ದು ಮಾಡಬೇಕು, ಅದೆಲ್ಲ ಈ ಸರ್ಕಾರಿ ಉದ್ಯೋಗದಲ್ಲಿ ಈ ಅಧಿಕಾರಿ ಬಲದ ಒಂದು ವ್ಯಾಪ್ತಿಯ ಕೆಲಸಗಳಲ್ಲಿ ನಡೆಯುವಂಥದ್ದು ಅಲ್ಲ ಅನ್ನೋದು ಸ್ಪಷ್ಟವಾಗಿತ್ತಂತೆ. ಅದರಿಂದ ನಾನು ಅವನ್ನು ಓದೋಲ್ಲ ಅಂತ. ಹೀಗಾಗಿ ಒಂದು ದೊಡ್ಡ ಪ್ರಪಂಚದ ಆಕರ್ಷಣೆಯಿಂದ ಸಂಪೂರ್ಣವಾಗಿ ಬೇಡ ಅಂತ ತಿರುಗುವ ಶಕ್ತಿ ಇತ್ತಲ್ಲ, ಅದು ತುಂಬ ದೊಡ್ಡದು. ಇನ್ನು ಕೆಲವರು ಅದರ ಕಡೆಗೆ ಹೋಗಿರ್ತಾರೆ, ಅದನ್ನು ಅವರು ಪಡ್ಕೊಂಡಿರ್ತಾರೆ. ಅವರು ಇವರಂತೆ ಆಗಬೇಕು ಅನ್ನೋದು ಸಾಧ್ಯವಾಗದೆ ಹೋಗಿರಬಹುದು. ಇವರಿಗೆ ತಾನು ಏನು ಆದೆ ಎನ್ನುವಲ್ಲಿ ಸಂತೋಷ ಸಮಾಧಾನ ಉಂಟಲ್ಲ, ಅದು ಬಹಳ ದೊಡ್ಡದಾದದ್ದು. ಅದರಿಂದ ಇದು ಮೇಲೂ ಅದು ಕೀಳು ಅನ್ನೋದಕ್ಕಿಂತ ಮಿಗಿಲಾಗಿ ನಾವು ಏನನ್ನು ಇಷ್ಟಪಟ್ವಿ ಅದು ದೊಡ್ಡದು. ಆ ಅರ್ಥದಲ್ಲಿ ಏನೇ, ಪ್ರತಿಯೊಬ್ಬಾಕೆಗೂ ತನ್ನ ಗಂಡ ಅತ್ಯಂತ ಸುಂದರ, ಅತ್ಯಂತ ಸಜ್ಜನ, ಅತ್ಯಂತ ಸಂಭಾವಿತ ಅಂತ ಅನ್ನಿಸಬೇಕು. ಪ್ರತಿಯೊಬ್ಬಾತನಿಗೂ ತನ್ನ ಪತ್ನಿ ಅತ್ಯಂತ ಸುಂದರಿ, ಅತ್ಯಂತ ಸಂಭಾವಿತೆ, ಅತ್ಯಂತ ಸುಶೀಲೆ ಅಂತ ಅನ್ನಿಸಬೇಕು. ಹಾಗಲ್ಲದೆ ಪಕ್ಕದ ಎಲೆಯಲ್ಲಿಯೇ ಬಡಿಸಿರುವಂಥ ಅಡುಗೆ ತುಂಬ ರುಚಿಯಾಗಿದೆ ಅಂದರೆ ಎಂಜಲನ್ನು ತಿನ್ನೋದಕ್ಕೆ ಹೋಗಬೇಕು. ಇನ್ನೊಬ್ಬರು ಎಲೆಗೆ ಕೈ ಹಾಕಿದ್ರೆ ಅವರು ಸುಮ್ಮನೆ ಬಿಟ್ಟಾರೆ, ನಮ್ಮ ಕೈ ಮೇಲೆ ಪೆಟ್ಟು ಕೊಡ್ತಾರೆ. ಈ ಕಾರಣದಿಂದ
ನಮ್ಮ ಪಾಲಿಗೆ ಬಂದದ್ದು ಯಾವುದಿದೆ ಅದರೊಳಗೆ ಸ್ವಾರಸ್ಯವನ್ನು ಕಾಣಬೇಕು ಅಂತ ಒಂದು. ಇನ್ನೊಂದು, ನಮ್ಮ ಪಾಲಿಗೆ ಸ್ವಾರಸ್ಯಕಾರಿಯಾದದ್ದು ಬರಲಿ ಅನ್ನುವ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು. ಹೀಗಾಗಿ ಉಪನಿಷತ್ತು ಪೌರುಷವಾದವನ್ನು ತುಂಬ ಎತ್ತಿ ಹಿಡಿದಿದೆ ಎನ್ನುವುದನ್ನು ಮರೆಯಬಾರದು. ಆಮೇಲೆ 2ನೇ ಖಂಡದಲ್ಲಿ ಹೇಳುತ್ತದೆ, ಸ ವೈ ದೈತತ್ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ ಉಪಾಸತೆ ಪುರುಷಂ ಹ್ಯೇಹ್ಯಕಾಮ ತೇ ಶುಕ್ರಂ ಏತದ್ ಅತಿವರ್ತಂತಿ ಧೀರಾ. ಯಾರಲ್ಲಿ ಈ ಜಗತ್ತೆಲ್ಲವೂ ಸಮರ್ಪಿತವಾಗಿದೆ, ಯಾವುದು ಈ ಜಗತ್ತಾಗಿ ಪ್ರಕಾಶಿಸ್ತಾ ಇದೆ, ಶುದ್ಧ ಚೈತನ್ಯವಾಗಿ ತೋರ್ಕೊಳ್ತಾ ಇದೆ, ಅಂಥ ಪರಬ್ರಹ್ಮ ವಸ್ತುವಿನ ಸ್ಥಾನವನ್ನು ಅರ್ಥ ಮಾಡಿಕೊಂಡವರು, ಹಕಾಮಾಹ ನಿಷ್ಕಾಮರಾದವರು, ಶುಕ್ರಂ ಅಂತಂದರೆ ಈ ಶರೀರ ಧಾರಣಕ್ಕೆ ಕಾರಣವಾದ ಈ ಕರ್ಮ ಬಂಧವನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಅದನ್ನು ದಾಟ್ತಾರೆ ಅಂತ. ಶರೀರ ಅನ್ನುವುದು ನಮಗಿರುವ ಒಂದು ಮಿತಿಯೂ ಹೌದು, ನಮಗಿರುವ ಒಂದು ಬಲವೂ ಹೌದು. ಶರೀರದ ಮೂಲಕವಾಗಿ ಏನೆಲ್ಲ ಮಾಡಬಹುದಾಗಿದೆ, ಜೊತೆಗೆ ಶರೀರ ಅನ್ನುವುದರ ಮೂಲಕವಾಗಿಯೇ ಎಷ್ಟೋ ಮಿತಿಯೂ ಗೋಚರವಾಗುತ್ತದೆ. ನಮ್ಮ ನೆಮ್ಮದಿ, ಅಸ್ವಾಸ್ಥ್ಯ, ಶಾಂತಿ, ಅಶಾಂತಿ ಇವೆಲ್ಲಕ್ಕೂ ಕೂಡ ಶರೀರ ಕಾರಣವಾಗಿದೆ. ಶರೀರವನ್ನು ಆಶ್ರಯಿಸಿಕೊಂಡು ಮನೋಬುದ್ಧಿಗಳು ಇದ್ದೇ ಇವೆ. ಮನಸ್ಸು ಬುದ್ಧಿಗಳ ಪ್ರಭಾವ ಶರೀರದ ಮೇಲೆ, ಶರೀರದ ಪ್ರಭಾವ ಅದರ ಮೇಲೆ ಪರಸ್ಪರ ಆಗುತ್ತಲೇ ಇರ್ತವೆ. ಹೀಗಾಗಿ ಯಾವುದು ಗಟ್ಟಿಯಾದ ಆಧಾರವೋ ಅದೇ ಸಾಕಷ್ಟು ದೊಡ್ಡ ಸವಾಲು ಆಗಿದೆ. ಹೀಗೆ ಆಗಿರೋದ್ರಿಂದ ಅದನ್ನು ಎಷ್ಟರ ಮಟ್ಟಿಗೆ ನಮ್ಮ ಉದ್ದೇಶಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅದನ್ನು ಬಳಸಿಕೊಳ್ಳಬೇಕು. ಹಾಗೆ ಬಳಸಿಕೊಳ್ಳುವ ಮೂಲಕವೇ ಅದನ್ನು ದಾಟಬೇಕು. ನೀರಿಗೆ ಬಿದ್ದಾಗ ನೀರಿಂದ ಆಚೆಗೆ ಬರುವ ಬಗೆ ಹೇಗೆ ಅಂದರೆ ನೀರನ್ನು ತಳ್ಳುವ ಮೂಲಕವಾಗಿ, ಇನ್ನೇನೂ ಅಲ್ಲ. ಹಾಗಾಗಿ ಈಜನ್ನು ಕಲಿಯೋದು ಅಂದರೆ ಅದೇ. ನೀರಲ್ಲಿ ಇದ್ದು ನೀರನ್ನು ತಳ್ಳುವುದನ್ನು ಯಾರು ಬಲ್ಲವನಾಗಿದ್ದಾನೆ ಅವನು ನೀರಿಂದ ಪಾರಾಗ್ತಾನೆ. ಹಾಗೆ ಶರೀರದ ಕಾರಣವನ್ನು ಅರ್ಥ ಮಾಡಿಕೊಂಡು ದೂರ ಹೋಗ್ತಾನೆ. ಕಾಮಾನ್ ಯಃ ಕಾಮಯತೆ ಮನ್ಯಮಾನಃ ಸಕಾಮಭಿರ್ಜಾಯತೆ ತತ್ರ ತತ್ರ ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರವಿಲೀಯಂತಿ ಕಾಮಾಃ. ಯಾವನ ಕಾಮಗಳನ್ನು ಬಗೆಗೆ ಅವನು ಯೋಚನೆ ಮಾಡ್ತಾ ಆ ಕಾಮವನ್ನು ಮೀರುವ ಪ್ರಯತ್ನ ಮಾಡ್ತಾನೋ ಅಂಥ ಕೃತಕಾಮನಿಗೆ, ಪೂರ್ಣಕಾಮನಿಗೆ ಎಲ್ಲ ಕಾಮಗಳು ಇಲ್ಲವಾಗುತ್ತವೆ ಅಂತ. ಅಂದರೆ ನಮ್ಮ ಬಯಕೆಗಳನ್ನು ನಾವು ಮತ್ತೆ ಮತ್ತೆ ಆಲೋಚನೆ ಮಾಡ್ತಾ ಇದ್ದಂತೆ ನಮಗೆ ಬಯಕೆಗಳನ್ನು ದಾಟುವ ಒಂದು ಬಗೆ ಗೋಚರವಾಗುತ್ತದೆ ಅಂತ. ಬಯಕೆಗಳನ್ನೇ ಯೋಚನೆ ಮಾಡ್ತಾ ಇದ್ದರೆ ಬಯಕೆಗಳನ್ನು ದಾಟುವ ಬಗೆ ಹೇಗೆ ನಮಗೆ ಶಕ್ಯವಾಗುತ್ತದೆ, ಅದರ ಸಿದ್ಧಿ ಹೇಗೆ ಅನ್ನುವ ದೊಡ್ಡ ಪ್ರಶ್ನೆ ಬರುತ್ತದೆ. ಬಹಳ ಸರಳವಾದದ್ದು ಇದು. ಬಯಕೆಗಳನ್ನು ಕುರಿತು ನಾವು ಯೋಚನೆ ಮಾಡ್ತಾ ಇದ್ದಾಗ ಅದರ ಸ್ವರೂಪ ಗೊತ್ತಾಗುತ್ತದೆ. ಅದರ ಸ್ವರೂಪ ಗೋಚರವಾಗ್ತಾ ಇದ್ದಂತೆ, ಸ್ವರೂಪ ಅಂದರೆ ಅದರ ಒಳಿತು ಕೆಡಕು ಇರುವುದರ ಯಥಾರ್ಥ ಸ್ಥಿತಿ ಅಂತ ಅರ್ಥ. ಆಗ ನಮಗೆ ಅಲ್ಲಿರುವ ಕಷ್ಟಗಳೇನು, ತೊಡಕುಗಳೇನು ಅಂತ ತಿಳಿಯುತ್ತದೆ. ಆಗ ಈಡೇರದೇ ಇದ್ದಂಥದ್ರಲ್ಲಿರುವ ನೆಮ್ಮದಿ ಏನು ಅಂತ ಗೊತ್ತಾಗುತ್ತದೆ. ಈಡೇರುವಂಥದ್ರೊಳಗೂ ಇರುವ ಅಪೂರ್ಣತೆ ಎಂಥದ್ದು ಅಂತ ತಿಳಿಯುತ್ತದೆ. ಹೀಗೆ ತೊಡಕು ಅನ್ನುವುದು ಕಟ್ಟಿಟ್ಟ ಬುತ್ತಿ ಅಂತ ತಿಳಿದಾಗ ಅದರ ಮೇಲಿನ ಗೀಳು ಕಡಿಮೆ ಆಗುತ್ತದೆ. ಗೀಳು ಕಡಿಮೆ ಆದಾಗ ನಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಉಂಟಾಗುತ್ತದೆ. ನಮಗೆಷ್ಟೋ ಬಾರಿ ನಾವಿಷ್ಟಪಡುವ ವಸ್ತುಗಳ ಸ್ವರೂಪ ಗೊತ್ತಿಲ್ಲದೆ ಇರುವುದರಿಂದಲೇ ಆ ವಸ್ತುಗಳು ನಾನಾ ವಿಧವಾಗಿ ಕಾಡುತ್ತವೆ. ಸಿಗದೇ ಇದ್ದಾಗ ಒಂಥರ ಕಾಡುತ್ತವೆ, ಸಿಕ್ಕ ಮೇಲೆ ಒಂದು ರೀತಿಯಾಗಿ ಕಾಡುತ್ತವೆ. ನಮ್ಮ ಬದುಕಿನ ಪ್ರತಿಯೊಂದು ಅನುಭವಗಳನ್ನು ಗಮನಿಸಿಕೊಂಡರೆ ಇದು ತಾನಾಗಿ ಗೊತ್ತಾಗುತ್ತದೆ. ವಾಹನ ಒಂದು ಸೌಕರ್ಯ, ಅದು ಬೇಕೇ ಬೇಕು ಅನ್ನುವುದನ್ನು ನಾವು ಇಟ್ಟುಕೊಳ್ಳೋಣ. ಆಗ ಇಂಥ ವಾಹನ ಏನು ಅಂತ ಯೋಚನೆ ಮಾಡ್ತಾ ಬಂದಾಗ ಒಂದು ವಾಹನವನ್ನು ಕಾಪಾಡಿಕೊಳ್ಳೋ ಬಗೆ ಹೇಗೆ, ಅದನ್ನು ಮೇಂಟೈನ್ ಮಾಡೋದು ಅಂತೀವಲ್ಲ, ಅದಕ್ಕೆ ಹೊಟ್ಟೆಗೆ ಹಾಕುವಂಥದ್ದು ಹೇಗೆ, ಅದನ್ನು ಸಂಚಾರ ಮಾಡಿಸುವಂಥದ್ದು ಹೇಗೆ, ಕಾಲಕಾಲಕ್ಕೆ ಅದಕ್ಕೆ ಉಪಚಾರ ಪೋದಿ ಮಾಡುವಂಥದ್ದು ಹೇಗೆ, ಹೀಗೆಲ್ಲ ಯೋಚನೆ ಮಾಡಿದಾಗ ಅದು ಒಂದು ಹೆಮ್ಮೆಯ ಸಾಧನವಾಗಿಯೋ, ಅದೊಂದು ಐಷಾರಾಮದ ಸಾಧನವಾಗಿಯೋ, ಅದೊಂದು ಬಿಂಕ ಬಡಿವಾರದ ಸಾಧನವಾಗಿಯೋ ನಿಲ್ಲದೆ ಅದಕ್ಕೆ ಸಲ್ಲಿಸಬೇಕಾದಷ್ಟು ಪರಿಶ್ರಮ ಇದೆ ಅಂತ ಗೊತ್ತಾದೊಡನೆ ನಮ್ಮ ಹೆಮ್ಮೆಗೆ ಅಷ್ಟಾಗಿ ಜಾಗ ಇರೋದಿಲ್ಲ. ಅದು ಮಾಡಬಹುದಾದ ಎಷ್ಟು, ನಮಗೆ ಕೊಡಬಹುದಾದ ನೆಮ್ಮದಿ ಎಷ್ಟು ಅಂತ ವಾಸ್ತವದ ಚಿತ್ರಣ ಬಂದುಬಿಡುತ್ತದೆ. ವಾಸ್ತವದ ಚಿತ್ರಣ ಬಂದಾಗ ನಮಗೆ ಅವಾಸ್ತವವಾದ ರೀತಿಯಲ್ಲಿ ಅದನ್ನು ಕುರಿತು ಆಲೋಚನೆ ಮಾಡುವ, ಮೈಮರೆಯುವ ಸಂಭವನೀಯತೆ ಕಡಿಮೆ ಆಗುತ್ತದೆ.
ಹಾಗೆ ಕಡಿಮೆ ಆದೊಡನೆ ಅಷ್ಟರ ಮಟ್ಟಿಗೆ ಅದರ ಸೆಳೆತ ನಮ್ಮಿಂದ ದೂರವಾಗಿರುತ್ತದೆ. ಆಗುತ್ತದೆಯೋ ವಾಹನ? ಆಯಿತು. ಆಗಲಿಲ್ವೋ? ಈ ಕಾರಣದಿಂದ ಇಲ್ಲ. ಅದಕ್ಕೆ ಬೇರೊಂದು ಆಲ್ಟರ್ನೇಟಿವ್ ಅಂತೀವಲ್ಲ, ಪ್ರತ್ಯಾಮ್ನಾಯ ಇತ್ಯಾದಿಗಳು ಇವೆ ಅಂತ ಗೊತ್ತಾಗುತ್ತದೆ. ಹೀಗೆ ಪ್ರತಿಯೊಂದು ವಸ್ತುವನ್ನು ದಿಟ್ಟಿಸಿ ನೋಡುವುದು ನಮಗೆ ಬೇಕು. ನಾವು ಎಷ್ಟೋ ಬಾರಿ ಆ ವಸ್ತುವಿನ ಕುರಿತು ಸ್ವಲ್ಪ ಆಲೋಚನೆ ಮಾಡೋದು ಅಂತಂದರೆ ತಲೆ ಕೆಡುತ್ತದೆ, ಬೇಡ ಅಂತ ನಾವು ಅವಾಯ್ಡ್ ಮಾಡ್ತೀವಿ. ಎಷ್ಟೋ ಬಾರಿ ಆ ವಸ್ತುವನ್ನು ಇಟ್ಕೊಂಡು ಬಿಡೋಣ, ಸಾಕು, ತೆಗೆದು ನೋಡೋದು ಆಮೇಲೆ ಅಂತ. ಆದರೆ ಅದು ಬೇರೊಂದು ರೀತಿಯಲ್ಲಿ ನಮ್ಮನ್ನು ಕಾಡುತ್ತದೆ. ಹಾಗಾಗಿ ಕಣ್ಣು ತೆರೆದು ಆ ವಸ್ತುವನ್ನು ಪಡೆಯಬೇಕಾ ಬೇಡವಾ, ಪಡೆಯುವುದಾದರೆ ಹೇಗೆ ಅನ್ನುವುದನ್ನು ಗಮನಿಸಿ ನೋಡಬೇಕು. ಹೀಗೆ ಕಾಮಾತೀತನಾಗುವುದಕ್ಕೆ ಕಾಮವನ್ನು ಚೆನ್ನಾಗಿ ನೋಡುವುದನ್ನು ಅಭ್ಯಾಸ ಮಾಡಬೇಕು. ಗಮನಿಸುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡಾಗ ಕಾಮಾಹ ತಸ್ಯ ಪ್ರಲೀಯಂತೆ, ಎಲ್ಲವೂ ಕರಗಿ ಹೋಗಿಬಿಡುತ್ತದೆ ಅನ್ನುವುದು ಉಪನಿಷತ್ತಿನ ಭರವಸೆ. ಇನ್ನು ಇಂಥ ಒಂದು ಆತ್ಮವಂತಿಕೆ ಕೇವಲ ಬರಿ ಮಾತಿನದಲ್ಲ, ನಿತ್ಯನಿತ್ಯದ ಅನುಭವಗಮ್ಯವಾದ ಅನುಭವನಿಷ್ಠವಾದ ಚಿಂತನೆಯಿಂದ, ಕೃಷಿಯಿಂದ, ದುಡಿಮೆಯಿಂದ ಅಂತನ್ನುವುದನ್ನು ಮುಂದಿನ ಮಂತ್ರ ಹೇಳುತ್ತದೆ. ಇದು ಕಠಾದಿಗಳಲ್ಲಿ ಕೂಡ ಬರುವಂಥದ್ದು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುಮನ ಶ್ರುತೇನ ಯಮೈವೇಶ ವೃಣತೆ ತೇನೇವ ಲಭ್ಯ ತಸ್ಯೇಷ ಆತ್ಮ ವಿರುಣತೆ ತನುಂ ಸ್ವಾಂ. ಈ ಆತ್ಮನು ಪ್ರವಚನೇನ ನ ಲಭ್ಯ ಅಂತ ಅಂದರೆ ಬೇಕಾದಷ್ಟು ಭಾಷಣ ಮಾಡೋದರಿಂದ, ಓದುವುದರಿಂದ ಬರುವಂಥದ್ದಿಲ್ಲ. ಎಷ್ಟೋ ಜನ ನಾನು ತುಂಬ ಓದಿದ್ದೀನಿ, ಆತ್ಮವಿಷಯವಾಗಿ ಬೇಕಾದಷ್ಟು ಓದಿದ್ದೀನಿ, ಆದರೂ ನನಗದು ದಕ್ಕಲಿಲ್ವಲ್ಲ ಯಾಕೆ ಅಂತ ಕೇಳುವುದುಂಟು. ಅಥವಾ ಓದಿರೋದ್ರಿಂದ ದಕ್ಕಲೇಬೇಕು, ದಕ್ಕೋಗಿರಬೇಕು. ಎಷ್ಟು ಜಾಸ್ತಿ ಓದಿದ್ದೀನಿ ಅಂದರೆ ಅದಾಗೆ ಸಿಕ್ಕೋಗಿದೆ, ನಾವು ಗಮನಿಸೋಕ್ಕಾಗದೇ ಇರೋಷ್ಟು ಜಾಸ್ತಿ ಓದಿದ್ದೀವಿ, ಮಧ್ಯೆ ಎಲ್ಲೋ ಹುಡುಕಿದ್ರೆ ಸಿಕ್ಕಾಕ್ಕೊಂಡಿರುತ್ತೆ ಓದಿನ ಭಾರದಲ್ಲಿ, ಓದಿನ ಮೆದೆ ಕೆಳಗಡೆ ಎಲ್ಲೋ ಅದು ನುಸುಳಿಕೊಂಡು ಮರೆಯಾಗಿದೆ ಅಂತ ಅಂದುಕೋತಾರೆ. ಹಾಗಲ್ಲ, ಪುಸ್ತಕದ ಓದಿಗೆ ಅಲ್ಲ, ಬರಿಯ ಮಾತುಗಳ ಚರ್ಚೆಗೆ ಅಲ್ಲ. ಸಾಕ್ರಟೀಸ್ ಮೊದಲಾದವರು ಗಂಟೆಗಟ್ಟಲೆ ಅಥೆನ್ಸ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾಗ ಭಾರತೀಯ ಪರಂಪರೆಯ ಕೆಲವು ಜ್ಞಾನಿಗಳು ಹೋದವರು ಆತನ ನೋಡಿ ನಕ್ಕರು ಅಂತ ಕೆಲವು ಉದಂತ ಕಥೆಗಳು ಉಂಟು. ಅಂದರೆ ಸುಮ್ಮನೆ ಮಾತಾಡೋದ್ರಿಂದ ದಕ್ಕುತ್ತದೆಯಾ? ಅಲ್ಲ, ನಮ್ಮ ಅನುಭವಗಳನ್ನು ದಿಟ್ಟಿಸಿ ನೋಡಬೇಕು, ವಿಶ್ಲೇಷಣೆ ಮಾಡಿಕೊಳ್ಳಬೇಕು. ಹಾಗಾಗಿ ಯಾವುದನ್ನು ನಾವು ರಿಫ್ಲೆಕ್ಟಿವ್ ಥಾಟ್ ಅಂತ ಕರಿತೀವಿ, ಆ ರೀತಿಯಲ್ಲಿ ಮಾಡಿಕೊಂಡಾಗ ಪ್ರಯೋಜನ ಆದೀತೆ ಹೊರತು ಬಂಡಿಗಟ್ಟಲೆ ಓದಿದ್ದೀವಿ, ಪುಟಗಟ್ಟಲೆ ತಿರುವು ಹಾಕಿದ್ದೀವಿ ಅನ್ನೋದರಿಂದ ಅಲ್ಲ. ಮಾತಿನ ಪಟುತ್ವ, ವಾಕ್ಪಟುತ್ವ ಇದ್ದವರಿಗೆಲ್ಲ ಆತ್ಮವಂತಿಕೆ ಇದೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಕಾರಣ, ಎಷ್ಟೋ ಬಾರಿ ನಮ್ಮ ಮಾತೇ ನಮ್ಮ ಅನುಭವಗಳಿಗೆ ಅಡ್ಡಿ ಆಗಿರುತ್ತದೆ. ಅನುಭವವನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿಕೊಳ್ಳಬೇಕು ಅಂದರೆ ಸ್ವಲ್ಪ ಮೌನವನ್ನು ಇಟ್ಟುಕೊಳ್ಳಬೇಕು. ಮಾತನ್ನು ಪಕ್ಕಕ್ಕೆ ಇಟ್ಟು ಸಿಂಹಾವಲೋಕನ ಕ್ರಮದಿಂದ ನಮ್ಮ ಬದುಕಿನ ಪ್ರತಿ ಹಂತವನ್ನು ಗಮನಿಸಿಕೊಳ್ತಾ ಬರಬೇಕು. ಬೇರೆ ಬೇರೆ ಉತ್ಕಟ ಸನ್ನಿವೇಶಗಳಲ್ಲಿ ನಾವು ಹೇಗೆ ವರ್ತಿಸ್ತೀವಿ ಅನ್ನೋದನ್ನು ನೆನಪಿಗೆ ತಂದುಕೊಳ್ಬೇಕು. ಆ ಮಟ್ಟದ ಬಿಡತಿ, ಪಾಸ್ ಅನ್ನುವುದು ಬೇಕಾಗುತ್ತದೆ. ಆ ಅರ್ಥದಲ್ಲಿ ನ ಪ್ರವಚನೇನ ಲಭ್ಯ ನ ಮೇಧೆಯ. ತುಂಬ ಬುದ್ಧಿವಂತರು ಎಷ್ಟೋ ಜನ ಇರ್ತಾರೆ, ಆ ಬುದ್ಧಿವಂತಿಕೆಯೇ ಎಷ್ಟನ್ನೆಲ್ಲ ಮಾಡಿಸಿಬಿಡುತ್ತದೆ ಅಂತ ಕೂಡ ಭಾವಿಸಿಕೊಳ್ತಾರೆ. ಆದರೆ ಬರಿಯ ಬುದ್ಧಿವಂತಿಕೆಗೆ ಇದು ದಕ್ಕುವಂಥದ್ದಲ್ಲ. ಬುದ್ಧಿವಂತಿಕೆ ತರ್ಕವನ್ನು ಮಾಡುತ್ತದೆ. ತರ್ಕ ಅನುಭವಾನುಸಾರಿಯಾಗಿದ್ದರೆ ಪರವಾಗಿಲ್ಲ, ಅನುಭವಾನುಸಾರಿಯಾಗಿ ಇಲ್ಲದ ತರ್ಕ ಎಷ್ಟು ಬುದ್ಧಿವಂತಿಕೆಯಿಂದ ಕೂಡಿದ್ದರೂ ಪ್ರಯೋಜನವಾಗುವುದಿಲ್ಲ. ನಾವು ನೋಡಿ, ಬಹಳ ಜಾಣ್ಮೆಯ ತರ್ಕಗಳನ್ನು, ಊಹಾಪೋಹ ವೈಶಾರದ್ಯವನ್ನು ತುಂಬ ಮಾಡ್ತೀವಿ. ಲೋಕದಲ್ಲಿ ಇದೆಲ್ಲ ಕಾಣುವಂಥದ್ದೇ. ಆ ಜಾಣ್ಮೆಯಿಂದಾಗಿ ಇದು ಸಾಧ್ಯ, ಇದು ಶಕ್ಯ ಅಂತ ಅನಿಸಿಬಿಡ್ತದೆ. ಬಹಳ ಸರಳವಾಗಿ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಈ ಹೊತ್ತಿನ ವಿಚಾರವಾದಿಗಳು ಅಂತ ಭಾವಿಸಿಕೊಂಡವರು ಬಹಳಷ್ಟು ಜನ ಸಾಮಾನ್ಯವಾಗಿ ಕಾಲಾನುಭವವೋ ಮತ್ತೊಂದು ಇತ್ಯಾದಿ ಕುರಿತಾದನ್ನು ಚರ್ಚೆ ಮಾಡುವಾಗ ರಸಾನಂದ ಅಂತ ಹೇಳೋದುಂಟು. ಅದನ್ನು ಅವರು ವಿರೋಧಿಸ್ತಾರೆ. ರಸ ಅನ್ನುವುದಲ್ಲ, ಕಾವ್ಯ ಆಲೋಚನೆ ಮಾಡುವಂತೆ ಮಾಡಬೇಕು, ಕಲೆ ನಮ್ಮ ಮನಸ್ಸಿನಲ್ಲಿ ವಿಚಾರಗಳನ್ನು ಹೊಮ್ಮಿಸಬೇಕು ಅಂತ. ಸರಿ, ವಿಚಾರಗಳನ್ನು ಹೊಮ್ಮಿಸುವುದಾದರೆ ನಿಮಗೆ ಬೇರೆ ಬೇರೆ ಶಾಸ್ತ್ರಗಳಿವೆಯಲ್ಲ, ರಸಾನಂದ ಯಾಕೆ ಬೇಕಾಗುತ್ತದೆ? ಈಗ ಉದಾಹರಣೆಗೆ ಒಂದು ಚಿತ್ರವನ್ನು ಕಂಡು ನಮ್ಮ ಮನಸ್ಸಿನಲ್ಲಿ ನಾನಾ ವಿಧವಾದ ಆಲೋಚನೆಗಳು ಬರಬೇಕು, ಜಟಿಲವಾದ ತರ್ಕಗಳು ತಲೆಯಲ್ಲಿ ಹೊಳೆಯಬೇಕು, ಮೈಮರೆಯುವಂತೆ ಆಗಬಾರ್ದು.
ಮೈ ಮರೆಯುವಿಕೆ ಎನ್ನುವುದು ಬುದ್ಧಿಯ ಅಪ್ರಕಾಶದ ಲಕ್ಷಣ, ಮಂಕುತನದ ಲಕ್ಷಣ, ಅದೊಂದು ಗಾಂಜಾ ಅಪೀಮಿದ್ದಂತೆ ಅಂತ ಹೀಗೆಲ್ಲ ವಾದವನ್ನು ಮಾಡ್ತಾರೆ. ಒಳ್ಳೆಯದು, ನಿಮ್ಮ ವಿಚಾರ ತುಂಬ ಒಳ್ಳೆಯದು, ಇಟ್ಕೊಳ್ಳೋಣ. ಒಂದು ಚಿತ್ರವನ್ನು ಕಂಡೊಡನೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಲಾಗಾಲೋಟದಿಂದ ಹೋಗಬೇಕು, ರೇಸ್ ಕಟ್ಟೆನಲ್ಲಿ ಕುದುರೆಗಳು ಓಡುವಂಥ ರೀತಿಯಲ್ಲಿ ತಲೆಯಲ್ಲಿ ಚಿಂತನೆಗಳು ಓಡ್ತಾ ಇರಬೇಕು ಅಂತನ್ನುವುದಾದರೆ, ಒಂದು ಗಣಿತದಿಂದ, ಒಂದು ಭೌತಶಾಸ್ತ್ರದಿಂದ, ಅಥವಾ ಒಂದು ರಸಾಯನಶಾಸ್ತ್ರದಿಂದ, ಇಲ್ಲವೇ ಒಂದು ರಾಜಕೀಯ ವಿಶ್ಲೇಷಣೆಯಿಂದ ಬರುವಂಥ ಆಲೋಚನೆಗಳು ಉಂಟಲ್ಲ, ಅದಕ್ಕೂ ಈ ಚಿತ್ರಕ್ಕೂ ಏನು ವ್ಯತ್ಯಾಸ ಆಗಿದ್ದರೆ ಅಲ್ಲಿ ಆಲೋಚನೆಗಳು ಬರ್ತವೆ. ಇಲ್ಲಿ ಆಲೋಚನೆ ಬರಬೇಕು ಅಂತಂದರೆ ಚಿತ್ರಕ್ಕೆ ಬದಲಾಗಿ ನೀವೊಂದು ಗಣಿತದ ಸಮೀಕರಣ ಇಟ್ಕೊಳ್ಬಹುದಲ್ವ? ಹೌದು, ಸರಿ, ಹಾಗಿದ್ರೆ ಚಿತ್ರ ಯಾಕೆ ಬೇಕು? ಬನ್ನಿ, ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ ಕೂತ್ಕೊಳ್ಳಿ. ಗೋಡೆ ಮೇಲೆ ಬೇಕಾದಷ್ಟು ಬರೀತಾರೆ, ಬ್ಲ್ಯಾಕ್ ಬೋರ್ಡ್ ಮೇಲೆ ಸಮೀಕರಣಗಳ ಮೇಲೆ ಸಮೀಕರಣ. ಅದನ್ನು ನೋಡಿ, ಯಾವ ರವಿವರ್ಮನೂ ಇಲ್ಲ, ಯಾವ ಪಿಕಾಸೋನೂ ಇಲ್ಲ, ಯಾವ ವರ್ಮಾರೂ ಇಲ್ಲ, ರೆಬ್ರ್ಯಾಂಟೂ ಇಲ್ಲ, ಎಲ್ಲರದೂ ಕೂಡ ಕಾಣಿಸ್ತಾ ಇರ್ತದೆ ಅಂತಂದರೆ, ಅಂದರೆ ಈ ತರ್ಕ ಬುದ್ಧಿವಂತಿಕೆ ಇದೆಯಲ್ಲ, ಕಲೆ ನಮ್ಮನ್ನು ಆಲೋಚನೆ ಮಾಡುವಂತೆ ಮಾಡಬೇಕು ಅನ್ನುವುದು ಮೂಲಭೂತವಾಗಿ ತಪ್ಪು ಅಂತ ಗೊತ್ತಾಗುತ್ತದೆ. ಕಲೆ ಮುಖ್ಯವಾಗಿ ನಮ್ಮ ಆಲೋಚನೆಗಳನ್ನು ನಿಲ್ಲಿಸಿ ಆನಂದವನ್ನು ಆರಂಭ ಮಾಡಬೇಕು ಅಂತ ಗೊತ್ತಾಗುತ್ತದೆ. ಅಂದರೆ ಬುದ್ಧಿವಂತಿಕೆ ಇದ್ದವರು ಈ ಥರದ್ದು ತುಂಬ ತರ್ಕಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ಮೇಧೆಯ ಬಹುನಾ ಶ್ರುತೇನ ತುಂಬ ಓದಿಕೊಂಡಿರ್ತಾರೆ, ಬೇಕಾದಷ್ಟು ಓದಿಕೊಂಡಿರ್ತಾರೆ. ಆ ಓದಿಕೆಯ ಬಲದಿಂದ ತರ್ಕವನ್ನು ಮಾಡ್ತಾರೆ. ಆದರೆ ಆಸ್ವಾದ ಅನ್ನೋದು ದಕ್ಕಿತೆ ಅಂತ ಯೋಚನೆ ಮಾಡಬೇಕು. ಆಸ್ವಾದಕ್ಕೆ ದಕ್ಕದೇ ಇದ್ದಾಗ ಅನುಭವಕ್ಕೆ ಯಾವ ಬೆಲೆ? ಇಷ್ಟೆಲ್ಲ ಓದಿಯೂ ನಮಗೆ ಒಂದು ಕ್ಷಣ ನೆಮ್ಮದಿ ಕಾಣುವುದಕ್ಕಾಗಲಿಲ್ಲ ಅಂತಂದರೆ ಆ ಮಟ್ಟದ ಓದು ಯಾತಕ್ಕೆ ಬೇಕು? ತಲೆ ಕೆಡಿಸ್ಕೊಳ್ಳೋದಕ್ಕೆ, ದುಡ್ಡು ಕೊಟ್ಟು ದುಃಖ ಕೊಳ್ಳೋದಿಕ್ಕ ಅಂತ ಬರುತ್ತದೆ. ಈ ರೀತಿ ಆದ್ದರಿಂದಲೇ ಮೇಧಸ್ಸಾಗಲಿ, ಶ್ರುತವಾಗಲಿ, ಪ್ರವಚನವಾಗಲಿ ಇವೆಲ್ಲ ತನ್ನಂತೆ ತಾನು ಆತ್ಮವನ್ನು ತಂದುಕೊಡುತ್ತದೆ ಅಂತಲ್ಲ, ಆತ್ಮಾನುಭವವನ್ನು ತಂದುಕೊಡುತ್ತದೆ ಅಂತಲ್ಲ. ಇವು ತಂದುಕೊಡಲೂಬಹುದು, ಅಂದರೆ ಪೂರಕವಾಗಬಹುದು ಯಾವಾಗ ಅನುಭವ ನಿಷ್ಠೆ ಇದ್ದಾಗ. ಅನುಭವ ನಿಷ್ಠೆ ಇಲ್ಲದೇ ಇದ್ದರೆ ಇವು ಏನೂ ಅಲ್ಲ. ಹಾಗಾಗಿ ಯಮೈವೇಷ ವೃಣತೆ ತೇನೇವ ಲಭ್ಯ. ಈ ಆತ್ಮವಸ್ತು ಯಾವುದನ್ನು ಇಷ್ಟಪಡುತ್ತದೆಯೋ ಅವನಿಗೆ ಸಿಗುತ್ತದೆ ಅಂತ. ಆ ಮಟ್ಟಕ್ಕೆ ಇದು ತಾನಾಗಿ ಒಲಿಯಬೇಕು ಅಂತ. ಪುರುಷ ಪ್ರಯತ್ನ ಇಲ್ಲಿ ಇಲ್ಲ ಅಂತಲ್ಲ, ತಾನಾಗಿ ಒಲಿದೊರೆತು ಸಿಗೋಲ್ಲ ಅನ್ನುವ ಮಟ್ಟಕ್ಕೆ ಇದು ಅನುಭವನಿಷ್ಠವಾದದ್ದು, ಇದು ಸ್ವಯಂ ಪ್ರಕಾಶವಾದದ್ದು. ನಾವು ನಮ್ಮ ಬುದ್ಧಿಶಕ್ತಿಯಿಂದಲೇ, ನಮ್ಮ ಕೇವಲ ಪೌರುಷದಿಂದಲೇ ಮಾಡ್ತೀವಿ ಅಂತಲ್ಲ. ಪೌರುಷದ ಜೊತೆಗೆ ಒಂದು ನಮ್ರತೆ ಬೇಕು, ಒಂದು ಸಮರ್ಪಣ ಮನೋಧರ್ಮ ಬೇಕು. ಆ ಸಮರ್ಪಣ ಮನೋಧರ್ಮ ಇದ್ದಾಗ ಮಾತ್ರ ವಸ್ತುಸ್ಥಿತಿಯನ್ನು ಗ್ರಹಿಸುವಂತಹ ನಿರ್ಮಲವಾದ ದೃಷ್ಟಿ ಉಂಟಾಗುತ್ತದೆ ಅಂತ. ನಾಯಮಾತ್ಮ ಬಲಹೀನೇನ ಲಭ್ಯ, ಹಾಗಂತ ಹೇಳಿ ಏನು ಮಾಡೋದು ಬೇಡ ಅನ್ನುವ ಶಕ್ತಿಶಾಲಿಗಳಲ್ಲದೇ ಇದ್ದವರಿಗೆ, ದುರ್ಬಲರಿಗೆ ಅಲ್ಲ ಅಂತ. ಕೈಲಾಗೋದಿಲ್ಲ, ಹಾಗಾಗಿ ನಮಗೆ ಒಲಿದು ಬಿಡುತ್ತದೆ ಅಂತ ಅಂದ್ಕೋತೀವಿ. ಎಷ್ಟೋ ಜನ ಪ್ರಯತ್ನವನ್ನೇ ಪಡುವುದಿಲ್ಲ. ಆ ಪ್ರಯತ್ನ ರಾಹಿತ್ಯದ ಬಗೆಗೆ ಉಪನಿಷತ್ತು ಹೇಳ್ತಾ ಇದೆ. ನಚ ಪ್ರಮಾದಾತ್ ತಪಸಃ ವಾಪ್ಯಲಿಂಗಾತ್. ಇನ್ನು ಪ್ರಮಾದದಿಂದ, ಆಕಸ್ಮಿಕವಾದ ತಪ್ಪುಗಳಿಂದ, ಆಲಸ್ಯ, ಭ್ರಾಂತಿ ಇತ್ಯಾದಿಗಳಿಂದ ಸಿಗೋದಿಲ್ಲ. ಅಷ್ಟು ಮಾತ್ರವಲ್ಲ, ತಪಸೋ ವಾಪ್ಯಲಿಂಗಾತ್, ಇನ್ಯಾವ ತಪಸ್ಸಿನಿಂದ ಸಿಗುವುದಿಲ್ಲ. ತಪಸ್ಸು ಅಂತಂದರೆ ಇಂಥದ್ದೋ ಒಂದು ಕ್ರಮದಲ್ಲಿ ಒದ್ದಾಡುವುದು ಅಂತ. ಬರೀ ಒದ್ದಾಟದಿಂದ ಸಿಗುವಂಥದ್ದಲ್ಲ, ಒಂದು ಕ್ರಮವಾದ ರೀತಿಯಲ್ಲಿ ಬೇಕು. ಒಂದು ದಾರಿಯಿಂದ ಇನ್ನೊಂದು ದಾರಿಯಲ್ಲಿ ಹೊರಡಬೇಕು, ಒಂದು ಗುರಿಯನ್ನು ತಲುಪಬೇಕು ಅಂತಂದರೆ ಆ ದಿಕ್ಕಿನಲ್ಲಿ ನಡಿಗೆ ಮಾಡಬೇಕು. ನಾನು ಇನ್ನೊಂದು ವಿರುದ್ಧವಾದ ದಿಕ್ಕಿನಲ್ಲಿ ಎಷ್ಟೇ ನಡೆದು ಕಾಲು ಕೈ ಸವದರೂ ಕೂಡ ನನಗೆ ಸಿಗುವುದಿಲ್ಲ ಅಂದರೆ ಆ ಸ್ಥಾನದಲ್ಲಿ ಪರಿಶ್ರಮ ವಿನಿಯುಕ್ತವಾಗಿದೆ, ಅದರಿಂದ ಪ್ರಯೋಜನ ಇಲ್ಲ. ಹೀಗಾಗಿ ಏತೈರುಪಾಯೈರ್ಯತತೆ ಯಸ್ತು ವಿದ್ವಾನ್ ತಸ್ಯೇಷ ಆತ್ಮ ವಿಶತೆ ಬ್ರಹ್ಮಧಾಮ. ಹಾಗಾಗಿ ಒಂದು ವಿವೇಕದಿಂದ ನಡೆದುಕೊಳ್ಳಬೇಕು, ಒಂದು ವಿವೇಕದಿಂದ ಆ ದಿಕ್ಕಿನಲ್ಲಿ ಪ್ರಯತ್ನ ಪಡಬೇಕು. ಅದು ನಿರಂತರವಾಗಿ ಅನುಭವದ ಜಾಗೃತಿ, ಅಂದರೆ ಅವೇರ್ನೆಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ, ಅನುಭವದ ಜಾಗೃತವಾದ ಪರೀಕ್ಷಣೆ ಪರಿತಃ ಈಕ್ಷಣ ಅದರಿಂದ ಉಂಟಾಗುವಂಥದ್ದು ಅಂತ ವೇದ ತಿಳಿಸುತ್ತದೆ. ಇಂಥವ್ರನ್ನ ನಾವು ಯತಿಗಳು ಅಂತ ಗೌರವಿಸ್ತೀವಿ, ಅವರಿಗೆ ನಮ್ಮ ನಮಸ್ಕಾರ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತೆ ಶುದ್ಧ ಸತ್ವಾ ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಮೃತಾತ್ ಪರಿಮುಷ್ಯಂತಿ ಸರ್ವೇ. ಇಂಥ ಜ್ಞಾನಿಗಳು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ, ವೇದಾಂತದ
ಜ್ಞಾನವನ್ನು ಅನುಭವಕ್ಕೆ ತಂದುಕೊಂಡವರಾಗಿದ್ದಾರೆ. ಅನುಭವಜನ್ಯವಾದ ಜ್ಞಾನವನ್ನು ವಿಜ್ಞಾನ ಅಂತ ಕರೀತಾರೆ. ಆ ವಿಜ್ಞಾನ, ಅನುಭವಜನ್ಯವಾದ ಜ್ಞಾನ ನಿಶ್ಚಿತವಾಗಿದೆ. ಸನ್ಯಾಸಯುಗಾತ್ ಯತಿಯ ಶುದ್ಧ ಸತ್ವಾಹ, ಸನ್ಯಾಸಿಗಳು ಅಂದರೆ ಸಮ್ಯಕ್ಕಾಗಿ ಇಡಲ್ಪಟ್ಟವರು, ವೆಲ್ ಪ್ಲೇಸ್ಡ್, ತಮ್ಮನ್ನು ತಾವು ಜ್ಞಾನದ ಮಾರ್ಗದಲ್ಲಿ ಇಟ್ಟುಕೊಂಡಿದ್ದಾರೆ. ಅವರು ಶುದ್ಧ ಸತ್ವರಾಗಿದ್ದಾರೆ. ತಮ್ಮ ಅಸ್ತಿತ್ವದ ಶುದ್ಧಿಯನ್ನು, ತಮ್ಮ ಇರವು ಅರಿವು ಆನಂದಗಳ ಶುದ್ಧಿಯನ್ನು ಸಾಬೀತು ಮಾಡಿಕೊಂಡಿದ್ದಾರೆ. ಅವರು ಬ್ರಹ್ಮಲೋಕದಲ್ಲಿ, ಅಂದರೆ ಬ್ರಹ್ಮಲೋಕವಲ್ಲದ್ದೇ ಇಲ್ಲ, ಎಲ್ಲವೂ ಆಗಿರುವಂಥದ್ದು, ಅದರಲ್ಲಿ ಶಾಶ್ವತವಾಗಿ ಭಯಶೋಕ ಮೋಹಗಳು ಇಲ್ಲದೆ ಆನಂದ ಪಡ್ತಾ ಇರ್ತಾರೆ. ಗತಾಃ ಕಲಾ ಪಂಚದಶ ಪ್ರತಿಷ್ಠಾ ದೇವಾಶ್ಚ ಸರ್ವೇ ಪ್ರತಿ ದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ಅವ್ಯಯೇ ಸರ್ವ ಏಕೀಭವಂತಿ. ಪಂಚಪ್ರಾಣಗಳು, ತನ್ಮಾತ್ರಗಳು ಮತ್ತು ಪಂಚಭೂತಗಳು, ಇಂದ್ರಿಯ ಗೋಳಕಗಳು, ಈ ಥರ ಯಾವ್ಯಾವುದೆಲ್ಲ ಭಾಗಗಳಾಗಿದೆ, ಆ ಎಲ್ಲ ಭಾಗಗಳನ್ನು ಮೀರಿ ಇರುವಂತಹ ನೆಲೆಯಲ್ಲಿ ಆ ದೇವತೆಗಳಿದ್ದಾರೆ. ಅಂದರೆ ಕಾಂತಿ, ಲೀಲೆ, ವಿನೋದ ಅನ್ನುವುದನ್ನೇ ತಮ್ಮ ಅಸ್ತಿತ್ವವಾಗಿ, ತಮ್ಮ ಸ್ವರೂಪವಾಗಿ ಹೊಂದಿದಂಥವರು ದೇವತೆಗಳು. ಅವರನ್ನು ಅರ್ಥ ಮಾಡಿಕೊಂಡವರಾಗ್ತಾರೆ. ಎಲ್ಲ ಕರ್ಮಗಳ ಪರಾಕಾಷ್ಠೆಯನ್ನು ಅರ್ಥ ಮಾಡಿಕೊಂಡವರಾಗ್ತಾರೆ. ಎಲ್ಲ ಅನುಭವಗಳ ನೆಲೆಯನ್ನು ಕಂಡವರಾಗ್ತಾರೆ. ಎಲ್ಲವೂ ಎಲ್ಲದರಲ್ಲಿಯೂ ಆಗಿದ್ದಾರೆ ಅಂತ. ಈ ಮೂಲಕವಾಗಿ ಅನುಭವನಿಷ್ಠೆಯಿಂದಲೇ ವೇದಾಂತ ದಕ್ಕುವಂಥದ್ದು ಅಂತ ಹೇಳುತ್ತದೆ. ಈ ಬ್ರಹ್ಮವಸ್ತುವಿನಲ್ಲಿ ಪ್ರವೇಶ ಮಾಡಿದ ಮೇಲೆ ಅವರಿಗೆ ಮತ್ತೊಮ್ಮೆ ಬಂಧ ಅನ್ನುವುದು ಇಲ್ಲ. ಮತ್ತು ತಮ್ಮ ನಾಮರೂಪಗಳ ದ್ವಂದ್ವಗಳನ್ನು ಮೀರಿದ್ದಾರೆ. ಆಲ್ ಅಟ್ರಿಬ್ಯೂಟ್ಸ್ ಆಫ್ ನೇಮ್ಸ್ ಆ್ಯಂಡ್ ಫಾರ್ಮ್ಸ್ ಅಂತಾರಲ್ಲ, ಪ್ರತ್ಯೇಕತೆಯ ಲಕ್ಷಣ ಅನ್ನುವುದು ಒಂದು ಆಕಾರ, ಒಂದು ಹೆಸರು, ಅದೆಲ್ಲವನ್ನು ಮೀರಿದವರಾಗ್ತಾರೆ ಅಂತ ಒಂದು ಮಂತ್ರ ಹೇಳುತ್ತದೆ. ಯಥಾ ನದ್ಯಸ್ಯಂದಮಾನಾ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ವಿಮುಕ್ತ ಪರಾತ್ ಪುರುಷಂ ಪರಾತ್ ಪರಂ ಪುರುಷಮುಪೈತಿ ದಿವ್ಯಂ. ನದಿಗಳೆಲ್ಲ ಹೇಗೆ ಸಮುದ್ರಕ್ಕೆ ಹೋಗಿ ಅಲ್ಲಿ ಸೇರಿದ ಮೇಲೆ ತಮ್ಮ ನದಿಗಳ ಪ್ರತ್ಯೇಕತೆಯ ರೂಪವನ್ನು, ಪ್ರತ್ಯೇಕತೆಯ ಹೆಸರನ್ನು ಬಿಟ್ಟುಕೊಡುತ್ತವೆಯೋ, ಆ ರೀತಿ ಬ್ರಹ್ಮದಲ್ಲಿ ಒಂದಾದವರು ಮತ್ತೆ ಬೇರೆ ಆಗುವುದೇ ಇಲ್ಲ, ತಮ್ಮ ತಮ್ಮ ಪ್ರತ್ಯೇಕತೆಯನ್ನು ಅಳಿಸಿಕೊಂಡವರಾಗ್ತಾರೆ ಅಂತ. ನಮಗೆ ದೊಡ್ಡ ಭಯ ಪ್ರತ್ಯೇಕತೆ ಹೋದ ಮೇಲೆ ನಾವಿರುವುದಿಲ್ಲ ಅಂತ. ಇದಕ್ಕೆ ಸುಷುಪ್ತಿಯ ಉದಾಹರಣೆ ಇರುವುದನ್ನು ಮರೆಯಲೇಬಾರದು. ಗಾಢ ನಿದ್ರೆಯಲ್ಲಿ ನಮ್ಮ ಪ್ರತ್ಯೇಕತೆ ಇಲ್ಲದೇ ಇದ್ದಾಗಲೂ ನಮಗೆ ಯಾವ ಗೋಳು ಇರಲಿಲ್ಲ, ಯಾವ ಕಷ್ಟವೂ ಇರಲಿಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಪ್ರತ್ಯೇಕತೆಯ ಗೀಳು ಬೇಕಿಲ್ಲ ಅಂತ ಗೊತ್ತಾಗುತ್ತದೆ. ಆ ಪ್ರತ್ಯೇಕತೆಯಿಂದಾಗಿಯೇ ಉಂಟಾಗುವ ಭಯಶೋಕ ಮೋಹಗಳು ಖಂಡಿತವಾಗಿ ತೊಡಕು ಅಂತ ನಮಗೆ ತಿಳಿಯುತ್ತದೆ. ಸಯೋಹ ವೈತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ನ ಅಸ್ಯ ಬ್ರಹ್ಮವಿತ್ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾಗ್ರಂಥಿಭ್ಯ ವಿಮುಕ್ತ ಅಮೃತೋ ಭವತಿ. ಈ ಪರಬ್ರಹ್ಮವನ್ನು ಯಾವನು ಅರ್ಥ ಮಾಡಿಕೊಂಡಿದ್ದಾನೆ ಅವನು ಬ್ರಹ್ಮೈವ ಭವತಿ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತಾರಲ್ಲ ಅದು. ಮತ್ತು ಈ ಪರಂಪರೆಯಲ್ಲಿ ಬ್ರಹ್ಮಜ್ಞಾನಿ ಅಲ್ಲದೇ ಇದ್ದವನು ಉಂಟಾಗುವುದಿಲ್ಲ. ಅವನು ಶೋಕದ ಪಾರವನ್ನು ಕಂಡವನಾಗಿ ಶೋಕದ ಆಚಿನ ದಡವನ್ನು ಮುಟ್ಟುತ್ತಾನೆ. ಹೃದಯ ಗ್ರಂಥಿಗಳನ್ನು, ಹೃದಯಕ್ಕೆ ಬಂಧನಕಾರಿಯಾದಂಥ ಎಲ್ಲ ರಾಗದ್ವೇಷಗಳನ್ನು ಬಿಟ್ಟವನಾಗ್ತಾನೆ ಅಂಥ ಮಾತುಗಳನ್ನು ಹೇಳುವ ಮೂಲಕವಾಗಿ ಉಪನಿಷತ್ತು ಬ್ರಹ್ಮಸ್ವರೂಪ ಮತ್ತು ಬ್ರಹ್ಮಸ್ವರೂಪದಿಂದ ಉಂಟಾಗುವ ಫಲ, ಆ ಬ್ರಹ್ಮಸ್ವರೂಪವನ್ನು ಉಪಾಸನೆ ಮಾಡುವವರೇ ಸನ್ಯಾಸಿಗಳು, ಅದು ಉತ್ತಮ ಪಕ್ಷ ಅಂತ ಹೇಳುತ್ತದೆ. ಸನ್ಯಾಸದಲ್ಲಿ 2 ಪ್ರಕಾರ ಅಂತ ಸಾಮಾನ್ಯವಾಗಿ ಆಚಾರ್ಯರುಗಳು ಹೇಳ್ತಾರೆ. ಒಂದು ವಿದ್ವತ್ ಸನ್ಯಾಸ, ಮತ್ತೊಂದು ವಿವಿಧಿಷಾ ಸನ್ಯಾಸ ಅಂತ. ವಿದ್ವತ್ ಸನ್ಯಾಸ ಅಂದರೆ ಮನೋಧರ್ಮದಿಂದ ಸನ್ಯಾಸ. ವಿವಿಧಿಷಾ ಸನ್ಯಾಸ ಅಂತಂದರೆ ಲಾಂಛನ ಮಾತ್ರದಿಂದ ದಂಡ, ಕಮಂಡಲ, ಭಸ್ಮ, ಗೋಪಿಚಂದನ ಇತ್ಯಾದಿ ಲಾಂಛನಗಳನ್ನೆಲ್ಲ ಇಟ್ಟುಕೊಂಡು ಕ್ರಮವಾಗಿ ದಂಡತರ್ಪಣ ಮಾಡಬೇಕು, ಪ್ರಣವ ಜಪ ಮಾಡಬೇಕು, ಒಂದು ಕುಟೀರದಲ್ಲಿ ವಾಸ ಮಾಡಬೇಕು, ಇಲ್ಲ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಅಟನ ಮಾಡಬೇಕು, ಬಹುದಕರಾಗಿರಬೇಕು, ನಿಂತಲ್ಲಿ ನಿಲ್ಲಬಾರದು, ಪರಿವ್ರಾಜಕರಾಗಿರಬೇಕು, ಎಲ್ಲವನ್ನ ಕೊಡವಿಕೊಂಡು ಹೋಗ್ತಾ ಇರಬೇಕು, ಅವಧೂತರಾಗಿರಬೇಕು. ಹೀಗೆ ಬೇರೆ 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 ಹಂತಗಳನ್ನು ಹೇಳುವಂಥದ್ದುಂಟು. ಇವೆಲ್ಲಕ್ಕಿಂತ ಮುಖ್ಯವಾದದ್ದು ಮನೋಧರ್ಮದ ಸನ್ಯಾಸ ಅಂತ. ನಾವು ಗಾಯಕರ ಲಕ್ಷಣ ಯಾವುದು ಅಂದರೆ ಜುಬ್ಬ ಅನ್ನೋದು ಅವ್ರ ಲಕ್ಷಣವೇ, ಜರತಾರಿ ಸೀರೆ ಅನ್ನೋದು ಲಕ್ಷಣವೇ, ದೊಡ್ಡ ತಂಬೂರಿ ಹಿಂದೆ ಇಟ್ಕೊಂಡಿರೋದು ಲಕ್ಷಣವೇ, ಅಥವಾ ಹಣೆ ಮೇಲೆ ಅಡ್ಡ ವಿಭೂತಿ ಇರಬೇಕೆ, ಕೈಗೆ ಕಂಕಣ ತೊಟ್ಟಿರಬೇಕೆ, ಎಲೆಡಿಕೆ ಹಾಕ್ಕೊಳ್ಬೇಕೆ, ಈ ರೀತಿಯಾದ ಬಾಹ್ಯ ಲಾಂಛನಗಳನ್ನು ಎಷ್ಟನ್ನೂ ನಾವು ಇಟ್ಕೊಳ್ತೀವಿ. ಅದು ಇದ್ದವರು ಸಂಗೀತಗಾರರು ಆಗಿರಬಹುದು.
ಅದು ಇಲ್ಲದೇ ಇದ್ದವರು ಸಂಗೀತಗಾರರಾಗಿರ್ಬೋದು, ಅದು ಇದ್ದೂ ಸಂಗೀತಗಾರರು ಅಲ್ಲದೇ ಇರತಕ್ಕಂಥದ್ದು ಉಂಟು. ಹೀಗೆ ಎಷ್ಟೆಷ್ಟೋ ಉಂಟಲ್ಲ. ಆ ರೀತಿ ನಾವು ಆಗಂತುಕ ಲಕ್ಷಣ ಯಾವುದು, ಸ್ವರೂಪ ಲಕ್ಷಣ ಯಾವುದು, ತಟಸ್ಥ ಲಕ್ಷಣ ಯಾವುದು ಅಂತ ಗೊತ್ತಿಲ್ಲದೆ ಕಲಬೆರಕೆ ಮಾಡ್ಕೊಂಡು ಬಿಡ್ತೀವಿ. ಅದನ್ನು ಹೇಳ್ತಾ ಇದ್ದಾರೆ. ಯಾರಿಗೋ ಆ ರೀತಿಯಾದ ಲಕ್ಷಣಗಳು ಸನ್ಯಾಸಿಗಳಾದ ಮೇಲೆ ಬಂತು, ಇಟ್ಟುಕೊಂಡ್ರು, ಆಯಿತು, ನಡೀತು ಅದರಂತೆ ಅಂತ ಭಾವಿಸಿಕೊಳ್ಳಬೇಕು. ಆದರೆ ಲೋಕದಲ್ಲಿ ವರ್ತನೆಗೆ ಒಂದು ನಿಶ್ಚಿತವಾದ ಗುರುತು ಅಂತ ಇರುವುದು ಅನುಕೂಲ ಅನ್ನೋ ಕಾರಣಕ್ಕೆ ಬಂದಿದೆ. ಹೀಗಾಗಿ ಇವೆಲ್ಲ ತಪ್ಪಲ್ಲ. ಆದರೆ ಯಾವುದು ಯಾವುದಕ್ಕೆ ಅನ್ನುವುದನ್ನು ಗಮನ ಇಟ್ಕೊಳ್ಬೇಕು. ಅಷ್ಟರೊಳಗೆ ನಮಗೆ ಗೊತ್ತಾಗುತ್ತದೆ. ಬಾಹ್ಯ ವೇಷಗಳನ್ನು ಬಹಳ ಸುಲಭವಾಗಿ ಅನುಕರಣ ಮಾಡಬಹುದು, ಅಂತರ್ದ್ರವ್ಯವನ್ನು ಅನುಕರಣ ಮಾಡುವುದು ಕಷ್ಟ. ರಂಗಸ್ಥಳದ ಮೇಲೆ ಕೃಷ್ಣನಾಗಿ ಒಳ್ಳೆಯ ನಟ ನಟಿಸಬೇಕು ಅಂತಂದರೆ ಮೊದಲಿಗೆ ಕೃಷ್ಣನ ವೇಷದಲ್ಲಿ ಅವನು ಕಾಣಿಸಿಕೊಳ್ಳಬೇಕು. ಆಗ ಒಂದು ಕ್ಷಣದಲ್ಲಿ ನಮಗೆ ಇದು ಕೃಷ್ಣನ ವೇಷ ಅಂತ ಒಪ್ಪಿಗೆ ಬರುತ್ತದೆ. ಆಮೇಲೆ ಅಷ್ಟಕ್ಕೆ ಅವ್ರು ನಿಂತುಬಿಟ್ಟು ಏನು ನಟನೆ ಮಾಡದೇ ಇದ್ದರೆ ಬೇಸರ ಆಗುತ್ತದೆ. ಅದು ಎಷ್ಟು ಬೇಗ ಹೋದರೆ ಅಷ್ಟು ಬೇಗ ಸಾಕು ಅಂತ ಅನಿಸುತ್ತದೆ. ಹೀಗಾಗಿ ಸಾಮಾನ್ಯವಾದ ಒಂದು ಮಟ್ಟದ ಅಂಗೀಕಾರಕ್ಕಾಗಿ ಲಾಂಛನ. ಆ ರೀತಿಯಾಗಿ ಸನ್ಯಾಸಿಯ ಲಾಂಛನ ಅನ್ನುವುದೇನಿದೆ ಅದಕ್ಕಿಂತ ಮಿಗಿಲಾದದ್ದು ಉಂಟು ಅಂತ ಇವನ್ನೆಲ್ಲವನ್ನು ಆನುಷಂಗಿಕವಾಗಿ ಮುಂಡಕೋಪನಿಷತ್ತು ಹೇಳುವಂಥದ್ದಾಗಿದೆ. ಮುಂದೆ ನಾವು ಉಪನಿಷತ್ತುಗಳಲ್ಲಿ ಐತರೇಯದ ಕಡೆಗೆ ಹೋಗ್ಬೋದು. ಈಶಕೇನ ಕಠಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿಹಿ ಅಂತ ತೈತ್ತರೀಯವನ್ನು ಕುರಿತು ಹೇಳುವುದಾಗುತ್ತದೆ ಶ್ಲೋಕದಲ್ಲಿ. ನಾನು ಐತರೇಯವನ್ನು ತೆಗೆದುಕೊಳ್ತಾ ಇದ್ದೀನಿ, ಕಾರಣ ಅದು ಚಿಕ್ಕದಾದ ಉಪನಿಷತ್ತು, ಈ ಹೊತ್ತಿಗೆ ಮುಗಿಯುವಂಥದ್ದು. ಇನ್ನು ತೈತ್ತಿರೀಯ ಉಪನಿಷತ್ತು ಸಾಕಷ್ಟು ವಿಸ್ತಾರವಾಗಿ ಇರುವಂಥದ್ದು, ಒಂದೆರಡು ದಿವಸಗಳು ಅದಕ್ಕೆ ಬೇಕಾಗುತ್ತದೆ. ಮತ್ತು ಅತ್ಯಂತ ರಮಣೀಯವಾದ ಸಾಧನ ಉಪನಿಷತ್ತು ತೈತ್ತಿರೀಯ. ಐತರೇಯದಲ್ಲಿ ಬರುವ ವಿಷಯಗಳು ತುಂಬ ವೈವಿಧ್ಯಮಯವಾದದ್ದೇನಲ್ಲ. ದೇಹ ಅನ್ನುವುದು ಬ್ರಹ್ಮದ ನೆಲೆಯಾಗಬೇಕು. ದೇಹದಲ್ಲಿ ಅನೇಕ ದೇವತೆಗಳ ನೆಲೆ ಉಂಟು. ಎಲ್ಲ ದೇವತೆಗಳನ್ನು, ಎಲ್ಲ ಇಂದ್ರಿಯಾಭಿಮಾನಿಗಳನ್ನು ಅಲ್ಲಿ ಸ್ಥಾಪನೆ ಮಾಡಿ ಬ್ರಹ್ಮವಸ್ತು ತಾನು ಆ ದೇಹದಲ್ಲಿ ಬಂದು ನೆಲೆಸಿರುವಂಥದ್ದಾಗಿದೆ. ಮತ್ತು ಎಲ್ಲವೂ ಪ್ರಜ್ಞಾನ ಅನ್ನುವುದು, ಅಂದರೆ ಪ್ರಕೃಷ್ಟವಾದ ಜ್ಞಾನ, ಅದು ಬಿಟ್ಟು ಮತ್ತೆ ಯಾವುದೂ ಇಲ್ಲ ಅಂತ ಹೇಳುವ ಸಾಮಾನ್ಯವಾದ ಒಂದೆರಡು ವಿಷಯಗಳ ಅಧಿಕರಣ ಈ ಉಪನಿಷತ್ತಿನಲ್ಲಿ. ಹಾಗಾಗಿ ಇದರ ವಿಷಯ ವಿಸ್ತಾರ ಸಂಕ್ಷಿಪ್ತವಾದದ್ದು. ಹೆಸರೇ ಹೇಳುವಂತೆ ಐತರೇಯ ಅನ್ನುವ ಈ ಋಗ್ವೇದ ಶಾಖೆಗೆ ಸಂಬಂಧಪಟ್ಟದ್ದು. ಋಗ್ವೇದದಲ್ಲಿ ಐತರೇಯ ಬ್ರಾಹ್ಮಣ, ಐತರೇಯ ಬ್ರಾಹ್ಮಣದ ಕಡೆಯಲ್ಲಿ ಐತರೇಯ ಆರಣ್ಯಕ, ಐತರೇಯ ಆರಣ್ಯಕದ ಒಂದು ಭಾಗವಾಗಿ ಐತರೇಯ ಉಪನಿಷತ್ತು ಅಂತ ಉಂಟು. ಈ ಉಪನಿಷತ್ತಿನ ಮತ್ತು ಬ್ರಾಹ್ಮಣ ಆರಣ್ಯಕಗಳ ದ್ರಷ್ಟಾರ ಮಹೀದಾಸ ಐತರೇಯ ಅಂತ ಲೋಕಪ್ರಸಿದ್ಧಿ ಉಂಟು. ಆತ ಇತರ ಅನ್ನುವ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ವ್ಯಕ್ತಿ. ತನ್ನ ತಾಯಿ ಶೂದ್ರ ಸ್ತ್ರೀಯಾಗಿದ್ದರೂ ತಾನು ಬ್ರಹ್ಮಜ್ಞಾನಿಯಾದ, ಸಾಕ್ಷಾತ್ ಭೂದೇವಿಯಿಂದಲೇ ಸಕಲ ಜ್ಞಾನವನ್ನು ಪಡೆದ ಕಾರಣ ಆತನನ್ನು ಮಹೀದಾಸ ಅಂತ ಕರೀತಾನೆ. ಅಂದರೆ ವೇದಗಳಲ್ಲಿ ಜಾತಿಯ ಒಂದು ಕೊನೆ ಮಾತು ಅಂತ ಇರಲಿಲ್ಲ. ಎಲ್ಲಿ ಯಾರು ಯಾವ ರೀತಿ ಹುಟ್ಟಿದ್ರೂ ಕೂಡ ಜ್ಞಾನಕ್ಕೆ ಯಾವ ಅಡ್ಡಿಯೂ ಇರಲಿಲ್ಲ. ಮತ್ತು ಆ ರೀತಿಯಾದ ಜ್ಞಾನ ಇದ್ದವರನ್ನು ಜಗತ್ತೆಲ್ಲ ಗೌರವಿಸ್ತಾ ಇತ್ತು ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನವಾಗಿದೆ. ಐತರೇಯ ಬ್ರಾಹ್ಮಣ ಆರಣ್ಯಕಗಳಲ್ಲಿ ಪ್ರಧಾನವಾಗಿ ಕರ್ಮಕಾಂಡದ ಮತ್ತು ಉಪಾಸನಾ ಕಾಂಡದ ವಿವರಗಳು ಉಂಟು. ಇಲ್ಲಿ ಉಪಾಸನಾ ಕಾಂಡವೇ ಹೆಚ್ಚಾಗಿದೆ ಉಪನಿಷತ್ತಿನಲ್ಲಿ, ತತ್ವಭಾಗ ಕಡಿಮೆಯಾದದ್ದು ಅಂತ ಗೊತ್ತಾಗುತ್ತದೆ. ಇಲ್ಲಿ 6 ಅಧ್ಯಾಯಗಳ ಸಾರ ಇದೆ ಅಂತ, ಆದರೆ 5 ಅಧ್ಯಾಯಗಳನ್ನು ಭಾಷ್ಯಕಾರರು ವಿಸ್ತರಿಸ್ತಾರೆ. ಮಧ್ವಾಚಾರ್ಯರು ಇನ್ನೊಂದು ಅಧ್ಯಾಯವನ್ನು ಕೂಡ ಸೇರಿಸ್ಕೊಳ್ತಾರೆ. ಪ್ರಾಚೀನರ ಕೆಲವರು, ಶಂಕರರು ಕೂಡ ಆ ರೀತಿಯ 6 ಅಧ್ಯಾಯಗಳಷ್ಟು ಮಟ್ಟಿಗೆ ಉಪನಿಷತ್ತನ್ನು ವಿಶ್ಲೇಷಣೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಆದರೆ ಈ ಹೊತ್ತು ನಮಗೆ ಆ ಭಾಷ್ಯ ಸಿಗೋಲ್ಲ. 5 ಅಧ್ಯಾಯಗಳಲ್ಲಿ ಬರುವಂಥ ವಿವರಗಳೇ ಸಾಕಷ್ಟಿವೆ. ಮತ್ತು ಅವುಗಳ ಒಟ್ಟಂದದ ತಾತ್ಪರ್ಯ ಹೇಳುವುದಿದ್ದರೆ ಸರಳವಾಗಿ ಬ್ರಹ್ಮವಸ್ತುವು ಶರೀರದ ಒಳಗಿರುವಂಥದ್ದು, ಶರೀರ ಮಾತ್ರ ಅಲ್ಲ ಅಂತ ಗೊತ್ತಾಗುತ್ತದೆ. ಮತ್ತು ತಾನು ಶಾರೀರ ಅಂತ ಭಾವನೆ ಮಾಡಿಕೊಂಡು ಈ ಶರೀರದ ಬಂಧಕ್ಕಿಂತ ಅತೀತನಾದವನು ಜೀವನ್ಮುಕ್ತ ಅಂತ ತಿಳಿಯುತ್ತದೆ. ಮೊದಲಿಗೆ ಶಾಂತಿಪಾಠ. ಓಂ ವಾಂಗ್ ಮೇ ಮನಸಿ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತಂ ಆವಿರಾವೀರ್ಮ ಯೇಧಿ ವೇದಸ್ಯಮ ಅಣೀಹಿ ಸ್ಥ ಶ್ರುತಂ ಮೇ ಮಾ ಪ್ರಹಾಸೀಹಿ ಅನೇನ ಅಧೀತೇನ ಅಹೋರಾತ್ರಾನ್ ಸಂದಧಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ 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 ಅಂತ ಮಾತು
ಮನಸ್ಸಿನಲ್ಲಿ ಪ್ರತಿಷ್ಠಿತವಾಗಿ, ಮನಸ್ಸು ನನ್ನ ಮಾತಿನಲ್ಲಿ ಪ್ರತಿಷ್ಠಿತರಾಗಿ ಇರಲಿ. ಅನ್ಯೋನ್ಯವಾಗಿ ಎಲ್ಲವೂ ನನ್ನನ್ನು ಕಾಪಾಡಲಿ. ವೇದದ ಅತ್ಯಂತ ಸೂಕ್ಷ್ಮವಾದ ತತ್ವ ಯಾವುದುಂಟೋ ಅದು ನನ್ನನ್ನು ಕಾಪಾಡಲಿ. ಅದು ಎಂದಿಗೂ ನನ್ನನ್ನು ಅನ್ಯಾಯಗೊಳಿಸದೇ ಇರಲಿ. ಮತ್ತು ಕಾಲಸ್ವರೂಪವಾಗಿ ಅದು ನನ್ನಲ್ಲಿ ನೆಲೆಯಾಗಲಿ. ನಾನು ಜಗತ್ತಿನ ವ್ಯವಸ್ಥೆಯ ಕೇಂದ್ರವಾದ, ವ್ಯವಸ್ಥೆಯ ತತ್ವವಾದ ಋತವನ್ನು ಮತ್ತು ಜಗತ್ತಿನ ಅಸ್ತಿತ್ವವಾದ ಸತ್ಯವನ್ನು ಎರಡನ್ನೂ ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ನಡ್ಕೊಳ್ಳುವನಾಗಲಿ ಅನ್ನುವಂಥದ್ದು ಇದರ ಭಾವ. ಆತ್ಮ ವಾ ಇದಂ ಏಕ ಏವ ಅಗ್ರ ಆಸೀತ್ ನಾಣ್ಯತ್ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನ್ನು ಸೃಜ ಇತಿ. ಮೊದಲು ಬ್ರಹ್ಮವಸ್ತು ಒಂದೇ ಇತ್ತು. ಆತ್ಮಾವಾ ಇದಂ ಏಕ ಏವ ಅಗ್ರ ಆಸೀತ್, ಒಂದೇ ಆತ್ಮವಸ್ತು ಇತ್ತು, ಇನ್ಯಾವುದೂ ಇರಲಿಲ್ಲ. ನ ಕಿಂಚನ ಮಿಷತ್, ಇನ್ಯಾವುದೂ ಮಿಸುಕಾಡ್ತಾ ಇರಲಿಲ್ಲ, ಯಾವ ಚಟುವಟಿಕೆಯೂ ಇರಲಿಲ್ಲ. ಆ ಆತ್ಮವಸ್ತು ಸ ಈಕ್ಷತ, ನೋಡ್ತಂತೆ, ಲೋಕಾನ್ನು ಸೃಜಾಯಿತಿ, ನಾನು ಲೋಕಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ. ಇದೊಂದು ಅರ್ಥವಾದ. ಇಡೀ ವೇದಗಳಲ್ಲಿ ಸೃಷ್ಟಿಯ ಭಾಗ ಏನು ಬಂದರೂ ಅದು ಅರ್ಥವಾದ. ಅರ್ಥವಾದ ಅಂತಂದರೆ ಪರಮಾರ್ಥ ಸತ್ಯವಲ್ಲ, ನಮ್ಮ ಸಮಾಧಾನಕ್ಕಾಗಿ ಹೇಳುವ ಪಂಚತಂತ್ರದ ಕಥೆಯಂಥದ್ದು ಅಂತ. ಸೃಷ್ಟಿ ಅನ್ನೋದು ಪರಮಾರ್ಥವಾಗಿ ಇಲ್ಲ ಅಂತ ವೇದದ ತೀರ್ಮಾನ. ನಮಗೆ ಅನ್ನಿಸಿದ್ರೆ ಅದು ಇದೆ, ಇಲ್ಲ ಅಂದರೆ ಅದು ಇಲ್ಲ ಅಂತ. ಈಗ ಸಿನಿಮಾ ಕಥೆ, ಕಾದಂಬರಿಯ ಕಥೆ ಇದೆಯಾ? ನಿಜವಾಗಿ ಅದು ಇಲ್ಲ, ನಾವು ಕಲ್ಪಿಸಿಕೊಂಡಲ್ಲಿ ಇದೆ. ನಮ್ಮ ಕಲ್ಪನೆಯನ್ನು ಒಪ್ಪಿದರೆ ಉಂಟು, ಒಪ್ಪದೇ ಇದ್ದರೆ ಇಲ್ಲ. ಆ ರೀತಿಯಾಗಿ ಜಗತ್ತನ್ನುವಂಥದ್ದು ಇಟ್ಸ್ ಎ ಫಿಕ್ಷನ್ ಅಂತ. ಅದೊಂದು ಕಟ್ಟುಕಥೆ ಸೃಷ್ಟಿ ಅಂತ. ಹಾಗಂದೊಡನೆ ಅಯ್ಯಯ್ಯೋ ಜಗತ್ತು ಮಾಯೆ ಆಗಿಬಿಡ್ತದೆ, ಇನ್ನು ಗತಿ ಏನು, ಯಾವುದೂ ಇಲ್ವಾ ಅಂತೆಲ್ಲ ಶುರು ಆಗಿಬಿಡುತ್ತೆ. ಏನಿಲ್ಲ ನೋಡಿ, ನಮ್ಮ ಬಾಲ್ಯದ ನೆನಪುಗಳನ್ನು, ಘಟನೆಗಳನ್ನು ನಾವು ಇಟ್ಟುಕೊಂಡ್ರೆ ಆಗ ಯಾವುದನ್ನೋ ಎಷ್ಟನ್ನೋ ಬಹಳ ನಿಶ್ಚಯವಾಗಿ ನಿಜವಾದದ್ದು ಅಂತ ನಂಬಿದ್ವಿ. ಆಮೇಲೆ ಅದು ಅಲ್ಲ ಅಂತ ಗೊತ್ತಾಯಿತು. ಹಾಗಿದ್ದ ಮೇಲೆ ಅದಕ್ಕೇನನ್ನಬೇಕು? ಚಿಕ್ಕ ಮಕ್ಕಳನ್ನು ತಾಯಿ ಈಗ ಗುಮ್ಮನ್ನು ಕರಿತೀನಿ ಅಂತ, ಆಗ ನಮಗೆ ಗುಮ್ಮ ಸತ್ಯಸ್ಯ ಸತ್ಯ, ಅದಕ್ಕಿಂತ ಮಿಗಿಲಾದ ಸತ್ಯ ಪರಬ್ರಹ್ಮ ವಸ್ತುವೂ ಇಲ್ಲ ಹಾಗಂದುಕೊಂಡಿದ್ವಿ. ಆಮೇಲೆ ಬೆಳವಣಿಗೆ ಆದಮೇಲೆ ಇಲ್ಲ ಅಂತ ಗೊತ್ತಾಯಿತು. ಹಾಗಿದ್ದರೆ ಏನನ್ನೋಣ? ಮಿಥ್ಯಾ ಮಾತ್ರವಾದದ್ದು ಅನ್ನುವಲ್ಲಿ ತಾತ್ಪರ್ಯ ನಾಮರೂಪ ಪರಮಾರ್ಥತೆ ಅಲ್ಲ ಅಂತಷ್ಟೆ, ಇನ್ನೇನೂ ಅಲ್ಲ. ಜಗತ್ತನ್ನುವುದು ಇದೆ, ಆದರೆ ನಮಗೆ ಬಾಧೆ ಉಂಟು ಮಾಡುವ ರೀತಿಯಲ್ಲಿ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಕೂಡ ನಮ್ಮ ಕಲ್ಪನೆ. ಬಾಧೆ ಉಂಟು ಮಾಡದ ರೀತಿಯಲ್ಲಿ ಏನಿದೆ ಅದು ನಿಜವಾದ ಸ್ವಾರಸ್ಯ ಅಂತ. ಸೂರ್ಯೋದಯ ಚಂದ್ರೋದಯ ನಮಗೇನಾದರೂ ಬಾಧೆ ಉಂಟು ಮಾಡುತ್ತದೆಯಾ? ಖಂಡಿತ ಇಲ್ಲ. ಆದರೆ ಆಫೀಸ್ಗೆ ಹೊರಡಬೇಕು ಬೆಳಗ್ಗೆ ಅಂತ ಅನಿಸಿದಾಗ, ಸಂಜೆ ಹೊತ್ತಾಯಿತು ಬೇಗ ಮನೆಗೆ ತಲುಪಬೇಕು, ಸೂರ್ಯಾಸ್ತ ಆಯಿತು ಅಂದಾಗ ಸೂರ್ಯಾಸ್ತದಲ್ಲಿಯೋ ಸೂರ್ಯೋದಯದಲ್ಲಿಯೋ ಇಲ್ಲದ ಬಾಧೆ ಅದರ ಜೊತೆಗೆ ನಾವು ಇನ್ಯಾವುದೋ ಕೆಲಸವನ್ನು ತಳುಕು ಹಾಕಿದಾಗ ಬರ್ತಾ ಇದೆ. ಹೀಗಾಗಿ ಅವರ್ ರಿಲೇಷನ್ಶಿಪ್ ವಿತ್ ಸನ್ರೈಸ್ ಆರ್ ಸನ್ಸೆಟ್ ದಟ್ ಈಸ್ ಕ್ರಿಯೇಟಿಂಗ್ ದಿ ಪ್ರಾಬ್ಲಮ್, ಬಟ್ ಸನ್ಸೆಟ್ ಬೈ ಇಟ್ ಸೆಲ್ಫ್ ಈಸ್ ನಾಟ್. ಹಾಗಿದ್ದರೆ ಎಲ್ಲರಿಗೂ ತೊಂದರೆ ಕೊಡಬೇಕಾಗಿತ್ತು. ಇನ್ನು ಕೆಲವರಿಗೆ ಅದೆಷ್ಟು ಚೆನ್ನಾಗಿರ್ಬೋದು. ಕುವೆಂಪು ಅಂತವರಿಗೆ ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣು ಅಂತೆಲ್ಲ ಅನಿಸಿರುತ್ತದೆ. ಅದು ಹೇಗೆ ಸಾಧ್ಯವಾಯಿತು? ಈ ಕಾರಣದಿಂದ ಸೃಷ್ಟಿ ಅನ್ನುವಂಥದ್ದು ನಮ್ಮ ಸಾಪೇಕ್ಷವಾದ ಜಗತ್ತು ಅನ್ನುವ ಅರ್ಥದಲ್ಲಿ ಅದು ಕಟ್ಟುಕಥೆ ಅಂತ. ಆದರೆ ಅದಿಲ್ಲದೆ ನಮ್ಮ ನಿತ್ಯಾತ್ರೆ ಇಲ್ಲ, ನಮ್ಮ ಬಯಾಸಸ್ ಇಲ್ಲದೆ ನಾವಿಲ್ಲ. ಆ ಕಾರಣದಿಂದ ಅದನ್ನೂ ಲೆಕ್ಕಕ್ಕಿಟ್ಟುಕೊಂಡು ಉಪನಿಷತ್ತು ಹೇಳುತ್ತದೆ, ವೇದಾಂತ ತಿಳಿಸುತ್ತದೆ. ಬ್ರಹ್ಮವಸ್ತು ಮೊದಲು ಒಂದೇ ಇತ್ತು, ಏನೂ ಮಾಡ್ತಾ ಇರಲಿಲ್ಲ, ತೆಪ್ಪಗಿತ್ತು, ಆಮೇಲೆ ಈ ಲೋಕವನ್ನು ಸೃಷ್ಟಿ ಮಾಡ್ತೀನಿ ಅಂತ ಅಂದುಕೊಳ್ತು ಅಂತ. ಹೀಗೆ ಅದು ಇತ್ತು, ಅದು ಅಂದುಕೊಳ್ತು, ಮಾಡ್ತು, ಈ ರೀತಿಯಾದದ್ದೆಲ್ಲ ನಮ್ಮ ಕಲ್ಪನೆಯಂತೆ ಬೆಳೆಸ್ತಾ ಇರೋದೇ ಹೊರತು ಪರಮಾರ್ಥತಃ ಅಲ್ಲ. ಆಮೇಲೆ ಸೈಮಾಲ್ ಲೋಕಾನ್ ಅಸೃಜತ, ಅದು ಈ ಲೋಕವನ್ನೆಲ್ಲ ಸೃಷ್ಟಿ ಮಾಡ್ತು. ಜಲರೂಪಿಯಾದ ಲೋಕವನ್ನು ಸೃಷ್ಟಿ ಮಾಡ್ತು, ತೇಜೋರೂಪಿಯಾದ ಲೋಕವನ್ನು ಸೃಷ್ಟಿ ಮಾಡ್ತು, ಮತ್ತು ಮರ್ತ್ಯಭಾವದ ಸಾವಿನ ಭಾವದ ಲೋಕವನ್ನು ಸೃಷ್ಟಿ ಮಾಡ್ತು, ಅಂತರಿಕ್ಷವನ್ನು ಸೃಷ್ಟಿ ಮಾಡ್ತು, ಭೂಮಿಯನ್ನು ಸೃಷ್ಟಿ ಮಾಡ್ತು, ಪಾತಾಳವನ್ನು ಸೃಷ್ಟಿ ಮಾಡ್ತು. ಹೀಗೆ ಬೇಕಾದಷ್ಟು ನಾವು ಕಲ್ಪನೆ ಮಾಡಿಕೊಂಡಷ್ಟು ಜಗತ್ತು ಇದ್ದೇ ಇದೆ. ಇದು ವಿಜ್ಞಾನಿಗಳು ಕೂಡ ಬೇರೆ ಬೇರೆ ರೀತಿಯಾದ ಜಗತ್ತುಗಳನ್ನು ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ. ಪ್ಯಾರಲಲ್ ವರ್ಲ್ಡ್ಸ್ ಅಂತೆ, ಪಾಸಿಬಿಲಿಟಿ ಆಫ್ ಮೆನಿ ವರ್ಲ್ಡ್ಸ್ ಅಂತೆ, ಏನೇನೇನೆಲ್ಲ ಹೇಳ್ತಾ ಬಂದಿದ್ದಾರೆ ಅಂತಂದರೆ ಇಷ್ಟು ಬಗೆಯ ಜಗತ್ತುಗಳು ಊಹೆಗಾದರೂ ನಮಗೆ ದಕ್ಕುವುದಕ್ಕೆ ಸಾಧ್ಯವ ಅನ್ನುವಷ್ಟರ ಮಟ್ಟಿಗೆ ಪ್ರಪಂಚವನ್ನು ವಿಸ್ತರಿಸಿ ಕಲ್ಪಿಸ್ತಾ ಇದ್ದಾನೆ.
ಅಂದುಕೊಂಡಂತೆಲ್ಲ ಅದು ಇದ್ದೇ ಇರುತ್ತದೆ. ಆಮೇಲೆ ಸ ಈಕ್ಷತ ಇಮೇನು ಲೋಕಪಾಲಾನ್ನು ಸೃಜಾ ಇತಿ ಸ್ವೋದ್ಭ್ಯ ಏವ ಪುರುಷಂ ಸಮುದ್ಧೃತ್ಯ ಆಮೂರ್ಛಯತ್. ಆಮೇಲೆ ಈ ಲೋಕಗಳನ್ನು ಸೃಷ್ಟಿ ಮಾಡಿದ ಮೇಲೆ ಲೋಕಪಾಲಕರನ್ನು ಸೃಷ್ಟಿ ಮಾಡ್ತೀನಿ ಅಂತ ಲೋಕಪಾಲಕರನ್ನೆಲ್ಲ ಒಬ್ಬರಾದ ಮೇಲೆ ಒಬ್ಬರು ಸೃಷ್ಟಿ ಮಾಡ್ತು ಅಂತ. ನಾವು ಒಂದೊಂದು ಲೋಕಕ್ಕೆ ಒಬ್ಬೊಬ್ಬ ಲೋಕಪಾಲಕರು. ಉದಾಹರಣೆಗೆ ಜಲಲೋಕಕ್ಕೆ ವರುಣ, ತೇಜೋಲೋಕಕ್ಕೆ ಸೂರ್ಯ, ಪಿತೃಲೋಕಕ್ಕೆ ಚಂದ್ರ, ಹೀಗೆ ಬೇರೆ ಬೇರೆ ದೇವತೆಗಳನ್ನು ನಾವು ಕಲ್ಪಿಸಿಕೊಂಡಿದ್ದೀವಿ. ಆ ರೀತಿಯಾಗಿ ಅವರುಗಳನ್ನು ಮಾಡ್ತಾ ಬಂದಿದ್ದು ಅಂತ. ಬೇರೆ ಮತೀಯ ಪುರಾಣಗಳಲ್ಲಿ ಆಯಾ ಲೋಕಗಳ ಆಯಾ ದೇವತೆಗಳು ಅಂತ ಬೇಕಾದರೆ ಮಾಡಿಕೊಳ್ಳಿ, ಹೇಗೆ ಬೇಕಾದರೂ ಮಾಡಿಕೊಳ್ಳಿ. ಜೈನ ಪುರಾಣಗಳಲ್ಲಿ ಅವ್ರದ್ದೇ ಆದಂಥ ಬೇರೆ ಬೇರೆ ದೇವತೆಗಳು, ಯಕ್ಷರುಗಳು, ಸಿದ್ಧರು ಉಂಟು. ಬೌದ್ಧ ಪುರಾಣಗಳಲ್ಲಿ ಹಾಗೆಯೇ ಉಂಟು. ಹೀಗೆ ಮಾಡಿಕೊಳ್ಳಬಹುದಾದದ್ದು. ಆಮೇಲೆ ಎಲ್ಲವನ್ನೂ ಜಲದಿಂದ ಮಾಡ್ತು ಅಂತ. ಅಂದರೆ ಅಭ್ಯಯೇವ ಪುರುಷಂ ಸಮುದ್ರತ್ಯ ಆ ಮೂರ್ಛಯತ್. ನೀರು ಅನ್ನೋದು ಕಾಸಲ್ ವಾಟರ್ ಅನ್ನೋ ಅರ್ಥದಲ್ಲಿ ಪರಮದ್ರವ್ಯ, ಜ್ಞಾನಮಯವಾದ ದ್ರವ್ಯ ಅನ್ನುವ ಅರ್ಥದಲ್ಲಿ ಎಲ್ಲವನ್ನು ಜಲದಿಂದ ಸೃಷ್ಟಿ ಮಾಡ್ತು ಅಂತ. ಕಾಳಿದಾಸ ಯಾ ಸೃಷ್ಟಿ ಸೃಷ್ಟುರಾಧ್ಯ ಅನ್ನುವಲ್ಲಿ ಜಲವೇ ಎಲ್ಲಕ್ಕಿಂತ ಮೂಲವಾದದ್ದು ಅಂತ ಹೇಳಿದಂಥ ಈ ಅರ್ಥದಲ್ಲಿ ನೋಡಬಹುದು. ಅಷ್ಟು ಮಾತ್ರವಲ್ಲದೆ ಋಗ್ವೇದದ ದಶಮ ಮಂಡಲದಲ್ಲಿ ನಾವು ನಾಸದೀಯ ಸೂಕ್ತದಲ್ಲಿ ಅಲ್ಲಿ ನಾಸದಾಸೀನ್ನೋ ಸದಾಸೀತ್ ತದಾನೀಂ ತಮ ಆಸೀತ್ ತಮಸ ಗೂಢಮಗ್ರೆ ಅನ್ನುವಲ್ಲಿ ಅಂಬ ಪ್ರಕೇತಂ ಸಲಿಲಂ ಅಂತ ಬರ್ತದೆ. ನೀರು ಜಲ ಇತ್ತು ಅಂತ. ಈ ನೀರಿತ್ತು ಅಂತಲ್ಲ, ಕಾಸಲ್ ವಾಟರ್ಸ್ ಅಂತ ಅನ್ಬೋದು, ಕಾಸಲ್ ಫ್ಲೂಯಿಡ್ ಅಂತ ಅನ್ಬೋದು, ಕಾಸ್ಮಿಕ್ ಫ್ಲೂಯಿಡ್ ಅನ್ಬೋದು. ನಮಗೆ ವಿಜ್ಞಾನದ ಪರಿಭಾಷೆಗಳು ಗೊತ್ತಿದ್ದರೆ ಇನ್ನಷ್ಟು ಉದರಿಸ್ಬೋದು. ಪೌಂಚಾವಣೆ ಒಂದಾದ ಮೇಲೆ ಒಂದು ಮಾಡಬಹುದು. ತಾತ್ಪರ್ಯ ಇಷ್ಟೇ, ಒಂದು ಮಹಾದ್ರವ್ಯದಿಂದಾಗಿ ಎಲ್ಲದ ನಿರ್ಮಾಣ ಆಯಿತು ಅಂತ. ಸೃಷ್ಟಿಯೇ ಕಟ್ಟುಕಥೆ ಅಂತ ಅಂದಮೇಲೆ ಅದು ನೀರಿಂದ ಆಯಿತಾ ಗಾಳಿಯಿಂದ ಆಯಿತಾ ಅನ್ನೋದು ಬೇರೆ ವಿಷಯ. ಏನೋ ಒಂದು ಜನಕ್ಕೆ ಆಲೋಚನೆ ಮಾಡಬೇಕು, ತರ್ಕ ಬೆಳೆಸಬೇಕು ಅಂತಂದರೆ ಅಷ್ಟನ್ನೇ ಹೇಳಬೇಕು. ಆಮೇಲೆ ಪರವಸ್ತು ತನ್ನ ಎಲ್ಲ ಇಂದ್ರಿಯಗಳಿಂದ ಪ್ರತಿಯೊಂದು ದೇವತಾ ತತ್ವಗಳನ್ನು ಸೃಷ್ಟಿ ಮಾಡಿತು ಅಂತ. ಮುಖಾದ್ವಾಗ್ ವಾಚ ಅಗ್ನಿ, ನಾಸಿಕೆ ನಿರಭಿದ್ಯೇತಾಂ ನಾಸಿಕಾಭ್ಯಾಂ ಪ್ರಾಣಃ, ಪ್ರಾಣಾದ್ವಾಯು, ಅಕ್ಷಿಣೀ ನಿರಭಿದ್ಯೇತಾಂ ಅಕ್ಷಿಭ್ಯಾಂ ಚಕ್ಷು, ಚಕ್ಷುಷ ಆದಿತ್ಯಃ, ಕರ್ಣೌ ನಿರಭಿದ್ಯೇತಾಂ ಕರ್ಣಾಭ್ಯಾಂ ಶ್ರೋತ್ರಂ, ಶ್ರೋತ್ರಾದಿ ಶಸ್ತ್ವಂಗಂ ನಿರಭಿದ್ಯತ, ತ್ವಚೋ ಲೋಮಾನಿ ಲೋಮಭ್ಯ ಓಷಧಿ ವನಸ್ಪತಯಃ, ಹೃದಯಂ ನಿರಭಿದ್ಯತ ಹೃದಯಾನ್ಮನಃ, ಮನಸಶ್ಚಂದ್ರಮಾ ನಾಭಿರ್ನಿರಭಿದ್ಯತ, ನಾಭ್ಯ ಅಪಾನಃ ಅಪಾನಾನ್ ಮೃತ್ಯು. ಹೀಗೆ ಒಂದೊಂದು ಪರಮಾತ್ಮನ ಇಂದ್ರಿಯಗಳಿಂದ ಒಂದೊಂದು ದೇವತಾ ತತ್ವ ಬಂತು. ಅಂದರೆ ಬಾಯಿಯಿಂದ ವಾಗೀಂದ್ರಿಯ ಬಂತು, ವಾಗೀಂದ್ರಿಯದಿಂದ ಅಗ್ನಿ ಬಂತು, ಮೂಗಿನ ಹೊಳ್ಳೆಗಳಿಂದ ಘ್ರಾಣೇಂದ್ರಿಯ, ಅದರಿಂದ ವಾಯು ಬಂತು, ಕಣ್ಣಿನಿಂದ ಆದಿತ್ಯ, ಕಿವಿಯಿಂದ ಶ್ರೋತ್ರೇಂದ್ರಿಯ ಶ್ರವಣಾರ್ಹತೆ, ಅಲ್ಲಿಂದ ದಿಗ್ದೇವತೆಗಳು. ಹೀಗೆಲ್ಲ ಇದು ಪುರುಷ ಸೂಕ್ತದಲ್ಲಿ ಇರ್ತಕ್ಕಂಥದ್ದು. ಚಂದ್ರಮ ಮನಸೋ ಜಾತ, ಚಕ್ಷೋ ಸೂರ್ಯೋ ಅಜಾಯತ, ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ, ಈ ರೀತಿಯಾಗಿ ಕೇಳಿದ್ದೀವಲ್ಲ, ಹಾಗೆ ಎಲ್ಲವೂ ಕೂಡ ಬಂತು ಅಂತ. ಅಂದರೆ ಇಡೀ ಜಗತ್ತು ಪುರುಷನಲ್ಲಿ ಪ್ರತಿಷ್ಠಿತವಾದದ್ದು. ಆ ಪುರುಷನ ಅಭಿವ್ಯಕ್ತಿಯೇ ಈ ಜಗತ್ತಾಯಿತು ಅಂಥೇಳಿ. ಇನ್ನು ಇಂಥ ದೇವತೆಗಳನ್ನು, ಆಯಾ ಇಂದ್ರಿಯಾಭಿಮಾನಿಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡಿ ಜಗತ್ತಲ್ಲಿ, ಜಗತ್ಸಾಗರದಲ್ಲಿ ಪರಮವಸ್ತು ಸೇರಿಸ್ಬಿಡ್ತು. ಏತಾ ದೇವತಾ ಸೃಷ್ಟ್ವಾ ಅಸ್ಮಿನ್ ಮಹತಿ ಅರ್ಣವೇ ಪ್ರಾಪತನ್, ಎಲ್ಲ ಬಂದು ಬಿದ್ದರು ಅಂತ. ಅದು ಎಂಥ ಸಮುದ್ರ, ಅದನ್ನು ಶಂಕರರು ಭಾಷ್ಯದಲ್ಲಿ ತುಂಬ ಸ್ವಾರಸ್ಯವಾಗಿ ಹೇಳ್ತಾರೆ. ಏತಾ ಅಜ್ಞಾದಯ ದೇವತಾ ಲೋಕಪಾಲತ್ವೇನ ಸಂಕಲ್ಪ್ಯ ಸೃಷ್ಟಾ ಈಶ್ವರೇಣ ಅಸ್ಮಿನ್ ಸಂಸಾರಾರ್ಣವೇ ಸಂಸಾರ ಸಮುದ್ರೇ ಮಹತಿ ಅವಿದ್ಯಾ ಕಾಮ ಕರ್ಮ ಪ್ರಭವ ದುಃಖೋದಕೆ ತೀವ್ರ ರೋಗ ಜರಾ ಮೃತ್ಯು ಮಹಾಗ್ರಾಹೆ ಅನಾದಾವನಂತೆ ಅಪಾರೆ ನಿರಾಲಂಬೆ ವಿಷಯೇಂದ್ರಿಯ ಜನಿತ ಸುಖಲವ ಲಕ್ಷಣ ವಿಶ್ರಾಮೆ ಪಂಚೇಂದ್ರಿಯಾರ್ಥ ತೃಣ್ಮಾರುತ ವಿಕ್ಷೋಭೂತಿತಾನರ್ಥ ಶತಮಹೋರ್ಮೌ ಮಹಾರೌರವಾದ್ಯನೇಕ ನಿರೇಗತ ಆಹೇತ್ಯಾದಿ ಕೂಜಿತ ಆಕ್ರೋಶನೋದ್ಭೂತ ಮಹಾರವೇ ಸತ್ಯಾರ್ಜವ ದಾನ ದಯಾ ಅಹಿಂಸಾ ಶಮದಮ ಧೃತ್ಯಾಧ್ಯಾತ್ಮ ಗುಣಪಾಥೇಯ ಪೂರ್ಣ ಜ್ಞಾನೋಡುಪೆ ಸತ್ಸಂಗ ಸರ್ವತ್ಯಾಗ ಮಾರ್ಗೇ ಮೋಕ್ಷತೀರೆ ಏತಸ್ಮಿನ್ ಮಹತ್ಯರ್ಣವೇ ಪ್ರಾಪತನ್ ಪತಿತವತ್ಯಃ ಅಂತ ದೇವತೆಗಳು ಯಾವ ರೀತಿಯಲ್ಲಿ ಈ ಸಮುದ್ರದಲ್ಲಿ ಬಿದ್ದರು ಅಂತಂದರೆ, ಈ ದೊಡ್ಡ ಸಮುದ್ರದಲ್ಲಿ ಅವಿದ್ಯೆ, ಕಾಮ, ಕರ್ಮ
ದುಃಖ ಅನ್ನುವ ನೀರನ್ನು ಉಳ್ಳದ್ದಾಗಿದ್ದು, ನಾನಾ ವಿಧವಾದ ರೋಗಗಳು, ಮುಪ್ಪು, ಸಾವು ಅನ್ನುವಂಥ ಮೊಸಳೆಗಳು, ತಿಮಿಂಗಲಗಳಿಂದ ಕೂಡಿದ್ದಾಗಿ, ಕೊನೆಯಿಲ್ಲದೆ ಮೊದಲಿಲ್ಲದೆ ಆಳದ ಅಪಾರತೆ ಇರತಕ್ಕಂಥದ್ದಾಗಿ, ಮತ್ತು ಬಗೆ ಬಗೆಯ ವಿಷಯ ಪ್ರಲೋಭನೆಗಳಿಂದಾಗಿ ಉಂಟಾಗುವ ಒಂದು ಸ್ವಲ್ಪ ಸುಖ ಅನ್ನುವ ಕ್ಷಣದ ಮೋಜು, ಮತ್ತು ಪಂಚೇಂದ್ರಿಯಗಳ ಬಯಕೆಗಳ ಕೆರಳುವಿಕೆ ಅನ್ನುವ ಬಿರುಗಾಳಿಯ ಹೊಡೆತದಿಂದ ನೂರಾರು ಹೆದ್ದೆರೆಗಳ ಹೊಯ್ಲಿನಲ್ಲಿ ಅಯ್ಯೋ ಅಮ್ಮ ಅಪ್ಪ ಅಂತ ಹಾಹಾಕಾರ ಚಿತ್ಕಾರ ಮಾಡ್ತಾ ಇರುವ ಕೋಲಾಹಲದಿಂದ ಕೂಡಿದ್ದಾಗಿ, ಸತ್ಯ, ದಾನ, ದಯೆ, ಅಹಿಂಸೆ, ಶಮ, ದಮ ಮೊದಲಾದ ಬುತ್ತಿಗಳಿಂದ ಕಟ್ಟಲ್ಪಟ್ಟಿರುವ ಜ್ಞಾನ ಅನ್ನುವ ದೋಣಿಯನ್ನು ಹೊಂದಿದ್ದಾಗಿ, ಶಾಂತಿ, ಮೋಕ್ಷ ಅನ್ನುವ ದಡ ಇರುವಂಥ ಮಹಾಸಮುದ್ರ ಸಂಸಾರ ಸಮುದ್ರ, ಅದರಲ್ಲಿ ದೇವತೆಗಳು ಬಿದ್ದರು ಅಂತ. ಈ ಸಂಸಾರ ಸಮುದ್ರದಲ್ಲಿ ಜ್ಞಾನ ಅನ್ನುವ ನೌಕೆ ಇರುತ್ತದೆ, ಅಲ್ಲಿ ಸದ್ಗುಣಗಳು ಅನ್ನುವ ಬುತ್ತಿ ಇರುತ್ತದೆ, ಮೋಕ್ಷ ಅನ್ನುವ ತೀರ ಇರುತ್ತದೆ. ಆದರೆ ಈ ನೌಕೆಯಲ್ಲಿ ಕುಳಿತುಕೊಳ್ಳಬೇಕು, ಹುಟ್ಟು ಹಾಕಬೇಕು, ಬುತ್ತಿಯನ್ನು ಜೋಪಾನವಾಗಿ ನೋಡಿಕೊಂಡು ಖರ್ಚು ಮಾಡಿಕೊಂಡು ಹಿತಮಿತವಾಗಿ ದಡವನ್ನು ಮುಟ್ಟಬೇಕು. ದೇವತೆಗಳಾದರೂ ಅಷ್ಟೇ, ಮಾನವರಾದರೂ ಅಷ್ಟೇ. ಈ ರೀತಿಯಾಗಿ ಈ ಸಂಸಾರ ಅನ್ನುವ ಮಹಾಸಮುದ್ರದಲ್ಲಿ ಎಲ್ಲ ದೇವತೆಗಳು ಬಿದ್ದರು. ಆ ದೇವತೆಗಳು ಮಾನವ ಶರೀರದಲ್ಲಿ ಬಂದು ಸೇರಿಕೊಳ್ತಾರೆ. ಅದನ್ನು ಉಪನಿಷತ್ತು ಮುಂದೆ ಹೇಳುತ್ತದೆ. ತಾಭ್ಯ ಗಾಮಾನೈತ್ ತಾ ಅಬ್ರುವನ್ ಸವೈನೋ ಅಯಂ ಅಲಮಿತಿ, ತಾಭ್ಯ ಅಶ್ವಮಾನೈತ್ ತಾ ಅಬ್ರುವನ್ ನವೈ ನೋಯಂ ಅಲಮಿತಿ. ಈ ದೇವತೆಗಳಿಗೆ ಈ ಸಂಸಾರ ಸಮುದ್ರದಲ್ಲಿ ಬ್ರಹ್ಮವಸ್ತು ಆನೆಯನ್ನು ಕೊಡ್ತು, ಕುದುರೆಯನ್ನು ಕೊಡ್ತು, ಹಸುವನ್ನು ಕೊಡ್ತು, ಬಗೆಯ ಬಗೆಯ ವಸ್ತುಗಳನ್ನು ಕೊಡ್ತುವಂತೆ. ಕೊಟ್ಟಾಗ ನಹ ಅಯಂ ಅಲಮಿತಿ, ಇದು ಸಾಕಾಗಲಿಲ್ಲ ಅಂತ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು ಅಂತ ಆಸೆ ಬಂತಂತೆ. ಇದೆಲ್ಲ ಅರ್ಥವಾದ ರೂಪದ ಕಲ್ಪನೆ ಮಾಡ್ತಾ ಇರುವುದು ಉಪನಿಷತ್ತು. ತಾತ್ಪರ್ಯ ಇಷ್ಟೇ, ನಮ್ಮ ಇಂದ್ರಿಯಗಳೇ ಈ ದೇವತೆಗಳು. ನಮ್ಮ ಇಂದ್ರಿಯಗಳಿಗೆ ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅನ್ನೋ ಅಪೇಕ್ಷೆ ಉಂಟಾಗ್ತಾ ಇರುತ್ತೆ. ಬ್ರಹ್ಮವಸ್ತು ಒಂದಾದ ಮೇಲೆ ಒಂದು ಕೊಡ್ತಾ ಇರುತ್ತದೆ ಅನ್ನುವಂತೆ ತೆಗೆದುಕೊಳ್ಳಬೇಕು. ತಾಭ್ಯ ಪುರುಷ ಮಾನೈತ್ ತಾ ಅಬ್ರುವನ್ ಸುಕೃತಂ ಬತೇತಿ, ಪುರುಷೋ ವಾವ ಸುಕೃತಂ ತಾ ಅಬ್ರವೀದ್ಯಥಾ ಆಯತನಂ ಪ್ರವಿಶತೇತಿ. ಆಮೇಲೆ ಈ ಆನೆ, ಕುದುರೆ, ದನ, ಕರು ಇತ್ಯಾದಿಗಳು ಕೊಟ್ಟ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿ ಮನುಷ್ಯಾಕಾರವನ್ನು ಕೊಟ್ಟಾಗ, ಪುರುಷಾಕಾರವನ್ನು ಕೊಟ್ಟಾಗ, ಇದು ಸರಿಯಾಗಿದೆ, ಇದು ಚೆನ್ನಾಗಿದೆ, ಪುರುಷೋ ವಾವ ಸುಕೃತಂ, ಇದು ಅಚ್ಚುಕಟ್ಟಾಗಿದೆ, ನಾವು ನೆಲೆಯಾಗಿರೋದಕ್ಕೆ ಇದು ಒಳ್ಳೆಯ ವಸತಿ ಅಂತ ಭಾವಿಸಿಕೊಂಡವಂತೆ. ದೇವತೆಗಳು ಒಂದು ಕಡೆ ನೆಲೆಯಾಗಬೇಕು ಅಂದರೆ ಮಾನವ ಶರೀರ ಬೇಕು ಅಂತ. ಮಿಕ್ಕ ಯಾವುದೇ ಪ್ರಾಣಿ ಶರೀರಕ್ಕಿಂತ ಮಾನವ ಶರೀರದಲ್ಲಿ ಪ್ರಶಸ್ತಿ, ಅತ್ಯುತ್ತಮತೆ ಅಂತನ್ನುವುದು ತಾತ್ಪರ್ಯ. ಅಂದರೆ ಏನು? ನಮ್ಮ ದೇಹ ಅನ್ನುವುದು ದೇವತೆಗಳ ಆಲಯ, ಇಂದ್ರಿಯಗಳೆಲ್ಲ ಆ ದೇವತೆಗಳ ಅಧಿಷ್ಠಾನಗಳು ಅಂತ. ಅಗ್ನಿರ್ವಾಗ್ ಭೂತ್ವಾ ಮುಖಂ ಪ್ರಾವಿಶದ್ ವಾಯು ಪ್ರಾಣೋ ಭೂತ್ವಾ ನಾಸಿಕೆ ಪ್ರಾವಿಶತ್ ಆದಿತ್ಯಶ್ಚಕ್ಷುರ್ಭೂತ್ವಾ ಅಕ್ಷಿಣಿ ಪ್ರಾವಿಶದ್ ದಿಶಶ್ರೋತ್ರಂ ಭೂತ್ವಾ ಕರ್ಣೋ ಪ್ರಾವಿಶನ್ ಓಷಧಿ ವನಸ್ಪತಯೋ ಲೋಮಾನಿ ಭೂತ್ವಾ. ಹೀಗೆ ಎಲ್ಲ ಇಂದ್ರಿಯಗಳು ಆಯಾ ದ್ವಾರಗಳಲ್ಲಿ ನೆಲೆಯಾದವು. ಅವುಗಳಲ್ಲಿ ಹೋಗಿ ಈ ದೇವತೆಗಳು ಸೇರಿಕೊಂಡ್ರು. ಅಂದರೆ ಅಗ್ನಿ ಬಾಯನ್ನು ಹೋಗಿ ಸೇರಿತು, ವಾಯು ಮೂಗನ್ನು ಹೋಗಿ ಸೇರಿಕೊಳ್ತು, ಆದಿತ್ಯ ಕಣ್ಣಲ್ಲಿ ಹೋಗಿ ಸೇರಿಕೊಂಡದ್ದು, ದಿಗ್ದೇವತೆಗಳು ಕಿವಿಯಲ್ಲಿ ಹೋಗಿ ಸೇರಿಕೊಂಡದ್ದು, ಓಷಧಿ ವನಸ್ಪತಿ ದೇವತೆಗಳು ಕೂದಲುಗಳಲ್ಲಿ ಹೋಗಿ ಸೇರಿಕೊಂಡಿದ್ದು, ಚಂದ್ರ ಮನಸ್ಸಿನಲ್ಲಿ ಹೋಗಿ ಸೇರಿಕೊಂಡಿದ್ದು ಅಂತ ಹೀಗೆ ಬೇರೆ ಬೇರೆ ದೇವತೆಗಳು ಆಯಾ ಇಂದ್ರಿಯ ಭಾಗಗಳಲ್ಲಿ, ದೇಹದ ಭಾಗಗಳಲ್ಲಿ ಬಂದು ನೆಲೆಯಾದರು ಅಂತ. ಇದಷ್ಟು ಸಾಂಕೇತಿಕವಾದ ಅರ್ಥವಾದ ಪ್ರಪಂಚ. ಹೇಳೋಕ್ಕೆ ಬಂದಿದ್ದಿಷ್ಟೇ. ಬ್ರಹ್ಮವಸ್ತು ಜಗತ್ತನ್ನು ಸೃಷ್ಟಿ ಮಾಡ್ತು, ಜೀವವನ್ನು ಸೃಷ್ಟಿ ಮಾಡ್ತು, ಮಾನವನಲ್ಲಿ ಸಕಲ ದೇವತೆಗಳನ್ನು ನೆಲೆ ಮಾಡ್ತು. ತಮ್ ಅಶನಾ ಪಿಪಾಸೆ ಅಬ್ರೂತಾಂ ಅವಾಭ್ಯಾಂ ಅಭಿಪ್ರಜಾನೀಹೀತಿ. ಇನ್ನು ಹಸಿವು ಬಾಯಾರಿಕೆಗಳು ಅವು ಪ್ರತ್ಯೇಕವಾಗಿ ಬಂದು ನಿಂತು ಪರಮಾತ್ಮನ ಕೇಳಿದ್ವಂತೆ, ನಮಗೊಂದು ಆಶ್ರಯ ಕೊಡು ಅಂತ. ಆಗ ವಾಂ ದೇವತಾಸ್ತ್ವ ಭಜಾಮ್ಯೇತಸು ಭಾಗಿನ್ಯೋ ಕರೋಮೀತಿ, ಈ ದೇವತೆಗಳಲ್ಲಿಯೇ ನಿಮಗೆ ಜಾಗ ಕೊಟ್ಬಿಡ್ತೀನಿ, ಇವರೆಲ್ಲ ಸೇರಿಕೊಂಡಿರೋ ಜಾಗದಲ್ಲಿ ನಿಮ್ಮನ್ನೂ ಸೇರಿಸ್ಬಿಡ್ತೀನಿ ಅಂತ. ಹೀಗಾಗಿ ಈ ದೇಹದ ದೇವತೆಗಳ ಆವಾಸದ ಜೊತೆಗೆ ಹಸಿವು ಬಾಯಾರಿಕೆಗಳು ಈ ದೇಹದಲ್ಲಿ ನಮಗೆ ಅಂಟುಕೊಳ್ತು, ಎಡಬಿಡದ ಪೀಡೆಯನ್ನು ಕೊಡೋದಕ್ಕೆ ಆರಂಭ ಮಾಡಿದ್ವು ಅಂತ. ಅಂದರೆ ಹಸಿವು ಬಾಯಾರಿಕೆಗಳು ಹೇಗೆ ಬಂತು? ಅದು ಪರಮಾತ್ಮನ ಸೃಷ್ಟಿನೇ.
ಹಸುವು ಬಾಯಾರಿಕೆ ಇಲ್ಲದಿದ್ದರೆ ಎಷ್ಟು ಹೊತ್ತು ಬೇಕಾದರೂ ನೋಡೋಕ್ಕಾಗ್ತಾಯಿತ್ತು, ಕೇಳೋಕ್ಕಾಗ್ತಾಯಿತ್ತು, ಮಾತಾಡೋಕ್ಕಾಗ್ತಾಯಿತ್ತು, ಓಡಾಡೋಕ್ಕಾಗ್ತಾಯಿತ್ತು, ಎಷ್ಟು ಸುಖ ಇತ್ತು. ಇವೆರಡೂ ಇರೋದರಿಂದಾಗಿ ಹಸಿವಿದ್ದಾಗ ಸಂಗೀತವೂ ಕೇಳೋದಕ್ಕಿಷ್ಟ ಆಗೋಲ್ಲ, ಚಲನಚಿತ್ರವನ್ನೂ ನೋಡೋಕ್ಕಿಷ್ಟ ಆಗೋಲ್ಲ, ಇಂಥ ನಿಸರ್ಗ ಸುಂದರ ಪ್ರದೇಶಗಳಲ್ಲಿಯೂ ಓಡಾಡಬೇಕು ಅನಿಸೋಲ್ಲ. ಹಸಿವು ಬಾಯಾರಿಕೆಗಳ ತೊಂದರೆಯೇ ಅಂತ ನಾವು ಅಂದ್ಕೋತೀವಿ. ಹಸಿವು ಬಾಯಾರಿಕೆ ಇಲ್ಲದೇ ಇದ್ದಿದ್ದರೆ ಸಂಗೀತ ಹಾಡೋರು ಇರ್ತಾ ಇರಲಿಲ್ಲ, ನೃತ್ಯ ಮಾಡೋರು ಇರ್ತಾ ಇರಲಿಲ್ಲ. ಸುಂದರವಾದ ಪ್ರಕೃತಿಯ ರಮಣೀಯ ಕ್ಷೇತ್ರಗಳಲ್ಲಿ ಹಾಲಿಡೇ ರೆಸಾರ್ಟ್ಗಳನ್ನು ಮಾಡಿಕೊಂಡು ನಮಗೆ ಏನೋ ಒಂದಿಷ್ಟು ಬಾಡಿಗೆ ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವ ಅನುಕೂಲತೆಗಳನ್ನು ಕಲ್ಪಿಸಲೂ ಇರಲಿಲ್ಲ. ಅಂದರೆ ಜಗದ್ವ್ಯವಸ್ಥೆ ನಡೆದಿರೋದು ಹಸಿವು ಬಾಯಾರಿಕೆಯಿಂದ ಅಂತ ಗೊತ್ತಾಗುತ್ತದೆ. ಅದಿಲ್ಲದೇ ಇದ್ದರೆ ಒಬ್ಬರಿಗಾಗಿ ಇನ್ನೊಬ್ಬರು ಯಾಕೆ ದುಡಿತಾ ಇದ್ರು? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ದಾಸರ ಮಾತು ಸುಳ್ಳಲ್ವಲ್ಲ. ಹೀಗಾಗಿ ಹಸಿವು ಬಾಯಾರಿಕೆಗಳು ಜೀವಲಕ್ಷಣ, ಜಗಲ್ಲಕ್ಷಣ ಆದಂಥದ್ದು ಅಂತನ್ನುವುದನ್ನು ಒಪ್ಪಿಕೊಳ್ಳಬೇಕು ಅನ್ನುವುದು ಉಪನಿಷತ್ತು ಹೇಳ್ತಾ ಇದೆ. ಆಮೇಲೆ ಈ ಹಸಿವು ಬಾಯಾರಿಕೆಗಳನ್ನು ಹಿಂಗಿಸೋದಕ್ಕೆ ಏನಾದರೂ ಮಾಡಬೇಕಲ್ಲ, ಅದಕ್ಕಾಗಿ ಅನ್ನವನ್ನು ಸೃಷ್ಟಿ ಮಾಡಿದ್ದು ಅಂತ. ಸಹ ಅಪೋಭ್ಯತಪತ್ ತಾಭ್ಯ ಅಭಿತಪ್ತಾಭ್ಯೋ ಮೂರ್ತಿರಜಾಯತ ಯಾವೈ ಸಾ ಮೂರ್ತಿರಜಾಯತ ಅನ್ನಂ ವೈತತ್. ಈಶ್ವರ ಪರಮಾತ್ಮ ವಸ್ತು ಪಂಚಭೂತಗಳನ್ನು ಧ್ಯಾನ ಮಾಡಿ ಪಂಚಭೂತಗಳಿಂದ ಸಾರವತ್ತಾಗಿ ಒಂದು ಮೂರ್ತಿ ಬಂತು. ಅಂದರೆ ಅಸ್ತಿತ್ವದ ಒಂದು ಸಾರವದ್ ರೂಪವೇ ಆಹಾರ ಅಂತ ಗೊತ್ತಾಯಿತು. ಈಗ ಈ ಅನ್ನವನ್ನು ಬೇರೆ ಬೇರೆ ಇಂದ್ರಿಯಗಳು ಹಿಡಿಯೋದಕ್ಕೆ ಹೋದವಂತೆ. ವಾಕ್ಕು ಮೊದಲು ಹಿಡಿಯೋದಕ್ಕೆ ಹೋಯಿತು, ಆಗಲಿಲ್ಲ. ಒಂದು ಪಕ್ಷ ವಾಕ್ಕು ಅನ್ನವನ್ನು ಹಿಡಿದಿದ್ದರೆ ಅನ್ನ ಅನ್ನೋ ಶಬ್ದ ಹೇಳ್ತಾ ಇದ್ದಂತೆಯೇ ನಮಗೆ ಹೊಟ್ಟೆ ತುಂಬೋಗ್ಬಿಡ್ತಾ ಇತ್ತಂತೆ. ಯಾಕೆ? ಸ ಯದ್ಯೇನಂದ್ವಾ ವಾಚ ಅಗ್ರಹಿಷ್ಯತ್ ಅಭಿವ್ಯಾಹೃತ್ಯ ಹೈವಾನ್ನಂ ಅತೃಪ್ಸ್ಯತ್. ಆಗಲಿಲ್ಲ. ಮತ್ತು ಅದು ಘ್ರಾಣೇಂದ್ರಿಯಗಳಿಂದ ಹಿಡ್ಕೊಳ್ಳೋದಕ್ಕಿಂತ ನೋಡ್ತು. ಪ್ರಾಣೇನ ಅಜಿಗೃಕ್ಷತ್ ತನ್ನ ಅಶಕ್ನೋತ್ ಪ್ರಾಣೇನ ಗ್ರಹೀತು. ಮೂಗಿನಿಂದ ಹಿಡಿಯೋದಕ್ಕೆ ನೋಡ್ತು, ಆಗಲಿಲ್ಲ. ಏನಾದರೂ ಆಗಿದ್ದಿದ್ದರೆ ಅನ್ನದ ಮೂಸು ನೋಡಿದ್ರೇ ನಮಗೆ ಹೊಟ್ಟೆ ತುಂಬಿಡ್ತಾ ಇತ್ತು, ಆ ಕಾರಣದಿಂದ ಆಗಲಿಲ್ಲ. ಮತ್ತು ಕಣ್ಣಿಂದ ಹಿಡ್ಕೊಳ್ಳೋದಕ್ಕೆ ನೋಡ್ತು, ಅನ್ನವನ್ನು ನೋಡಿದ್ದಿದ್ದರೆ ಸಾಕು ನಮಗೆ ಹೊಟ್ಟೆ ತುಂಬಿಡ್ತಾ ಇತ್ತು, ಹಾಗಾಗಿ ಆಗಲಿಲ್ಲ. ಮತ್ತು ಶ್ರವಣೇಂದ್ರಿಯದಿಂದ ಅನ್ನವನ್ನು ಹಿಡಿಯೋದಕ್ಕೆ ನೋಡ್ತು ದೇಹ. ಅನ್ನ ಅನ್ನೋ ಶಬ್ದ ಕೇಳಿದ್ದಿದ್ದರೆ ಸಾಕು ನಮಗೆ ಹೊಟ್ಟೆ ತುಂಬ್ತಾ ಇತ್ತು, ಅದು ಹಿಡಿಯೋಕ್ಕಾಗಲಿಲ್ಲ. ಸ್ಪರ್ಶನೇಂದ್ರಿಯದಿಂದ ಹಿಡಿಯೋಕ್ಕೆ ನೋಯಿತು, ಅನ್ನವನ್ನು ಮುಟ್ಟಿದರೆ ಸಾಕು ನಮಗೆ ಹೊಟ್ಟೆ ತುಂಬೋಗ್ಬಿಡ್ತಾ ಇತ್ತು, ಆಗಲಿಲ್ಲ. ಇನ್ನು ಮನಸ್ಸು ಅನ್ನುವ ಇಂದ್ರಿಯದಿಂದ ಹಿಡಿಯೋಕ್ಕೆ ನೋಯಿತು, ನೋಡ್ತು, ಆದರೂ ಆಗಲಿಲ್ಲ. ಹಾಗಿದ್ರೆ ಸುಮ್ಮನೆ ಅನ್ನದ ಬಗ್ಗೆ ಆಲೋಚನೆ ಮಾಡಿದರೆ ಹೊಟ್ಟೆ ತುಂಬಿಡ್ತಾ ಇತ್ತು. ಹೀಗಾಗಿ ಕಡೆಗೆ ತದಾಪಾನೇನ ಅಜಿಗೃಕ್ಷತ್. ಅಪಾನದಿಂದ ಅಂತಂದರೆ ಜೀರ್ಣವಾದ ಪದಾರ್ಥವನ್ನು ಉಳಿಸಿಕೊಂಡು ಆ ಜೀರ್ಣವನ್ನು ಹೊರಗೆ ತಳ್ಳುವುದಿದೆಯಲ್ಲ, ಆ ಒಂದು ಸೆಳೆಯುವ ಶಕ್ತಿ ಯಾವುದುಂಟು ಅಪಾನ ಶಕ್ತಿ. ಜೀರ್ಣನ ಶಕ್ತಿ ಪ್ರಾಣ, ಸೆಳೆಯುವ ಶಕ್ತಿ ಅಪಾನ. ಆ ಅಪಾನದಿಂದ ಹಿಡಿಯೋಕ್ಕೆ ನೋಡ್ತು, ಆಯಿತು. ಆ ಕಾರಣದಿಂದ ಅನ್ನವನ್ನು ಸೆಳೆಕೊಳ್ಳದೆ ನಮಗೆ ತೃಪ್ತಿ ಆಗೋದಿಲ್ಲ. ವದನದ್ವಾರದಿಂದ ಬಾಯಿಂದ ಅನ್ನವನ್ನು ಒಳಗೆ ತುಂಬಿಕೊಳ್ಳದೇ ಇದ್ದರೆ ಹೊಟ್ಟೆ ತುಂಬುವಂಥದ್ದೇ ಅಲ್ಲ, ಚೈತನ್ಯ ಬರುವಂಥದ್ದೇ ಅಲ್ಲ ಅಂತ ಹೇಳ್ತು ಅಂತ ತುಂಬ ಸ್ವಾರಸ್ಯಕಾರಿಯಾದಂಥ ಕಥೆ. ಅಂದರೆ ಹೇಗೆ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು ಹಾಗೂ ಮಾಡಬೇಕು, ಬೇರೆ ಏನು ಮಾಡಿದ್ರೂ ಆಗುವಂಥದ್ದು ಅಲ್ಲ ಅಂತ. ಇನ್ನು ಹಸಿವು ಬಾಯಾರಿಕೆಯನ್ನು, ಅನ್ನವನ್ನು ಎಲ್ಲವನ್ನ ಸೃಷ್ಟಿ ಮಾಡಿ, ದೇವತೆಗಳನ್ನು ಸೃಷ್ಟಿ ಮಾಡಿ ಆದಮೇಲೆ ಆ ಪರಮಾತ್ಮ ನಾನು ಈಗ ಈ ದೇಹದಲ್ಲಿ ಬಂದು ನೆಲೆಸ್ತೀನಿ ಅಂತ ಅಂದ್ಕೊಂಡಂತೆ. ಅಲ್ಲಿವರೆಗೂ ಅವನು ನೆಲೆಸಿರಲಿಲ್ವಂತೆ. ಮಿಕ್ಕ ಚಿಲ್ಲರೆ ದೇವತೆಗಳನ್ನೆಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದ. ಸ ಏತಮೇವ ಸೀಮಾನಂ ವಿದಾರ್ಯ ಏತಯಾದ್ವಾರ ಪ್ರಾಪದ್ಯತ ಸೈಷಾ ವಿದೃತಿರ್ನಾಮ ತದೇತನ್ನಾಂದನಂ. ಇನ್ನು ಮಿಕ್ಕ ದೇವತೆಗಳೆಲ್ಲ ಕಣ್ಣಿನಲ್ಲಿ ಆದಿತ್ಯ ಕಣ್ಣಿನ ಮೂಲಕ ಹೋಗಿದ್ದ, ಮೂಗಿನಲ್ಲಿ ವಾಯು ಮೂಗಿನ ಹೊಳ್ಳೆಯ ಮೂಲಕ ಹೋಗಿದ್ದ, ಕಿವಿಯ ರಂಧ್ರಗಳ ಮೂಲಕ ದಿಗ್ದೇವತೆಗಳು ಹೋಗಿದ್ದರು. ಎಲ್ಲ ದೇವತೆಗಳಿಗೂ ಆಯಾ ಇಂದ್ರಿಯ ದ್ವಾರಗಳ ಮೂಲಕ ಹೋಗೋಕ್ಕಾಯ್ತಂತೆ. ಪರಮಾತ್ಮನಿಗೆ, ಪ್ರಜಾಪತಿಗೆ, ದಿ ಹೈಯೆಸ್ಟ್ ಗಾಡ್, ಗ್ರೇಟ್ ಗಾಡ್ ಅಂತೀವಲ್ಲ, ಆತ ಈ ಎಲ್ಲ ದೇವತೆಗಳು ಪ್ರವೇಶ ಮಾಡಿದ ಬಾಗಿಲಿಂದ ಹೋಗೋದಕ್ಕೆ ಅರ್ಹತೆಗೆ ಯೋಗ್ಯತೆಗೆ ಕಡಿಮೆ ಅಂತ ಅನ್ನಿಸ್ತಂತೆ. ನಾನು ಹೋಗುವ ಬಾಗಲಲ್ಲ ಅಂತ ಹೇಳಿ ಈ ತಲೆಯಲ್ಲಿ ಮಧ್ಯದಲ್ಲಿ ಬೈತಲೆಯ ಸೀಳುವ ಜಾಗದಲ್ಲಿ
ಬೈತಲೆಯನ್ನು ಸೀಳಿ ಆ ಮೂಲಕವಾಗಿ ಪ್ರವೇಶ ಮಾಡಿದ್ದು. ಸೀಮಾನಂ ವಿದಾರ್ಯ, ಸೀಮಂತಿನಿ ಅಂತ ನಾವು ಕರಿತೀವಿ, ಸೀಮಂತ ಅಂತಂತೀವಲ್ಲ, ಆ ಬೈತಲೆಯ ರೇಖೆ, ಆ ರೇಖೆಯನ್ನು ಸೀಳಿ ಅದರೊಳಗೆ ಪ್ರವೇಶ ಮಾಡ್ತು ಅಂತ ಯೋಗಶಾಸ್ತ್ರದಲ್ಲಿ ಅದನ್ನು ಬ್ರಹ್ಮರಂಧ್ರ ಅಂತ ಕರೀತಾರೆ. ಪರಮಾತ್ಮ ಒಳಗೆ ಹೋದಂಥ ಬಾಗಿಲದು, ಹೊರಗೆ ಬರುವಂಥದ್ದು ಅದೇ ಅಂತ. ಜ್ಞಾನಿಗಳಿಗೆ, ಸಾಧಕರಿಗೆ, ಹಠಯೋಗಿಗಳಿಗೆ ಬ್ರಹ್ಮರಂಧ್ರದಿಂದ ಪ್ರಾಣ ಹೋಗುತ್ತದೆ ಅಂತ ನಂಬಿಕೆ ಉಂಟು. ಹಾಗಲ್ಲವಾದವರಿಗೆ ಕಣ್ಣಿಂದ, ಕಿವಿಯಿಂದ, ಬಾಯಿಂದ, ಮೂಗಿಂದ ಹೋಗುತ್ತದೆ ಪ್ರಾಣ. ಪರಮಾತ್ಮ ಆ ಬೇರೆ ಇಂದ್ರಿಯ ದ್ವಾರಗಳಿಂದ ತನ್ನ ನಿರ್ಗಮನ ಮಾಡ್ತಾನೆ. ಶ್ರೇಷ್ಠರಾದವರಿಗೆ ಮಾತ್ರ ತನ್ನ ಪ್ರವೇಶದ ಬಾಗಿಲಿನಿಂದಲೇ ನಿರ್ಗಮನವನ್ನು ಮಾಡ್ತಾನೆ ಅನ್ನುವಂಥದ್ದು ಒಂದು ಅರ್ಥವಾದ ಒಂದು ನಂಬಿಕೆ ಅಷ್ಟೆ. ಹಾಗಾಗಿ ಸನ್ಯಾಸಿಗಳಿಗೆ ಯಾವ ಮಟ್ಟದ ವಿಡಂಬನೆ ಮಾಡ್ತಾರೆ ಅಂದರೆ, ಸನ್ಯಾಸಿಗಳು ತೀರಿಕೊಂಡ ಮೇಲೆ ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಹೋಯಿತು ಅಂತ ತೋರಿಸೋದಕ್ಕೆ ತಲೆ ಸೀಳ್ತಾರೆ ಇಲ್ಲಿ. ಅದಕ್ಕೆ ತೆಂಗಿನಕಾಯಿ ಮೇಲೆ ತೆಂಗಿನಕಾಯಿ ಒಡೆಯೋದು, ಶಂಖ ಹಾಕಿ ತೂತು ಮಾಡೋದು, ಕೊಚ್ಚೋದು, ಕಡಿಯೋದು, ಒಂದು ರೌಡಿ ಕೆಲಸ ಬೇಕಾದಷ್ಟು ಮಾಡ್ತಾರೆ. ಮಚ್ಚು ಲಾಂಗು ಒಂದರ ಬಳಕೆ ಇಲ್ಲ ಅಷ್ಟೇ, ಇನ್ನೆಲ್ಲವನ್ನು ಮಾಡ್ತಾನೆ. ಆದಮೇಲೆ ಏಕಮೇವ ನಾರಿಕೇಳ ಸ್ಪರ್ಶದಿಂದ ಬ್ರಹ್ಮರಂಧ್ರ ಉದ್ಘಾಟಿತವಾಯಿತು ಅಂತ ಬೇರೆ ಆ ಶಿಷ್ಯರುಗಳ ಜಂಬ. ಒಂದೇ ತೆಂಗಿನಕಾಯಿ ಹೊಡೆದಿದ್ದಕ್ಕೆ ನಮ್ಮ ಗುರುಗಳ ತಲೆ ಸೀಳೋಗ್ಬಿಡ್ತು, ಬ್ರಹ್ಮರಂಧ್ರ ಸ್ಪರ್ಶನ ಆಗಿಬಿಟ್ಟಿದೆ ಅಂತ. ಹೀಗೆಲ್ಲ ಇದೆಲ್ಲ ಭ್ರಾಂತಿ, ಇನ್ನೇನೂ ಅಲ್ಲ. ಎಷ್ಟು ಚಂಚಿದ್ರೆ ಏನು, ತೆಂಗಿನಕಾಯಿ ವೇಸ್ಟ್ ಬಿಟ್ಟು ಇನ್ನೇನೂ ಅಲ್ಲ. ಆಮೇಲೆ ಅದ್ರಲ್ಲಿ ಕೂಡಿಸೋದು, ಅದರ ಮೇಲೆ ಒಂದು ಬಿದಿರಿನ ನಾಳ ಇಡೋದು, ಆ ಬಿದಿರಿನ ನಾಳದ ಸುತ್ತಲೂ ಉಪ್ಪು ಮೆಣಸು ಇದು ಹಾಕಿ ಉಪ್ಪಿನಕಾಯಿ ಹಾಕೋದು. ಒಟ್ಟಿನಲ್ಲಿ ಸನ್ಯಾಸಿಗಳನ್ನು ಹೀಗೆ ಏನೇನೋ ಮಾಡ್ತಾ ಕೂತ್ಕೋತಾರೆ. ವಸ್ತುತಃ ಇವೆಲ್ಲ ಘೋರ. ಆಮೇಲೆ ಆ ಸನ್ಯಾಸಿಗಳನ್ನು ಊರೆಲ್ಲ ಮೆರವಣಿಗೆ ಮಾಡುವಂಥದ್ದು ಅಲ್ಪ ಸ್ವಲ್ಪದ ಘೋರಗಳು ಅಲ್ಲ. ಆದಷ್ಟು ಬೇಗ ಮರೆಯಬೇಕು. ಮತ್ತು ಅವರಿಗೆ ಶ್ರಾದ್ದ, ಅವರಿಗೆ ಆರಾಧನೆ ಒಂದಿದ್ದರೆ ಇನ್ನೊಂದು ಬೇಕಿಲ್ಲ, ಎರಡನ್ನೂ ಮಾಡ್ತಾರೆ. ಎಡಬಿಡಂಗಿತನದ ಪರಾಕಾಷ್ಠೆ ಕಾಣಿಸುತ್ತದೆ. ಒಟ್ಟಿನಲ್ಲಿ ಅದು ಲೆಸ್ ಸೆಡ್ ಈಸ್ ಬೆಟರ್ ಅಂತ ಅನಿಸುತ್ತದೆ. ವಸ್ತುತಃ ಪಾಂಚಭೌತಿಕವಾಗಿ ಹಾಗೆಯೇ ಲೀನವಾಗಬೇಕಾದದ್ದು ಅಂತ. ಅದಕ್ಕೆ ಇಷ್ಟೆಲ್ಲ ಕೋಲಾಹಲ ಮಾಡಬೇಕಾಗಿಲ್ಲ. ನಾವು ಆಯಾ ವ್ಯಕ್ತಿಗಳ ಮೇಲಿನ ಭಕ್ತಿಯನ್ನು ಯಾವ ಮಟ್ಟಕ್ಕೆ ಏರಿಸ್ಕೊಂಡು ಬಿಡ್ತೀವಿ ಅಂತಂದರೆ, ತುಂಬ ಹಿಂಸಾತ್ಮಕವಾದ ರೀತಿಯಲ್ಲಿ ಬಹಳ ವೈಲೆಂಟಾಗಿ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ವೆರ್ರಿ ವೆಯ್ಯಿ ವಿಧಾಲು. ಆಮೇಲೆ ಆ ಪರಮಾತ್ಮ ವಿಧೃತಿ ಎನ್ನುವ ಆ ರಂಧ್ರದ ಮೂಲಕವಾಗಿ ಒಳಕ್ಕೆ ಸೇರಿಕೊಂಡು, ತಸ್ಮಾತ್ ಇದಂದ್ರೋ ನಾಮ ಇದನ್ರೋ ಹವೈ ನಾಮ ತಮಿದಂದ್ರಂ ಸಂತಮಿಂದ್ರ ಇತ್ಯಾಚಕ್ಷತೆ ಪರೋಕ್ಷೇಣ ಪರೋಕ್ಷ ಪ್ರಿಯಾ ಇವ ಹಿ ದೇವಾ ಪರೋಕ್ಷ ಪ್ರಿಯಾ ಇವ ಹಿ ದೇವಾ. ಆ ಪರಮಾತ್ಮ ವಸ್ತು ದೇಹದ ಒಳಕ್ಕೆ ಸೇರಿಕೊಂಡು ಇದಂ ದ್ರಿಯತೆ ಇತಿ, ಇದಂ ರಾತಿ ಇತಿ, ಇದಂ ದೃಂಗ್ ನಿರೀಕ್ಷತೆ ಇತಿ, ಇದಂದ್ರ ಇಂದ್ರ ಅಂತ ಆದನಂತೆ. ಅಂದರೆ ಇದನ್ನೆಲ್ಲವನ್ನು ನಾನು ನೋಡಿದ್ದೀನಿ, ಇದನ್ನೆಲ್ಲವನ್ನು ನಾನು ಪಡ್ಕೊಂಡಿದ್ದೀನಿ, ಇದೆಲ್ಲ ನನ್ನದಾಗಿದೆ, ಇದರ ಅರಿವು ನನಗಿದೆ ಅಂತ ಅಂದುಕೊಂಡು ಇದಂದ್ರ ಇಂದ್ರ ಅಂತ ಆದ ಅಂತ. ಇಂದ್ರಿಯಾಭಿಮಾನಿ ದೇವತೆಯೇ ಇಂದ್ರ. ಇಂದ್ರ ಅಂದರೆ ದೇವರಾಜ ಅನ್ನುವ ಅರ್ಥದಲ್ಲಿ. ಆತನ ಹೆಸರು ಯಾಕೆ ಬಂತು ಅಂತಂದರೆ, ಈ ದೇಹದ ಅಭಿಮಾನಿ ದೇವತೆಗಳು ಮತ್ತು ದೇಹದ ಒಳಗೆ ಅಂದರೆ ಶರೀರದಲ್ಲಿರುವ ಶಾರೀರ ಅಂತ ಅಂದುಕೊಂಡವನು ತಾನು ಅನ್ನುವ ಈ ಎಲ್ಲ ಅರ್ಥದ ತಾತ್ಪರ್ಯವನ್ನು ಇಟ್ಟುಕೊಂಡು ಇಂದ್ರ ಅಂತ ಅಂದುಕೊಂಡ ಅಂತ. ಇದಂದ್ರ ಅಂದರೆ ಇಲ್ಲಿ ಈ ರೀತಿಯಾಗಿ ನಿರೀಕ್ಷಿಸಲ್ಪಟ್ಟು ಚೆನ್ನಾಗಿ ಅರಿಯಲ್ಪಟ್ಟವನಾಗಿರುವವನು ಅಂತ ಅರ್ಥ. ಹಾಗೇ ಇಲ್ಲದೆ ಇಂದ್ರ ಅಂತ ಯಾಕೆ ಅದು ಶಾರ್ಟ್ ಆಗಿಬಿಡ್ತು, ಚಿಕ್ಕದಾಯಿತು? ಇದಂದ್ರ ಅನ್ನುವುದು ಇಂದ್ರ ಯಾಕಾಯಿತು ಅಂದರೆ, ದೇವತೆಗಳಿಗೆ ವ್ಯಕ್ತವಾಗಿ ತಾವಿಂಥವರು, ತಾವಿಂಥ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲವಂತೆ. ಅದನ್ನು ಮರೆಮಾಚಿಕೊಳ್ಳೋಕೆ ಇಷ್ಟಪಡ್ತಾರೆ. ಪರೋಕ್ಷವಾಗಿ ಇರಬೇಕು, ಪ್ರತ್ಯಕ್ಷವಾಗಿ ಇರಬಾರ್ದು ಅಂದ್ಕೋತಾರೆ ಅಂತ. ಇದೇ ವಾಕ್ಯ ಬೇರೊಂದು ಕಡೆ ವೇದದಲ್ಲಿ ಪರೋಕ್ಷ ಪ್ರಿಯಾ ಇವ ಹಿ ದೇವಾ ಪ್ರತ್ಯಕ್ಷ ದ್ವಿಷಃ ಅಂತ ಬರ್ತದೆ. ದೇ ಆರ್ ಅಪೋಸ್ ಟು ಡೈರೆಕ್ಟ್ ಎಕ್ಸ್ಪ್ರೆಷನ್, ದೆ ಲವ್ ಇಂಡೈರೆಕ್ಟ್ ಎಕ್ಸ್ಪ್ರೆಷನ್ ಅಂತ. ಆನಂದ ಕುಮಾರಸ್ವಾಮಿಯವರು ಬಹಳ ಸುಂದರವಾಗಿ ಪರೋಕ್ಷ ಅನ್ನುವ ಒಂದು ಲೇಖನದಲ್ಲಿ ಇಡೀ ಧ್ವನನಶೀಲತೆಯ ಧ್ವನಿ ವ್ಯಾಪಾರ, ಸಜೆಸ್ಟಿವಿಟಿ ಅಂತ ಯಾವುದುಂಟು ಅದು ಪರೋಕ್ಷ ಅಂತಂತಾರೆ. ದೇವತೆಗಳ ಲಕ್ಷಣ ಆನಂದ, ಆನಂದ ರಸಸ್ವರೂಪ. ಅದು ನೇರವಾಗಿ ಹೇಳುವುದರಿಂದ ಬರುವಂಥದ್ದಲ್ಲ, ಪರ್ಯಾಯವಾಗಿ ಹೇಳುವುದರಿಂದ ಅಂತ. ಜಗನ್ನಾಥ ಪಂಡಿತರಾಜ ಅವನ ಪತ್ನಿ ಕಾಮೇಶ್ವರಿ ತೀರಿಕೊಂಡಾಗ ಆ ಪತ್ನಿಯ ವಿಯೋಗ ದುಃಖದಲ್ಲಿ ಒಂದಿಷ್ಟು ಪದ್ಯಗಳನ್ನು ಬರೆದರಂತೆ. ಅದು ಕರುಣವಿಲಾಸ ಅಂತ ಒಂದು ಸಣ್ಣ ಕಾವ್ಯವಾಯಿತು. ಅಲ್ಲಿ ಅವನು ಹೇಳ್ತಾನೆ, ವಿವಾಹ ಕಾಲದಲ್ಲಿ ಅಶ್ಮಾರೋಹಣ ಅಂತ ಮಾಡ್ತಾರೆ, ಕಲ್ಲಿನ ಮೇಲೆ ನಿಲ್ಲಿಸ್ತಾರೆ.
ಆ ಕಲ್ಲಿನ ಮೇಲೆ ನಿಲ್ಲಿಸುವ ಒಂದು 4 ಅಂಗುಲ ಎತ್ತರ ದ್ವಾರ್ಧ ಗೇಣಿ ಎತ್ತರದ ಕಲ್ಲಿನ ಮೇಲೆ ನಿಲ್ಲಿಸಿದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ತನ್ನ ಅವಲಂಬನ ಇಲ್ಲದೆ ಸಾಧ್ಯ ಇಲ್ಲ ಅಂತ ಇವನ ಕೈ ಹಿಡ್ಕೊಳ್ತಾ ಇದ್ದಳಲ್ಲ, ಅಂಥವಳು ಯಾವ ಆಲಂಬನವೂ ಇಲ್ಲದೆ ಸ್ವರ್ಗದ ಹತ್ತಿರಕ್ಕೆ ಹತ್ಕೊಂಡು ಹೊರಟೋಗ್ಬಿಟ್ಲಲ್ಲ ಹೇಗೆ ಅಂತಾನೆ. ಅಂದರೆ ಒಂದು 4 ಅಂಗುಲ ಎತ್ತರ ನಿಲ್ಲೋಕ್ಕೆ ಅವಳಿಗೆ ಆಗದೇ ಇದ್ದದ್ದು ಈಗ ಸಾಕ್ಷಾತ್ ಸ್ವರ್ಗವನ್ನು ಹತ್ತಿ ದೂರ ಹೋಗೋ ಮಟ್ಟಕ್ಕೆ ಬಂತಲ್ಲ ಅಂದರೆ ಸಾವು ಎಷ್ಟು ಘೋರವಾದದ್ದು ಅನ್ನುವ ಸಾಂಕೇತಿಕವಾದ ಧ್ವನಿಯನ್ನು ಇಲ್ಲಿ ಉಂಟು ಮಾಡ್ತಾ ಇದ್ದಾನೆ. ಅಂದರೆ ಏನು, ಸ್ವರ್ಗಕ್ಕೆ ಹೋದ್ಲೋ ಎಲ್ಲಿಗೆ ಹೋದ್ಲೋ ಗೊತ್ತಿಲ್ಲ, ಆದರೆ ಈ ಒಂದು ಸಣ್ಣ ಎತ್ತರಕ್ಕೆ ಆಲಂಬನ ಬೇಕಾಗಿದ್ದು ಅವಳಿಗೆ ಅದು ಯಾವುದೂ ಬೇಕಾಗಲಿಲ್ವಲ್ಲ ಅನ್ನುವ ವಿಸಂವಾದವನ್ನು, ಕಾಂಟ್ರಾಸ್ಟನ್ನು, ಈ ವಿಷಮಾಲಂಕಾರವನ್ನು ತೋರಿಸುವ ಮೂಲಕವಾಗಿ ವಿಯೋಗ ಇಷ್ಟು ಘೋರವಾದದ್ದು, ಸಾವು ಬಂದರೆ ಯಾರನ್ನೂ ಯಾರೂ ಕಾಯೋದಿಲ್ಲ, ಯಾರ ನೆರವೂ ಬೇಕಿಲ್ಲ, ಯಾರ ಆಲಂಬನವೂ ಬೇಕಿಲ್ಲ ಅಂತ ಈ ರೀತಿಯಾದ ಧ್ವನಿಗಳು, ಸೂಚನೆಗಳು ತರಂಗವಾಗಿ ಬರುತ್ತವೆ. ಇದು ಪರೋಕ್ಷ ಅಂತ. ಈ ಭಾವ ಸಮೃದ್ಧಿ ನೇರವಾಗಿ ಹೇಳದೆ ಪರ್ಯಾಯವಾಗಿ ಹೇಳಂಥದ್ದು, ಆದ್ದರಿಂದ ಬಂದದ್ದು. ಆ ರೀತಿ ದೇವತೆಗಳಿಗೆ ಪರೋಕ್ಷ ಪ್ರಿಯತೆ ಅನ್ನುವುದು ತುಂಬ ಉಂಟು. ಅವರು ನಮ್ಮ ದೇಹದಲ್ಲಿ ಇದ್ದಾರೆ, ಆದರೆ ಅದನ್ನು ಹೇಳಿಕೊಳ್ಳೋಕ್ಕೆ ಅವರು ಇಷ್ಟಪಡೋದಿಲ್ಲ, ನಾವು ಗುರುತಿಸಿಕೊಳ್ಳೋದಕ್ಕೆ ಅವರು ಇಷ್ಟಪಡ್ತಾರೆ. ಹಾಗಾಗಿ ನಾವು ಈ ಜಗತ್ತು ಮತ್ತು ಈ ಜೀವ ಇದೆಲ್ಲವೂ ಭಗವದ್ ಆರಾಧನೆಯ ಜಾಗ, ಭಗವಂತನ ನಿವಾಸ, ಈಶಾವಾಸ್ಯಮಿದಂ ಸರ್ವಂ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು ಈ ರೀತಿ ಇಂದ್ರಿಯಗಳ ಮೂಲಕ ನಾವು ಆಸ್ವಾದ ಮಾಡ್ತಾ ಇದ್ದೀವಲ್ಲ, ಇದು ದೊಡ್ಡದಲ್ಲ. ಆ ಮೂಲಕ ದೇವತೆಗಳನ್ನೇ ಆರಾಧನೆ ಮಾಡ್ತಾ ಇದ್ದೀವಿ ಅಂತ. ಚೆನ್ನಾದ ನೋಟವನ್ನು ಕಂಡೊಡನೆ ಆದಿತ್ಯ ಈ ನೋಟವನ್ನು ಕಾಣಿಸ್ತಾ ಇದ್ದಾನೆ. ಚೆನ್ನಾದ ಗೀತವನ್ನು ಕೇಳಿದೊಡನೆ ದಿಗ್ದೇವತೆಗಳು ನಮಗೆ ಈ ಗೀತವನ್ನು ಕೇಳಿಸ್ತಾ ಇದ್ದಾರೆ. ಚೆನ್ನಾದ ಆಹಾರವನ್ನು ಸವಿದೊಡನೆ ಇದನ್ನು ಅಗ್ನಿಯೇ ಸವಿಸಿದ್ದು ಅನ್ನುವ ರೀತಿಯಲ್ಲಿ ನನ್ನದಲ್ಲ ಕರ್ತೃತ್ವ, ಬೇರೊಬ್ಬ ಇದ್ದಾನೆ ಅಂತ ಮಾಡಬೇಕು ಅಂತ ದೇವರು ನರಸಿಂಹಶಾಸ್ತ್ರಿಗಳು ತಮ್ಮ ಕಾದಂಬರಿಗಳಲ್ಲಿ ಬಹಳ ಮನೋಹರವಾಗಿ ವಿಷಯಗಳನ್ನು ತಿಳಿಸ್ತಾರೆ. ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ಇದಷ್ಟು ದೇವತಾ ವ್ಯಾಪಾರ ಅಂತ ಯಾವನು ಗಮನದಲ್ಲಿ ಇಟ್ಕೊಂಡಿರ್ತಾನೋ ಅವನು ಬಚಾವಾಗ್ತಾನೆ. ಹಾಗಲ್ಲದೆ ಇದು ನಮ್ಮದು ಅಂತ ಅಂದುಕೊಂಡುವೋ ನಾವು ಕೆಟ್ಟವಿ ಅಂತ. ಅಂದರೆ ಈ ದೇಹ ನಮ್ಮದಲ್ಲ ಅನ್ನುವ ಭಾವದಲ್ಲಿ ಇರಬೇಕು. ಬಾಡಿಗೆ ಮನೆಯಲ್ಲಿ ನಾವಿದ್ದೀವಿ ಅಂದಾಗ ಪ್ರತಿ ಕ್ಷಣವೂ ನಾವು ಅನ್ವಾಂಟೆಡ್ ಲಗೇಜನ್ನು ಡಂಪ್ ಮಾಡ್ಕೊಳ್ಳೋದ್ರ ಬೇಡ ಅಂತ ಯೋಚನೆ ಮಾಡ್ತೀವಿ. ಸ್ವಂತ ಮನೆ ಅಂತ ಆದರೆ ಬರುತ್ತೆ ಗಾರ್ಬೇಜ್, ನಮ್ಮ ಮನೆಯೇ ಪರಮಲಕ್ಷಣವಾಗಿದೆ, ಅದಕ್ಕೆ ಎಷ್ಟು ಡಂಪ್ ಮಾಡ್ತಾನೇ ಇರೋದಾಗಿರುತ್ತದೆ. ನಿಜವಾಗಿ ಅನ್ನಿಸ್ಬಿಡ್ತದೆ. ಊರು ಕೇರಿಗಳು ವರ್ಗಾವರ್ಗಿ ಆಗ್ತಾ ಇದ್ದ ಕಾಲದಲ್ಲಿ, ನಮ್ಮ ತಂದೆಯವರ ಕಾಲದಲ್ಲಿ ಮನೆಯಲ್ಲಿ ಹಗುರ 4 ಗೋಣಿ ಚೀಲಕ್ಕೆ ಹಾಕಿದ್ರೆ ಎಲ್ಲ ಸಾಮಾನು ಮುಗೀತಾ ಇತ್ತು. ಈಗ ಮನೆಯೇ ಒಂದು ದೊಡ್ಡ ಗೋಣಿ ಚೀಲ ಆಗಿಬಿಟ್ಟಿದೆ. ಎಷ್ಟು ಕಷ್ಟ ಆಗಿದೆ, ನಿಭಾಯಿಸೋಕ್ಕಾಗೋದಿಲ್ಲ, ಕಷ್ಟವಾಗಿದೆ. ಒಬ್ಬರು ಹೇಳ್ತಾ ಇರ್ತಾರೆ, 5 ವರ್ಷ ನೀವು ಒಂದು ಸಾಮಾನನ್ನು ಬಳಸಲಿಲ್ಲ ಅಂದರೆ ನಿಮಗೆ ಇನ್ನು ಜನ್ಮದಲ್ಲಿ ಎಂದೂ ಅದು ಬಳಕೆಗೆ ಬರುವುದಿಲ್ಲ ಅಂತ ಅರ್ಥ ಅಂತ. ಅಷ್ಟು ಬೇಗ ತೀರುತ್ತದೆಯೋ ಮೋಹ, ಇನ್ನು ಯಾವಾಗಲೂ ಅದು ಬೇಕಾದೀತು ಅಂತನ್ನುವಂಥದ್ದು. ಮಗ ಚಿಕ್ಕ ವಯಸ್ಸಿನಲ್ಲಿ ತುಳಿದ ಸೈಕಲನ್ನು ತಾಯಿ ಅಟ್ಟದ ಮೇಲೆ ಹಾಕಿಟ್ಟಿರ್ತಾಳೆ, ಮೊಮ್ಮಗನ ಕಾಲಕ್ಕೆ ಆಗಲಿ ಅಂತ ಹೇಳಿಬಿಟ್ಟಿದ್ರು. ಮೊಮ್ಮಗನ ಕಾಲಕ್ಕೆ ಈ ತುಳಿಯೋ ಸೈಕಲ್ ಬೇಕಾಗಿರುತ್ತೆ, ಬ್ಯಾಟ್ರಿ ಆಪರೇಟೆಡ್ಡು, ಮತ್ತೊಂದು ರೆಕ್ಕೆಗಳ ಸಮೇತ ಅಂತರಿಕ್ಷದಲ್ಲಿ ಓಡಾಡೋದು ಏನೋ ಬಂದಿದ್ದಿರ್ಬೋದು. ನಾವು ಆ ರೀತಿಯ ಜೋಪಾನವನ್ನು ಮಾಡೋಕ್ಕೆ ಹೋಗ್ತೀವಿ. ಹಾಗೆ ಇದು ನಮ್ಮದಲ್ಲ, ಬಾಡಿಗೆ ಅದಕ್ಕಿದ್ದೀವಿ ಅಂತನ್ನುವಾಗ ಕೂಡಿದ ಮಟ್ಟಿಗೂ ಎಚ್ಚರ, ಲಾಘವ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಆಗುತ್ತದೆ. ದೇಹವನ್ನು ತತ್ವನಿಶ್ಚಯಕ್ಕೆ ಬೇಕಾದ ರೀತಿಯಲ್ಲಿ ದುಡಿಸ್ಕೊಳ್ತೀವಿ, ತದ್ವ್ಯತಿರಿಕ್ತವಾಗಿ ಅಲ್ಲ ಅಂತನ್ನುವುದು ಈ ಒಂದು ಉಪಾಖ್ಯಾನದ ತಾತ್ಪರ್ಯ. ಆಮೇಲೆ 2ನೇ ಅಧ್ಯಾಯದಲ್ಲಿ 3 ಬಗೆಯ ಜನ್ಮಗಳು ಮಾನವನಿಗೆ ಹೇಗೆ ಬರುತ್ತದೆ ಅಂತನ್ನೋದನ್ನು ಹೇಳೋದುಂಟು. ಓಂ ಪುರುಷೇ ಹವಾ ಅಯಮಾದಿತೋ ಗರ್ಭೋ ಭವತಿ ಯದೇತದ್ರೇತಃ ತದೇತತ್ ಸರ್ವೇಭ್ಯಃ ಅಂಗೇಭ್ಯಃ ತೇಜಃ ಸಂಭೂತಂ ಆತ್ಮನ್ಯೇವಾತ್ಮಾನಂ ಬಿಭರ್ತಿ ತದ್ಯದ ಸ್ತ್ರಿಯಂ ಸಿಂಚತಿ ಅಥೇನ ಜನಯತಿ ತದಸ್ಯ ಪ್ರಥಮಂ ಜನ್ಮ. ಯಾವಾಗ ಪ್ರಜನನ ಅನ್ನುವಂಥದ್ದು ಉಂಟಾಗುತ್ತದೆಯೋ ಅದು ಮೊದಲನೇ ಜನ್ಮ ಅಂತ. ಅಂದರೆ ಸ್ತ್ರೀ ಪುರುಷ ಅಣುಗಳು ಸೇರಿದ ಕಾಲ ಉಂಟಲ್ಲ, ಅದು ಒಂದು ಜನ್ಮ ಅಂತ. ಶುಕ್ಲ ಶೋಣಿತಗಳು ಡಿಂಬ ಮತ್ತು ವೀರ್ಯ ಸೇರುವಂಥ ಒಂದು ಹಂತ, ಅದು ಒಂದು ಜನ್ಮ. ಅದಾದ ಮೇಲೆ ಮುಂದೆನದು ತಂ ಸ್ತ್ರೀ ಗರ್ಭಂ ಬಿಭರ್ತಿ ಸೋಗ್ರ ಏವ ಕುಮಾರಂ ಜನ್ಮನೋಗ್ರೇ ಅತಿಭಾವಯತಿ ಏವಂ ಸಂತತಾ ಹೀಮೇ ಲೋಕಾಸ್ತದಸ್ಯ ದ್ವಿತೀಯಂ ಜನ್ಮ. ಆಮೇಲೆ
ತಾಯಿಯಾದವಳು ಮಗುವನ್ನು ಹೆತ್ತ ತಕ್ಷಣ ಅದು ಎರಡನೆಯ ಜನ್ಮ ಅಂತ ಆಗುತ್ತದೆ ಅಂತ. ಜೀವತ್ವ ಮೊದಲು ಬಂದಿರುವಂಥದ್ದು ಫಸ್ಟ್ ಯೂನಿಯನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ಗ್ಯಾನಿಸಮ್ ಅಂತ, ಅದಾದ ಮೇಲೆ ಎರಡನೆಯದು ಬರ್ತ್ ಆಫ್ ಎ ಚೈಲ್ಡ್ ಅಂತೀವಲ್ಲ ಅದು. ಇನ್ನು ಮೂರನೆಯ ಜನ್ಮ ಯಾವುದು ಅಂತಂದರೆ ಸಹ ಅಸ್ಯಾಯಮಾತ್ಮ ಪುಣ್ಯೇಭ್ಯ ಕರ್ಮಭ್ಯ ಪ್ರತಿನಿಧೀಯತೆ ಇತಃ ಪ್ರಯನ್ನೇವ ಪುನರ್ಜಾಯತೆ ತದಸ್ಯ ತೃತೀಯಂ ಜನ್ಮ. ಈ ಹುಟ್ಟಿದ ಮಗು ತನ್ನ ಅರಿವನ್ನು ಪಡ್ಕೊಂಡು ತನ್ನ ಒಳಿತು ಕೆಡಕುಗಳಿಗೆ ತಾನು ಬಾಧ್ಯವಾಗಿ ಬದುಕೋಕ್ಕೆ ಆರಂಭ ಮಾಡಿದಾಗ ಮೂರನೇ ಜನ್ಮ ಅಂತ. ಹೀಗೆ ಪ್ರತಿ ಜೀವಿಗೂ ಕೂಡ ತನ್ನ ಜೀವಮಾತ್ರ ಅಸ್ತಿತ್ವದಲ್ಲಿ ಒಂದು, ಮತ್ತು ಬಹಿರಂಗದಲ್ಲಿಯೂ ಆ ಅಸ್ತಿತ್ವ ಸ್ವತಂತ್ರವಾಗಿ ಸಿದ್ಧವಾಗೋದೊಂದು, ಅದು ಜ್ಞಾನ ಕರ್ಮಗಳಿಂದ ಸ್ವತಂತ್ರವಾಗುವಂಥದ್ದೊಂದು ಅಂತ ಮೂರು ಬಗೆಯಲ್ಲಿ ಜನ್ಮ ಅಂತ ಉಂಟು. ಈ ಜನ್ಮಾದಿಗಳ ಒಂದೊಂದು ಹಂತದಲ್ಲಿಯೂ ನಮಗೆ ಹೆಚ್ಚೆಚ್ಚಿನ ಜಗತ್ತಿನ ಜೊತೆಗೆ ತೊಡಗಿಕೊಳ್ಳುವಿಕೆ ಇರುತ್ತದೆ, ಬಂಧನ ಅನ್ನುವಂಥದ್ದು ಇರುತ್ತದೆ. ಆ ಬಂಧನದ ಮೂಲಕವಾಗಿ ಒಂದಿಷ್ಟು ಒಳ್ಳೆಯದನ್ನು ಮಾಡ್ತೀವಿ, ಇನ್ನಷ್ಟು ಮತ್ತಷ್ಟು ನಾವು ಬಂಧನವನ್ನು ಜಟಿಲ ಮಾಡಿಕೊಂಡು ತೊಡಕಿಗೂ ತುತ್ತಾಗುವಂಥದ್ದು ಸಾಧ್ಯ ಅಂತ. ಅದರ ಬಗೆಗೆ ಎಚ್ಚರಬೇಕು. ಇದು ದೊಡ್ಡದಾದ ಮಹಾದರ್ಶನ. ಆದದ್ದು ಮಾತೃಗರ್ಭದಲ್ಲಿಯೇ ಇದ್ದಾಗ ಈ ದರ್ಶನವನ್ನು ಮಾಡಿದಂತಹ ವಾಮದೇವ ಮಹರ್ಷಿಗೆ. ಗರ್ಭೇನು ಸನ್ನನ್ವೇಷಾಂ ಅವೇದಮಹಂ ದೇವಾನಾಂ ಜನಿಮಾನಿ ವಿಶ್ವ ಶತಂ ಮಾಪುರ ಅಯಸೀಹಿ ಅಕ್ಷನ್ನದಃ ಶೇನೋಜವಸ ನಿರದೀಯಮಿತಿ ಗರ್ಭ ಏವೈತಚ್ಛಯಾನಃ ವಾಮದೇವ ಏವಮುವಾಚ. ವಾಮದೇವ ಅವನು ಹೇಳ್ತಾ ಇದ್ದಾನೆ, ನಾನು ಗರ್ಭದಲ್ಲಿ ಇದ್ದಾಗಲೇ ಇದನ್ನೆಲ್ಲವನ್ನೂ ಅರ್ಥ ಮಾಡಿಕೊಂಡೆ. ಈ ಜನ್ಮಗಳ ಸ್ವರೂಪ ಏನು, ನಾನು ದೇಹಕ್ಕಿಂತ ಭಿನ್ನನಾದವನು ಅಂತ. ಹೀಗಾಗಿ ಶತಮ್ಮಾಪುರ ಅಯಸೀಹಿ, 100 ಕಬ್ಬಿಣದ ಲೋಕಗಳು ನನ್ನನ್ನು ಸುತ್ತುವರ್ಕೊಂಡಿದ್ವು, ಅವೆಲ್ಲ ನನ್ನನ್ನು ಆವರಿಸಿಕೊಂಡು ನನ್ನನ್ನು ಬಂಧಿಸಿಕೊಂಡಿದ್ವು. ನಾನು ಜವಸ ಶೇನೋ ಜವಸ ನಿರದೀಯ ಮಿತಿ, ಒಳ್ಳೆ ದೊಡ್ಡ ಪಕ್ಷಿ ಯಾವುದು, ಶೇನ, ಗೃಧ್ರ, ಗರುಡ ಮೊದಲಾದ ಪಕ್ಷಿಗಳಿವೆ. ಆ ಪಕ್ಷಿಯ ವೇಗದಲ್ಲಿ ಈ 100 ಕಬ್ಬಿಣದ ಪುರಗಳ ಬಂಧನವನ್ನು ಕತ್ತರಿಸಿಕೊಂಡು ಗಿಡುಗನ ಹಾಗೆ ಹೊರಗೆ ಬಂದಿದ್ದೀನಿ. ಹೀಗೆ ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಈ ಎಲ್ಲ ಬಂಧನಗಳು ನನ್ನದಲ್ಲ ಅಂತ ನಾನು ಬಿಟ್ಟು ಬಂದಿದ್ದೀನಿ ಅಂತ ಅಂದುಕೊಂಡ. ಸ ಏವಂ ವಿದ್ವಾನ್ ಅಸ್ಮಾತ್ ಶರೀರ ಭೇದಾತ್ ಊರ್ಧ್ವ ಉತ್ಕ್ರಾಮ್ಯ ಅಮುಷ್ಮಿನ್ ಸ್ವರ್ಗೇ ಲೋಕೆ ಸರ್ವಾನ್ ಕಾಮಾನ್ ಆಪ್ತ್ವಾ ಅಮೃತಃ ಸಮಭವತ್. ಹೀಗೆ ಮಾತೃಗರ್ಭದಲ್ಲಿದ್ದಾಗಲೇ ನನಗೆ ಇದರ ಸೋಂಕಿಲ್ಲ, ಜಗತ್ತಿನ ಸೋಂಕಿಲ್ಲ ಅಂತ ಭಾವನೆ ಮಾಡಿಕೊಂಡವನು ಜೀವನ್ಮುಕ್ತನಾದ ಅಂತ. ಮುಂದೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುತ್ತದೆ, ಈ ವಾಮದೇವ ಮಹರ್ಷಿಯೇ ಅಹಂ ಬ್ರಹ್ಮಾಸ್ಮೀತಿ ಅಂತ ತಾನು ಬ್ರಹ್ಮಸ್ವರೂಪಿಯಾಗಿದ್ದೀನಿ ಅಂತ ಅರ್ಥ ಮಾಡಿಕೊಂಡ ಅಂತ. ಅಂದರೆ ಕೆಲವರಿಗೆ ಜ್ಞಾನ ಯಾವ ಕಾಲದಲ್ಲಿಯೂ ಆಗಿರಬಹುದು. ಈ ಕಾಲ ಆ ಕಾಲ, ಈ ವಯಸ್ಸು ಆ ವಯಸ್ಸು ಅಂತ ಇಲ್ಲ. ತಾನು ಈ ದೇಹವಲ್ಲ, ತಾನು ಈ ಜಗತ್ತಲ್ಲ ಅನ್ನುವ ಭಾವನೆ ಯಾವ ಹೊತ್ತಿಗೂ ಮಾಡಿಕೊಳ್ಳಬಹುದು. ರಮಣರಿಗೆ 16 ವರ್ಷಕ್ಕೆ ಆಯಿತು ಅಂತಾನೆ, ಇನ್ನೆಷ್ಟೋ ಜನಕ್ಕೆ 100 ಜನ್ಮಗಳಲ್ಲಿಯೂ ಆಗಿರೋಲ್ಲ ಅಂತನ್ನುವುದಾಗ ನಮಗೆ ಗೊತ್ತಾಗುತ್ತದೆ ತಾಯಿಯ ಗರ್ಭದಲ್ಲಿದ್ದಾಗಲೂ ಜ್ಞಾನೋದಯ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತ. ಆಮೇಲೆ ಕೊನೆಯದಾಗಿ ಹೇಳುತ್ತದೆ, ಓಂ ಕೋಯಮಾತ್ಮೇತಿ ವಯಮುಪಾಸ್ಮಹೇ ಕತರಹ ಸ ಆತ್ಮ. ಈ ಆತ್ಮ ಯಾವುದು, ಇದು ಏನು ಅಂತಂದಾಗ ಅದನ್ನು ಹೇಳ್ತಾರೆ, ಯದೇತದ್ ಹೃದಯಂ ಮನಶ್ಚೇತತ್ ಸಂಜ್ಞಾನಂ ಆಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಮೇಧಾ ದೃಷ್ಟಿ ಧೃತಿ ಮತಿ ಮನೀಷಾ ಜ್ಯೋತಿ ಸ್ಮೃತಿ ಸಂಕಲ್ಪ ಕ್ರತುರಸು ಕಾಮೋ ವಶ ಇತಿ ಸರ್ವಾಣ್ಯೇತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ. ಎಲ್ಲವೂ ಕೂಡ ಕಡೆಯಲ್ಲಿ ಈ ಮನಸ್ಸು, ಸಂಜ್ಞಾನ ಅಂತಂದರೆ ಚೈತನ್ಯದ ಭಾವ, ಆಜ್ಞಾನ ಅಂತಂದರೆ ಆಜ್ಞೆ ಈಶ್ವರ ಭಾವ ಸ್ವಾಮಿತ್ವ, ವಿಜ್ಞಾನ ಸಕಲ ಕಲಾದಿಗಳ ಜ್ಞಾನ, ಪ್ರಜ್ಞಾನ ನಾನಿದ್ದೀನಿ ಅನ್ನುವಂಥ ಭಾವ, ಮೇಧಸ್ಸು ಅಂದರೆ ಜ್ಞಾಪಕ, ದೃಷ್ಟಿ ನೋಟ, ಧೃತಿ ಧೈರ್ಯ, ಮನನ ಆಲೋಚನೆ, ಮತ್ತು ಜ್ಯೂತಿ ಅಂದರೆ ಇಂದ್ರಿಯಗಳ ಮೂಲಕವಾಗಿ ವಿಷಯಗಳನ್ನು ಅರಿಯುವಂತಹ ಶಕ್ತಿ. ಹೀಗೆ ಇವೆಲ್ಲವೂ ಏನಿದೆ ಅದೆಲ್ಲ ಕಡೆಗೆ ಪ್ರಜ್ಞಾನವೇ, ಪ್ರಕೃಷ್ಟವಾದ ಜ್ಞಾನವೇ ಆಗಿದೆ. ಅಲ್ಟಿಮೇಟ್ಲಿ ಬ್ರಹ್ಮವಸ್ತು ಯಾವುದು, ಇನ್ನೇನೂ ಅಲ್ಲ, ನಾನು ಅನ್ನುವ ಭಾವ, ಅದೇ ಅವೇರ್ನೆಸ್ ಆಫ್ ಐ ಆಮ್ ಅನ್ನುವಂಥದ್ದು ಇದೆಯಲ್ಲ,
ಏಷ ಬ್ರಹ್ಮೇಶ ಇಂದ್ರ ಏಷ ಪ್ರಜಾಪತಿರಿತಿ ಏತೆ ಸರ್ವೇ ದೇವಾ ಇಮಾನಿ ಚ ಪಂಚಮಹಾಭೂತಾನಿ ಪೃಥಿವೀ ವಾಯುರಾಕಾಶ ಆಪೋ ಜ್ಯೋತಿಂಶ್ಯೇತಾನಿ ಇಮಾನಿ ಚ ಕ್ಷುದ್ರಮಿಶ್ರಾಣೀವ ಬೀಜಾನಿ ಇತರಾಣಿ ಚೇತನಾ ಚ ಇತರಾಣಿ ಚ ಅಂಡಜಾನಿ ಚ ಅರುಜಾನಿ ಚ ಸ್ವೇದಜಾನಿ ಚ ಉದ್ಬಿಜಾನಿ ಚ ಅಶ್ವಾಹ ಗಾವಃ ಪುರುಷಃ ಹಸ್ತಿನೋ ಯತ್ಕಿಂಚೇದಂ ಪ್ರಾಣಿ ಜಂಗಮಂ ಚ ಪತತ್ರಿ ಯಚ್ಚ ಸ್ಥಾವರಂ ಸರ್ವಂ ತತ್ ಪ್ರಜ್ಞಾನೇತ್ರಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇತ್ರೋ ಲೋಕ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ. ಹೀಗಾಗಿ ಇಡೀ ಜಗತ್ತು ಪಂಚಭೂತಾತ್ಮಕವಾದದ್ದು. ಕ್ಷುದ್ರ, ಮಹತ್ತು, ಜಡ, ಚೇತನ ಅಂತಾದದ್ದು. ಅಂಡಜ, ಯೋನಿಜ, ಜರಾಯುಜ, ಸ್ವೇದಜ, ಉದ್ಭಿಜ, ಖನಿಜ ಅಂತ ಪಂಚವಿಧವಾದ ಸೃಷ್ಟಿ. ಖನಿಜ ಅಂದರೆ ಖನಿಗಳಲ್ಲಿ ಮೈನ್ಸಲ್ಲಿ ಸಿಗುವಂಥವು, ಅದು ಒಂದು ರೀತಿಯಾದ ಅಸ್ತಿತ್ವ. ಮತ್ತು ಉದ್ಭಿಜ ಅಂತಂದರೆ ಭೂಮಿಯನ್ನು ಭೇದಿಸಿಕೊಂಡು ಬರುವ ಗಿಡ ಮರ ಇತ್ಯಾದಿಗಳು. ಮತ್ತು ಅಂಡಜ ಮೊಟ್ಟೆಯನ್ನು ಒಡ್ಕೊಂಡು ಬರ್ತಕ್ಕಂಥವು. ಸ್ವೇದಜ ಅಂತಂದರೆ ಈ ಬೆವರಿಂದ ಬರುವಂಥದ್ದು, ಹುಳ ಹುಪ್ಪಟೆ ಕ್ರಿಮಿ ಕೀಟ ಇತ್ಯಾದಿ. ಜರಾಯುಜ ಅಂದರೆ ತಾಯಿಯ ಗರ್ಭದ ಚೀಲದಿಂದ ಬರ್ತಕ್ಕಂಥವು, ಉಲ್ಬಜ ಅಂತ ಕೂಡ ಕರೀತಾರೆ. ಇದು ಸಾಂಕೇತಿಕವಾಗಿ ವೇದ ಹೇಳುವ 5 ಬಗೆಯ ಸೃಷ್ಟಿ ಅಂತ. ಇದಲ್ಲದೆ 500 ಪ್ರಕಾರದಲ್ಲಿ ಇರೋದಕ್ಕೆ ಸಾಧ್ಯ. ಒಟ್ಟಿನಲ್ಲಿ ಇವೆಲ್ಲವೂ ಕೂಡ ಪರಮಾರ್ಥತಃ ಪ್ರಜ್ಞಾನ, ಎಲ್ಲವೂ ಜ್ಞಾನ ಆಗಿರುವಂಥದ್ದು. ಅದರಿಂದ ಜ್ಞಾನವನ್ನು ಬ್ರಹ್ಮ ಅಂತ ಭಾವಿಸ್ಕೋಬೇಕು. ಬ್ರಹ್ಮಸ್ವರೂಪಿಯಾದ ಜ್ಞಾನ ನಾನು ಅಂತ ಯಾವನು ಆರಾಧನೆ ಮಾಡ್ತಾನೋ ಅವನಿಗೆ ಭಯಶೋಕ ಮೋಹಗಳು ಇಲ್ಲ ಅಂತ. ಅವೇರ್ನೆಸ್ ಪ್ರತಿ ಕ್ಷಣದಲ್ಲಿಯೂ ಕೂಡ ನಾನು ದೇಹವಲ್ಲ ಅನ್ನುವ ಭಾವವನ್ನು ಆಲೋಚನೆ ಮಾಡಿಕೊಳ್ಳುವಂಥದ್ದೇ ತತ್ವನಿಶ್ಚಯದ ಲಕ್ಷಣ ಅನ್ನುವಲ್ಲಿಗೆ ಐತರೇಯ ಉಪನಿಷತ್ತು ಮುಗಿಯುತ್ತದೆ. ನಾಳೆ ತೈತ್ರಿಯದ ಕಡೆಗೆ ಹೋಗೋಣ. ನಮಸ್ಕಾರ.